ಎಲ್ಲರಿಗೆ ನಮಸ್ಕಾರ. ಪಂಚತಂತ್ರ ಪರಿಚಯಾತ್ಮಕ ಭಾಷಣದ 3ನೇ ಭಾಗ ಕಾಕೋಲುಕೀಯದ 4ನೇ ದಿನದ ಕಂತಿನಲ್ಲಿದ್ದೀವಿ. ಮೇಘವರ್ಣ ಅನ್ನುವ ವಾಯಸರಾಜನ ಜೊತೆಯಲ್ಲಿ ಸ್ಥಿರಜೀವಿ ಅನ್ನುವ ವೃದ್ಧಾಮಾತ್ಯ ಸಂವಾದ ಮಾಡ್ತಾ ಅಲ್ಪಸಂಖ್ಯೆಯಲ್ಲಿ ಇರುವ ಬಲಿಷ್ಠರಿಗಿಂತ ಮಹಾಸಂಖ್ಯೆಯಲ್ಲಿರುವ ಅಲ್ಪರು ಅಬಲರು ಕೂಡ ಪ್ರಬಲರಾಗ್ತಾರೆ ಅಂತ ಕೃಷ್ಣಸರ್ಪ ಮತ್ತು ಇರುವೆಗಳು ಪಿಪೀಲಿಕೆಗಳು ಇವುಗಳ ಒಂದು ಕಥೆಯನ್ನು ಹೇಳುತ್ತದೆ. ಆ ಕಥೆ ಆದಮೇಲೆ ಹಾಗಿದ್ದರೆ ಏನು ಮಾಡೋಣ, ತತ್ಸಮಾದೇಶಯ ತವಾದೇಶೋ ನಾನ್ಯಥಾ ಕರ್ತವ್ಯ, ನೀನೇನು ಹೇಳಿದ್ರೆ ಅದನ್ನು ಮಾಡೋಣ ಅಂದರೆ ಆಗ ಸ್ಥಿರಜೀವಿ ಹೇಳುತ್ತೆ, ವತ್ಸ ಸಮಾಕರಣಯ ತರ್ಹಿ ಸಾಮಾದೀನ್ ಅತಿಕ್ರಮ್ಯ ಯಹ ಮಯಾ ಪಂಚಮಃ ಉಪಾಯೋ ನಿರೂಪಿತಃ ತನ್ಮಾಂ ವಿಪಕ್ಷಭೂತಂ ಕೃತ್ವ ಅತಿನಿಷ್ಠುರವಚನೈರ್ನಿರ್ಭರ್ತ್ಸ್ಯ ಯಥಾ ವಿಪಕ್ಷಪ್ರಣಿಧೀನಾಂ ಪ್ರತ್ಯಯೋ ಭವತಿ ತಥಾ ಸಮಾಹೃತ ರುಧಿರೈಃ ಆಲಿಪ್ಯ ಅಸ್ಯೈವ ನೆಗ್ರೋಧಸ್ಯ ಅಧಸ್ತಾತ್ ಪ್ರಕ್ಷಿಪ್ಯ ಮಾಂ ಗಮ್ಯತಾಂ ಪರ್ವತಂ ಋಷ್ಯಮೂಖಂ ಇತಿ. ಅಂದರೆ ಪಂಚಮೋಪಾಯವನ್ನು ನಾನು ಹೇಳ್ತಾ ಇದ್ದೀನಿ, ಸಾಮದಾನ ಭೇದ ದಂಡಗಳಿಗೆ ಅತಿರಿಕ್ತವಾದದ್ದು ಅಂತ. ವಸ್ತುತಃ ಅದು ಒಂದು ಅಲಂಕಾರವಾಗಿ ಹೇಳಿದ ಮಾತು. ಈ ಚತುರುಪಾಯಗಳೊಳಗೆ ಎಲ್ಲವೂ ಸೇರಿಕೊಳ್ಳುತ್ತವೆ. ಕಪಟೋಪಾಯವೆಲ್ಲ ಭೇದಕ್ಕೆ ಬಂದು ಸೇರತಕ್ಕಂಥದ್ದು. ಹೀಗಾಗಿ ಭೇದೋಪಾಯ ಶತ್ರುಗಳನ್ನು ನಂಬಿಸಿ ವಂಚಿಸ್ತಕ್ಕಂಥದ್ದು. ಅದು ಪ್ರಧಾನವಾಗಿ ಶುಕ್ರ ನೀತಿಯಲ್ಲಿ, ಚಾಣಕ್ಯ ನೀತಿಯಲ್ಲಿ ಬರುವಂಥದ್ದು. ಹಾಗೆ ಮಾಡೋಣ ಅಂದರೆ ನನ್ನನ್ನು ಕೃತಕವಾದ ರಕ್ತ ಇತ್ಯಾದಿಗಳನ್ನು ಸಿಂಪಡಿಸಿ ಘಾಸಿ ಮಾಡಿ ಪರಿತ್ಯಾಗ ಮಾಡಿದವರಂತೆ ಈ ಒಂದು ಆಲದ ಮರದ ಕೆಳಗೆ ಬಿಸುಟು ನೀವೆಲ್ಲರೂ ಋಷಿಮುಖ ಪರ್ವತಕ್ಕೆ ಹೋಗಿ ಮುಂದಿನದನ್ನು ನಾನು ನೋಡ್ಕೊಳ್ತೀನಿ ಅಂತ. ಆಗ ಅದಕ್ಕೆ ಚಿಂತೆ ಆಗುತ್ತದೆ, ನಾವೆಲ್ಲ ಹೋಗ್ಬಿಟ್ರೆ ಮತ್ತು ನಿನ್ನ ಗತಿ ಏನಾಗುತ್ತದೆ, ನೀನು ಹೇಗೆ ಬದುಕ್ತೀಯ, ಅವರುಗಳು ಬಂದು ಏನಾದರೂ ತೊಂದರೆ ಮಾಡೋದಿಲ್ವಾ ಅಂತ ಹೇಳಿಬಿಟ್ಟು. ಆಗ ಅದು ಹೇಳುತ್ತೆ, ಅಪಸಾರ ಸಮಾಯುಕ್ತಂ ನಯಜ್ಞೈರ್ ದುರ್ಗಮುಚ್ಯತೆ ಅಪಸಾರ ಪರಿತ್ಯಕ್ತಂ ದುರ್ಗವ್ಯಾಜೇನ ಬಂಧನಂ. ಅಂದರೆ ನಮಗೆ ಅವರ ದುರ್ಗಕ್ಕೆ, ಶತ್ರುಗಳ ದುರ್ಗ ಅರಿಮರ್ದನ ಅನ್ನುವ ಗೂಬೆಯ ದುರ್ಗಕ್ಕೆ ಹೋಗುವುದಕ್ಕೆ ಅವಕಾಶವಿಲ್ಲ. ಹಾಗಾಗಿ ಇದೊಂದು ದಾರಿ ಬಿಟ್ಟರೆ ಏನೂ ಇಲ್ಲ. ಅವರೊಂದಿಗೆ ಸೇರಬೇಕು ಅಂದರೆ ನನ್ನ ಜೊತೆಗೆ ನೀನು ನಿಷ್ಠುರ ಮಾಡಿಕೊಂಡಂತೆ ಆಗಬೇಕು. ಇದು ಚಂದ್ರಗುಪ್ತ ಚಾಣಕ್ಯರು ಇಬ್ಬರು ತಮ್ಮ ನಡುವೆ ಕೃತಕ ಕಲಹ ಮಾಡಿಕೊಂಡು ರಾಕ್ಷಸಾಮಾತ್ಯನಿಗೆ ಅನ್ಯಥಾ ಸಂಕೇತಗಳನ್ನು, ರಾಂಗ್ ಸಿಗ್ನಲ್ಸನ್ನು ಕಳಿಸ್ಕೊಡ್ತಾರಲ್ಲ, ಮುದ್ರಾ ರಾಕ್ಷಸ ನಾಟಕದಲ್ಲಿ 3ನೇ ಅಂಕವಾಗಿ ಬರುತ್ತದೆ. ಆ ರೀತಿಯಾಗಿ ನಮ್ಮೊಳಗೆ ಜಗಳ ಇದ್ದಂತೆ ವರ್ತಿಸ್ತಕ್ಕಂಥದ್ದು. ಆಗ ನಮ್ಮೊಳಗಿರುವ ಒಬ್ಬ ಶತ್ರುಪಾಳ್ಯದಲ್ಲಿ ಹೋಗಿ ಸೇರಿಕೊಳ್ತಾನೆ. ಮತ್ತು ನಚತ್ವಯ ಮದರ್ಥಂ ಕೃಪಾ ಕಾರ್ಯ, ನನ್ನ ಮೇಲೆ ಅಯ್ಯೋ ಪಾಪ ಅಂತ ಕರುಣೆಯೆಲ್ಲ ತೋರಬೇಡ, ಈ ಶತ್ರುಗಳ ಪಾಳ್ಯಕ್ಕೆ ಹೋಗಿ ನಾನು ಸತ್ತೇ ಹೋಗ್ಬೋದು, ಆದರೂ ಚಿಂತೆ ಇಲ್ಲ. ಅಭಿಪ್ರಾಣ ಸಮಾನಿಷ್ಟಾನ್ ಪಾಲಿತಾನ್ ಲಾಲಿತಾನಪಿ ಭೃತ್ಯಾನ್ ಯುದ್ಧೇ ಸಮುತ್ಪನ್ನೇ ಪಶ್ಯೇತ್ ಶುಷ್ಕಮಿವೇಂಧನಂ. ನನ್ನ ಜೀವಕ್ಕಿಂತಲೂ ಹೆಚ್ಚು ಅಂತ ಭಾವಿಸಿಕೊಂಡ ಪರಿಜನ ಯಾರಿದ್ದಾರೆ ಅವರನ್ನು ಲಾಲನ ಪೋಷಣೆಗಳನ್ನು ಮಾಡಿ ಸಂಬಳ ಇತ್ಯಾದಿಗಳನ್ನು ಕೊಟ್ಟು ಉತ್ತೇಜನ ಕೊಟ್ಟು ಕಾಪಾಡಿಕೊಂಡು ಬಂದ ಜೀವಾಸ್ಪದರಾದ ಭೃತ್ಯರನ್ನು ಕೂಡ ಯುದ್ಧ ಕಾಲದಲ್ಲಿ ಒಣಗಿದ ಸೌದೆಯನ್ನು ಎಷ್ಟು ನಿರ್ದಯವಾಗಿ ಒಲೆಗೊಟ್ತೀವೋ ಹಾಗೆ ಒಟ್ಟು ಬಿಡಬೇಕು ಅಂತ. ಶುಷ್ಕಮಿವೇಂಧನಂ ಅನ್ನುವ ಮಾತು ಬಹಳ ಚೆನ್ನಾಗಿದೆ. ಅಂದರೆ ಒಣಕಲು ಉರುವಲನ್ನು ನಾವು ಎಷ್ಟು ಚೆನ್ನಾಗಿ ಉಪಚಾರ ಮಾಡ್ತೀವಿ, ಮರದಿಂದ ಕತ್ತರಿಸಿಕೊಂಡು ಬಂದು ಅದನ್ನು ಚೆನ್ನಾಗಿ ಒಣಗಾಕಿ ಅದನ್ನು ಜೋಪಾನವಾಗಿ ಮಳೆ ಹನಿ ಬೀಳದಂತೆ ಒಂದು ಕಡೆಗೆ ಒತ್ತಟ್ಟಿಗೆ ಇಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ಜೋಪಾನ ಮಾಡಿ ಆಮೇಲೆ ನಿರ್ದಯವಾಗಿ ಅದನ್ನು ಒಲೆಗೆ ಹಾಕ್ತೀವಿ. ಕುರಿ ಕೊಬ್ಬಿದ್ದೆಲ್ಲ ಕುರುಬನ ಲಾಭಕ್ಕೆ ಅಂತಾರಲ್ಲ, ಆ ರೀತಿಯಾಗಿ ಹಾಗೆ ಮಾಡಬೇಕು. ತಥಾಚ ಪ್ರಾಣವದ್ ರಕ್ಷಯೇತ್ ಭೃತ್ಯಾನ್ ಸ್ವಕಾಯಮಿವ ಪೋಷಯೇತ್ ಸದೈಕ ದಿವಸಸ್ಯಾರ್ಥೆ ಯತ್ರ ಸ್ಯಾದ್ ರಿಪುಸಂಗಮಃ. ಪ್ರಾಣಕ್ಕಿಂತ ಪ್ರಾಣವಾಗಿ ನಾವು ಭೃತ್ಯರನ್ನು ಕಾಪಾಡಬೇಕು, ನಮ್ಮ ದೇಹದಂತೆಯೇ ಪೋಷಿಸಬೇಕು. ಅದು ಯಾತಕ್ಕಾಗಿ ಅಂದರೆ ವೈರಿಗಳ ಜೊತೆ ಬರುವ ಒಂದೇ ದಿನದ ಯುದ್ಧಕ್ಕಾಗಿ ಅಂತ. ಹಿಂದೆ ಎಲ್ಲ ಗರುಡರು ಅಂತ ಇರ್ತಾಯಿದ್ರು. ನಮ್ಮ ಕನ್ನಡ ಶಾಸನಗಳಲ್ಲಿ, ಸಾಹಿತ್ಯದಲ್ಲಿ ಮಧ್ಯಕಾಲದಲ್ಲಿ ತುಂಬ ಬರುತ್ತದೆ. ಮೆಡಿವಲ್ ಇಂಡಿಯಾದಲ್ಲಿ ಬೇರೆ ಬೇರೆ ಪ್ರಕಾರದಲ್ಲಿ ಹಾಗಿದ್ದರು. ಅವರು ಕಾಲಿಗೆ ಒಂದು ಕಂಕಣವನ್ನು, ಒಂದು ರೀತಿಯಾದ ಪಾದಾಂಗದವನ್ನು ಕಟ್ಟಿಕೊಳ್ತಾ ಇದ್ದರು. ಆ ಗರುಡರ ಗಂಡ ಪೆಂಡೇರ ಅಂತ ಕರಿತಾಯಿದ್ರು. ಹಾಗೆ ಒಬ್ಬನ ಪರವಾಗಿ ನಾನು ಗರುಡ ಆದೆ ಅಂತಂದರೆ ಅವನು ಸಾಯೋದ್ರೊಳಗಾಗಿ ನಾನು ಅವನನ್ನು ರಕ್ಷಣೆ ಮಾಡಿ ಕಾಪಾಡಬೇಕು, ಇಲ್ಲ ಅವನು ಸತ್ತ ಅಂದರೆ ನಾನು ಸಾಯಬೇಕು ಅಂತ. ಆ ರೀತಿಯಾಗಿ ಅನೇಕರಿದ್ದರು ಅಂತ ಗೊತ್ತಾಗುತ್ತೆ. ಒಬ್ಬ ಮಹಾ
ಯೋಧನಾದವನು, ರಾಜನಾದವನು ಯುದ್ಧದಲ್ಲಿ ತೀರಿಕೊಂಡ ಅಂದರೆ ಅವನ ಚಿತೆಯ ಹತ್ತಿರದಲ್ಲೇ ಮಹಾಚಿತೆಯನ್ನು ಮಾಡಿಕೊಂಡು ಗರುಡರಾದ 8, 10, 20 ಜನ ಅವರು ಸಾಮೂಹಿಕವಾಗಿ ತಮ್ಮ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದರು. ಅಂತಂದರೆ ಯಾರು ಸಾವಿಗೂ ಕೂಡ ಹಿಂದೆಗಿದೆ ನಿಲ್ತಾರೆ, ಆ ರೀತಿಯಾದಂಥ ಒಂದು ಬಾಡಿ ಗಾರ್ಡ್ಸ್, ಅಂಗರಕ್ಷಕರಾಗಿ ಇರ್ತಾಯಿದ್ರು. ಅದು ಮಾತ್ರವಲ್ಲ, ತಲೆಗಂದಾಯವನ್ನು ಕೊಡೋದು ಅಂತ ತಲೆಯನ್ನೇ ಕತ್ತರಿಸಿ ಕೈಗಿಡುತ್ತಾ ಇರ್ತಕ್ಕಂಥದ್ದು, ಈ ಥರದ್ದೆಲ್ಲ ಮಹಾವೀರರು ಆ ವೀರ ಯುಗದಲ್ಲಿ ಆ ರೀತಿಯಾಗಿ ನಡೀತಾ ಇತ್ತು ಅಂತ ಗೊತ್ತಾಗುತ್ತದೆ. ಅದೆಲ್ಲ ಯಾಕೆ ಮಾಡಬೇಕು? ಆತ್ಮರಕ್ಷಣೆಗಾಗಿ, ಪ್ರಭು ರಕ್ಷಣೆಗಾಗಿ ಮಾಡಬೇಕು ಅಂತ. ಇದೆಲ್ಲ ಒಂದು ಕಾಲದ ರೀತಿ. ಈಗೆಲ್ಲ ಪ್ರಜಾಪ್ರಭುತ್ವ ಬಂದಿದೆ, ಇದಕ್ಕೆಲ್ಲ ಯಾವ ಅರ್ಥವಿಲ್ಲ, ಬೆಲೆಯಿಲ್ಲ ಅಂತ ಹೇಳಬಹುದು. ಆದರೂ ರಾಷ್ಟ್ರೀಯ ರಹಸ್ಯಗಳನ್ನು ಕಾಪಾಡಿಕೊಳ್ಳುವಲ್ಲಿ, ರಾಷ್ಟ್ರಹಿತವನ್ನು ಸಾಧಿಸುವುದರೊಳಗೆ ಈ ಥರದ್ದು ನಡೀತಾ ಇರುವಂಥದ್ದು ನಾವು ಕಾಣ್ತೀವಿ. ನಮಗೆ ವ್ಯಕ್ತವಾಗಿ ಗೋಚರವಾಗುವುದಿಲ್ಲ, ಆದರೆ ಗೂಢವಾಗಿ ಈ ಬಗೆಯಾದದ್ದು ನಡೀತಲೇ ಇರುತ್ತದೆ ಅಂತ ಗೊತ್ತಾಗುತ್ತದೆ. ಎವ್ರಿ ಕಂಟ್ರಿ, ವೆದರ್ ವಿಲ್ಲಿಂಗ್ಲಿ ಆರ್ ಅನ್ವಿಲ್ಲಿಂಗ್ಲಿ, ಹ್ಯಾಸ್ ಟು ವೇಜ್ ಎ ಪ್ರಾಕ್ಸಿ ವಾರ್ ಅಗೇನ್ಸ್ಟ್ ಇಟ್ಸ್ ಎನಿಮಿ. ಮಾಡಲೇಬೇಕಾಗುತ್ತದೆ. ಅದರ ಮಟ್ಟಿಗೆ ಅದಕ್ಕೆ ನ್ಯಾಯ. ಜಗತ್ತೆಲ್ಲವೂ ಒಳಿತಾಗಿ ಇದ್ದರೆ ಸರಿ. ಹಾಗೆ ಒಳಿತು ಅನ್ನೋದು ಜಗತ್ತಿಗೆಲ್ಲವೂ ಒಂದೇ ಬಾರಿ ಬರೋಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ತೀವಿ, ಸರ್ವಸ್ತರತು ದುರ್ಗಾಣಿ ಸರ್ವೋಭದ್ರಾಣಿ ಪಶ್ಯತು ಸರ್ವಸುಖಮವಾಪ್ನೋತು ಸರ್ವತ್ರ ನಂದತು ಅಂತ ಕಾಳಿದಾಸ ಹೇಳ್ತಾನೆ ವಿಕ್ರಮೋರ್ವಶೀಯದಲ್ಲಿ. ಹಾಗೆ ನಾವು ಹೇಳಬಹುದಷ್ಟೇ ಹೊರತು ಆಚರಣೆಯಲ್ಲಿ ಆಗುವಂಥದ್ದಲ್ಲ. ಯಾಕೆಂದರೆ ಅದೆಷ್ಟೋ ವ್ಯತಿರಿಕ್ತವಾದ ಸಂದರ್ಭಗಳಿರ್ತವೆ, ಅವರವರ ಹಿತಾಸಕ್ತಿಗಳು ಬೇರೆ ಬೇರೆ ಆಗುತ್ತವೆ. ಪಿಂಡೆ ಮತಿರ್ಭಿನ್ನ ಅಂತ ನಮಗೆ ಗೊತ್ತೇ ಇದೆ. ಹೀಗಾಗಿ ಈ ಒಂದು ನೀತಿ ಸರ್ವತ್ರ ಸಂಗತವಾದದ್ದು. ಅದರಿಂದಲೇ ನಾವು ನಿರಂತರವಾಗಿ ಹೇಳ್ತಾ ಇರ್ತೀವಲ್ಲ, ಎಷ್ಟು ಶಾಂತಿಯನ್ನು ಏನು ಮಾಡಿದ್ರೂ ಕೀಪ್ ಯುವರ್ ಪೌಡರ್ ಡ್ರೈ ಅಂತ ಹೇಳ್ತಾರಲ್ಲ, ಆಯುಧವನ್ನು ಸದಾ ಮಸೆದು ಹದವಾಗಿ ಇಟ್ಟುಕೊಂಡಿರಬೇಕು. ಆ ರೀತಿಯಾದ ವೀರ ಉತ್ಸಾಹ ಇಲ್ಲದೇ ಇದ್ದರೆ ತುಂಬ ನಿಷ್ಪ್ರಯೋಜಕವಾಗುತ್ತದೆ. ಅದು ಒಂದು ದೇಶಕ್ಕೆ ಮಾತ್ರವಲ್ಲ, ಒಂದು ಮನೆಗೂ ಅಷ್ಟೇ, ಒಂದು ಮತಿಗೂ ಅಷ್ಟೇ ನಿರಂತರವಾಗಿ ಚಿಂತನೆ ಮಾಡ್ತಾ ಇರಬೇಕು, ಮಥನ ನಡೆಸ್ತಾ ಇರಬೇಕು. ಇಲ್ಲಿಗೆ ಬರುವ ಮುನ್ನ ನನ್ನ ಸ್ನೇಹಿತರಾದ ನರ್ತಕ ದಂಪತಿಗಳು ನಿರುಪಮಾ ರಾಜೇಂದ್ರ ಅವರ ಮನೆಗೆ ಹೋಗಿದ್ದೆ. ಅವರು ಇಬ್ಬರೇ ಕಾಲಿಗೆ ದೊಡ್ಡ ಕಥಕ್ನ ಗೆಜ್ಜೆ ಕಟ್ಟಿಕೊಂಡು ಅಭ್ಯಾಸ ಮಾಡ್ತಾಯಿದ್ರು. ಈಗ ಯಾಕೆ ಅಭ್ಯಾಸ? ಬೇಕಾದಷ್ಟು ಸಾಧನೆ ಮಾಡಿ ಆಗಿದೆಯಲ್ಲ ಅಂತಂದರೆ ನಿರಂತರ ಅಭ್ಯಾಸ ಮಾಡ್ತಾ ಇರಬೇಕು. ವಿಜಿಲೆನ್ಸ್ ಅನ್ನುವುದು ಬೇಕು ಅಂತಾರಲ್ಲ, ರಾಜ್ಞಾಂ ವ್ರತಮುತ್ಥಾನಂ ಅಂತ, ಆ ರೀತಿಯಾದದ್ದು. ರಾಜ್ಞಾಂ ನಿತ್ಯಂ ವ್ರತಮುತ್ಥಾನಂ ಅಂತ ಕೌಟಿಲ್ಯ ಹೇಳ್ತಾನೆ. ಆ ರೀತಿ ಮಾಡ್ತಾ ಇದ್ದರು ಅವರು. ಯಾವುದೇ ವ್ಯಾಸಂಗದಲ್ಲಿ ತೊಡಗಿದ್ದವ್ರಿಗೂ ಅಭ್ಯಾಸ ಇರಲೇಬೇಕು, ಮಾಡ್ತಲೇ ಇರಬೇಕು. ನಮ್ಮ ಚಿತ್ರಕಾರ BKS ವರ್ಮ ಅವರು ಓಡಾಡ್ತಾ ಇದ್ದಾಗಲೂ ಗಾಳಿಯಲ್ಲಿ ಕೈಯನ್ನು ಆಡಿಸ್ತಾ ಇರ್ತಾರೆ. ಕುಂಚದಲ್ಲಿ ಯಾವ ರೀತಿಯಾಗಿ ಚಿತ್ರ ಬರಿತೀವಿ, ಅಥವಾ ಪೆನ್ಸಿಲ್, ಪೆನ್ ಇತ್ಯಾದಿಗಳಲ್ಲಿ ಇಂಕ್ನಲ್ಲಿ ಹೇಗೆ ಬರಿತೀವಿ ಆ ರೀತಿಯಾಗಿ ಬೆರಳನ್ನು ಆಡಿಸ್ತಾ ಇರ್ತಾರೆ. ಅಂದರೆ ಗಾಳಿಯಲ್ಲಿ ಅವರು ಅದೃಶ್ಯ ಚಿತ್ರಗಳನ್ನು ಬರೀತಾ ಆ ಪಾಠವನ್ನು, ಸ್ಕಿಲ್ ಅಂತೀವಲ್ಲ, ಆ ಕೌಶಲವನ್ನು ಸಾಧಿಸಿಕೊಳ್ತಾ ಇರಬೇಕಾಗುತ್ತದೆ. ವ್ಯಾಸಂಗ ಮಾಡ್ತಲೇ ಇರಬೇಕು, ಹಾಗಿಲ್ಲದಿದ್ದರೆ ಸಾಗುವಂಥದ್ದಲ್ಲ. ಅನಭ್ಯಾಸೇ ವಿಷಮಶಾಸ್ತ್ರಂ ಅಂತ ಇದ್ದೇ ಇದೆ. ಆ ರೀತಿ ರಾಷ್ಟ್ರಕ್ಕೂ ಕೂಡ ಅರ್ಥ ಸಾಧನೆಗಾಗಿ ದಂಡವನ್ನು, ವಾರ್ತಾ ಅಂತಂದರೆ ಆಲ್ ಸಿವಿಕ್ ಕಂಫರ್ಟ್ಸ್ ಆ್ಯಂಡ್ ಸಿವಿಕ್ ಎಸ್ಟಾಬ್ಲಿಷ್ಮೆಂಟ್ಸ್ ಅಂತ ಹೇಳ್ತೀವಿ. ಕೃಷಿ, ಗೋರಕ್ಷಾ, ವಾಣಿಜ್ಯ ಇತ್ಯಾದಿಗಳೆಲ್ಲ ವಾರ್ತೆಗೆ ಸಂಬಂಧಪಟ್ಟಂಥದ್ದು. ಈ ವಾರ್ತಾ ದಂಡ ನೀತಿಗಳಲ್ಲಿ ನಿರಂತರವಾದ ಸ್ಥಿತಿಸ್ಥಾಪಕತ್ವ ಅನ್ನುವುದು ಬೇಕಾಗುತ್ತದೆ. ಅದರ ಅರಿವಿಲ್ಲದೆ ಎಂಥ ವಿವೇಕ ಮಾಡ್ತಾರೆ ಅಂದರೆ, ಮನೆಯಿಂದ ಹೊರಟು ಬರುವಾಗ ಯಾವುದೋ ಒಂದು ಚಾನೆಲ್ನಲ್ಲಿ, ಅದು TV 9ನಲ್ಲಿಯೋ ಏನೋ ಒಂದು ಚರ್ಚೆ ಬರ್ತಾ ಇತ್ತಂತೆ. ಯಾರೋ ಮೈಸೂರಿನಲ್ಲೊಬ್ಬರು ಕಿರಿಕಿರಿಯ ಉದ್ದಾಮ ಸಾಹಿತಿಯೋ ಇದ್ದಾರೆ. ಅವರು ನಮ್ಮ ಹಿಂದೂ ದೇವತೆಗಳ ಕೈನಲ್ಲೆಲ್ಲ ಆಯುಧಗಳಿರ್ತಕ್ಕಂಥದ್ದು ಹಿಂಸೆಯನ್ನು ಪ್ರಚೋದಿಸ್ತಾ ಇವೆ ಅಂತ ಮೊನ್ನೆ ತಾನೇ ಹಂಪ ನಾಗರಾಜ್ ಅವರು ಹೇಳಿದ್ರು, ಈ ಥರ ಯಾವುದೋ ಕಾಲದಲ್ಲಿ ಅಂತ ಅಂದು ಆಕ್ಷೇಪ ಮಾಡಿದ್ದೆ. ಈಗ ಅದು ಮತ್ತೆ ನೆನೆದವರು ಮನದಲ್ಲಿ ಅಂತ ಬರಲೇಬೇಕಲ್ವ. ಇನ್ನೊಬ್ಬರು ಭಗವಾನ್ ಅಂತಕ್ಕಂಥವ್ರು ಶಂಕರಾಚಾರ್ಯ, ಗೂಂಡಾಗಿರಿ ಅಂತೆಲ್ಲ ಪುಸ್ತಕ ಬರೆದು ಹೊಟ್ಟೆಪಾಡು ನಡೆಸ್ಕೊಂಡಂಥವ್ರು. ಅವರು ಈ ಥರ ಒಂದು ಕುಚೋದ್ಯಂ ಕೃತ್ವ ಪ್ರತಿಷ್ಠಾಂ ಲಭೇತ್ ಅಂತ ಮಾಡಿಬಿಟ್ರು. ಅದನ್ನು TV ನಲ್ಲಿ ದೊಡ್ಡ ಚರ್ಚೆ. ಅದಕ್ಕೆ ಅವರು ವಿರೋಧ ವಾದಿಸೋದಕ್ಕೆ ಪ್ರಮೋದ್ ಮುತಾಲಿಕ್ಕು, XYZ ಈ ರೀತಿಯಾಗಿ ದೇವಾನಾಂ ಪ್ರಿಯರೇ ಇರತಕ್ಕಂಥದ್ದು. ಅದಕ್ಕೆ ನಾನು ಇನ್ನೊಬ್ಬ ಸ್ನೇಹಿತ ಹೇಳ್ತಾ ಇದ್ದ, ದೇವತೆಗಳಿಗೆ ಏನಾದ್ರು ಶಕ್ತಿ ಇದ್ದಿದ್ದರೆ ಮೊದಲು ತಮ್ಮ ಪರವಾಗಿ ವಾದಿಸೋಕೆ ಬಂದ ಶುದ್ಧ ಶುಂಠರನ್ನು ಇರಿದುಕೊಳ್ತಾ ಇದ್ರು ಅಂತ. ಅಂದರೆ ದೇವತೆಗಳ ಕೈಯಲ್ಲಿರುವ ಆಯುಧದಿಂದ ಹಿಂಸೆ ಹೆಚ್ಚಾಗುತ್ತದೆ ಅಂತಂದರೆ, ಕ್ರಿಸ್ತ ಶಿಲುಬೆಗೆ ಏರಿಸ್ಕೊಂಡು ಬಿಟ್ಟಿದ್ದೀನಿ ಅಂತಂತ ಕ್ರಿಸ್ತನನ್ನು ಆರಾಧನೆ ಮಾಡ್ತಕ್ಕಂಥ ಅಮೇರಿಕಾ ಅಷ್ಟು ಹಿಂಸೆಯನ್ನು ಜಗತ್ತಿನಲ್ಲಿ ಹರಡ್ತಾ ಇರ್ತಕ್ಕಂಥ ದೇಶ ಇವತ್ತು ಯಾವುದೂ ಇಲ್ಲವೇ ಇಲ್ಲ. ಇಡೀ ಯುರೋಪು ಬರ್ಬರವಾಗಿ ಪಾಶವವಾಗಿ ಮಾಡಿದ್ದೇನು. ಆ ಕ್ರಿಸ್ತನ ಸಂತಾನ
ಪರಂಪರೆ ಅಂತ ಆಗಿರ್ತಕ್ಕಂಥ ಪೋಪ್ ಅವನು ಯಾವ ರೀತಿಯಾಗಿ ದೌರ್ಜನ್ಯ ನಡೆಸಿದ್ದು ಪರಂಪರೆಯಿಂದ ಅನ್ನೋದು ನಮಗೆ ಗೊತ್ತೇ ಇದೆ. ಅದು ದಕ್ಷಿಣ ಅಮೆರಿಕಾದಲ್ಲಿರ್ಬೋದು, ದಕ್ಷಿಣ ಆಫ್ರಿಕಾದಲ್ಲಿರ್ಬೋದು, ಆಸ್ಟ್ರೇಲಿಯಾದಲ್ಲಿರ್ಬೋದು, ಮಿಕ್ಕ ಭೂಗೋಳದಲ್ಲಿ ಎಲ್ಲಿಯೇ ಬೇಕಾದರೂ ಇರ್ಬೋದು, ಅಷ್ಟು ಕ್ರೌರ್ಯ ಮಾಡಿದ್ದು. ಇನ್ನು ಜೈನರಲ್ಲಿ ಅಹಿಂಸೆ ಅನ್ನೋದು ಉಂಟು. ಆದರೂ ಜೈನ ಮಹಾರಾಜರುಗಳು ಎಷ್ಟು ಜನ ಯುದ್ಧ ಮಾಡಿದ್ರು. ಈ ಗರುಡರ ಕಥೆ ಹೇಳಿದ್ನಲ್ಲ, ವಿಷ್ಣುವರ್ಧನ ಮೊದಲಾದಂಥವರೆಲ್ಲ ಜೈನರೇನೆ. ಅವರು ಬೇಕಾದಷ್ಟು ಗರುಡರಿದ್ದರು. ಅವರಿಗೆ ಅವರು ನಿರಂತರವಾಗಿ ಯುದ್ಧ ಮಾಡ್ತಾನೇ ಇದ್ದರು. ಹೊಯ್ಸಳರು ರಾಷ್ಟ್ರಕೂಟರು ಗಂಗರ ಜೊತೆ, ಗಂಗರು ಚಾಲುಕ್ಯರ ಜೊತೆಗೆ ಹೀಗೆ ನಿರಂತರ ಸಂಘರ್ಷ ನಡೆದೇ ಇತ್ತು. ಬೌದ್ಧರು ಅಂತ ಹೇಳಿದರೆ ಚೀನಾ ಬೌದ್ಧ ಮತವನ್ನೇ ಅವಲಂಬಿಸಿಕೊಂಡಿತ್ತು. ಎಷ್ಟು ಕೋಲಾಹಲ, ಎಷ್ಟು ಯುದ್ಧ ಎಲ್ಲ ಮಾಡ್ತು ಅನ್ನೋದು ನಮಗೆ ಗೊತ್ತೇ ಇದೆ. ಕುಬ್ಲಾ ಖಾನ್, ಅವನಪ್ಪ ಚೆಂಗೀಸ್ ಖಾನ್, ಹೀಗೆಲ್ಲ ಅವ್ರಿಗಿಂತ ಹಿಂದೆ ಬಂದಂಥದ್ದು ಯಾವ ಕ್ರೌರ್ಯಕ್ಕೆ. ಇಸ್ಲಾಮಿನಲ್ಲಿ ನಿರಾಕಾರ ದೇವರು, ಹಾಗಾಗಿ ಎಲ್ಲ ರೀತಿಯಾದದ್ದು ವಿಷಕ್ಕೆ ಆಕಾರ ಉಂಟಾ? ಹಾಗಾಗುತ್ತದೆ ಈ ತರಹ. ಹೀಗಾಗಿ ಒಂದು ಮತ ಲಾಂಛನದ ಮೇಲೆ ಹಿಂಸೆ ನಡೆಯುತ್ತದೆ ಅನ್ನೋದೆಲ್ಲ ಶುದ್ಧ ಬಾಲಿಶವಾದಂಥದ್ದು. ಆದರೆ ಅವ್ರಿಗೇನೋ ಹೊಟ್ಟೆಪಾಡು ನಡೆಯಬೇಕಲ್ಲ ಟಿ ವಿ ಚಾನಲ್ನವ್ರಿಗೆ. 24 ಗಂಟೆಯನ್ನು ನ್ಯೂಸ್ ಕೊಡ್ತೀವಿ ಅಂದಮೇಲೆ ಇನ್ನು ಗಲಾಟೆ ಮಾಡದೇ ಇದ್ದರೆ ಆಗುತ್ತೆ. ಅಶಾಂತಿಯೇ ಒಂದು ಅವರ ಪ್ರಚಾರ ಸಾಧನವಾಗುತ್ತದೆ. ಆದರೆ ಒಂದು ಮರೆಯುತ್ತಾರೆ, ಯಾವುದೇ ದೇಶಕ್ಕೆ ರಕ್ಷಣೆ ಅನ್ನುವುದಿರಬೇಕು. ಪೊಲೀಸ್ನವನ ಕೈನಲ್ಲಿ ಲಾಠಿ ಇದ್ದರೆ ಜನಕ್ಕೆ ಕ್ರೌರ್ಯ ಬಂದುಬಿಡುತ್ತೆ. ಸೈನಿಕನ ಕೈನಲ್ಲಿ AK-47 ಇದ್ದರೆ ಕ್ರೌರ್ಯ ಬಂದುಬಿಡುತ್ತೆ. ಮೇಷ್ಟ್ರ ಕೈನಲ್ಲಿ ಬೆತ್ತ ಇದ್ದರೆ ಕ್ರೌರ್ಯ ಬಂದುಬಿಡುತ್ತೆ. ಮನುಷ್ಯರ ಬಾಯಿನಲ್ಲಿ ನಾಲಿಗೆ ಇದ್ದರೆ ಕ್ರೌರ್ಯ ಬರುತ್ತೆ. ಕತ್ತರಿಸಿ, ಮೊದಲು ನನ್ನ ನಾಲಿಗೆನೇ ಕತ್ತರಿಸಬೇಕಾಗುತ್ತೆ. ಅಂದರೆ ಎಲ್ಲಿಯಾದರೂ ವಿವೇಕ ಉಂಟೆ? ಹೀಗೆ ಅವಿವೇಕ ಬರುತ್ತದೆ. ರಾಷ್ಟ್ರ ರಕ್ಷಣೆ ಎನ್ನುವಂಥದ್ದು ಅನಿವಾರ್ಯವಾದದ್ದು. ನಾವು ನಮ್ಮ ಮನೆ ಸಂಸಾರ ಅಂತ ಮಾಡಿಕೊಂಡ ತಕ್ಷಣವೇ ಮನೆಗೊಂದು ಬಾಗಿಲಿಗೊಂದು ಬೋಲ್ಟು, ಅದಕ್ಕೊಂದು ಬೀಗ, ಇವು ಅನಿವಾರ್ಯವಾದದ್ದು. ಬೀಗ ಹೊಡ್ಕೊಂಡು ಬರ್ತೀನಿ ಅಂತಂದರೆ ಏನು ರಾಮ್ ಭಜನೆ ಮಾಡ್ತಾ ಇರ್ತಾರ, ರಹೀಮ್ ಭಜನೆ ಮಾಡ್ತಾ ಇರ್ತಾರ? ತಮಗೆ ಬಂದಾಗ ಯಾವ ನ್ಯಾಯವೂ ಇಲ್ಲ, ಯಾವ ನೀತಿಯೂ ಇಲ್ಲ. ಜಗತ್ತಿಗೆಲ್ಲ ಊರಿಗೆಲ್ಲ ಉಪದೇಶ ಮಾಡಿ ಒಲೆಯಲ್ಲಿ ಉಚ್ಚ ಹೊಯ್ದರು ಅಂತ ಒಂದು ಗಾದೆ ಇದೆ. ಆ ಥರದ ಗತಿ ಆಗುತ್ತದೆ. ಪಂಚತಂತ್ರಾದಿಗಳದು ಸಾರ್ವತ್ರಿಕವಾದ ನೀತಿ. ಆ ಕಾರಣದಿಂದಲೇ ಲೋಕದಲ್ಲಿ ಆ ಕಾಠೋರ್ಯ ಬೇಕಾಗುತ್ತದೆ. ಕೆಲವೊಮ್ಮೆ ಕೆಲವನ್ನು ಬರಿಸಿ ಕೊಲ್ಲಬೇಕಾಗುತ್ತದೆ. ಹಿತ್ತಲಿನ ಗಿಡಗಳನ್ನು ಮಾಡ್ತೀವಿ, ಹಟ್ಟಿಯ ಕುರಿ ಮೇಕೆ ಕೋಳಿಗಳಿಗೆ ಹಾಗೆ ಮಾಡ್ತೀವಿ. ಏನು ಮಾಡೋದು? ಜೀವೋ ಜೀವಸ್ಯ ಜೀವನಂ ಅಂತ ಇರತಕ್ಕಂಥದ್ದೇ. ಸತ್ರೂ ಪರವಾಗಿಲ್ಲ, ಯಾವುದೋ ಒಂದು ದಿವಸ ಎಲ್ಲರೂ ಸಾಯಲೇಬೇಕು. ತನ್ನನ್ನು ನಚ್ಚಿಕೊಂಡವರು, ತನಗೆ ಆ ಮಟ್ಟಕ್ಕೆ ಸುಖ ಕೊಟ್ಟಂಥವರು ನೆಮ್ಮದಿಯಾಗಿರಲಿ ಅಂತ ಸೈನಿಕ ಯುದ್ಧ ಮಾಡ್ತಾನೆ. ಸಾಯೋದಕ್ಕೇ ಸೈನಿಕರಿರೋದು ಅಂತ ಒಂದು ಅವಿವೇಕದ ಮಾತನ್ನು ಯಾವುದೋ ಕಾಂಗ್ರೆಸ್ನ ಪುಡಾರಿ ಆಡ್ದ ಅಂತ ನಾವು ನೋಡಿದ್ದೀವಿ. ಕಾಂಗ್ರೆಸ್ನೋ ಅಥವಾ SP ನೋ ಏನೋ, ಒಟ್ಟಿನಲ್ಲಿ ಆ ಬ್ಲೆಗಾರ್ಡ್ಸ್ ಆಫ್ ದಟ್ ಸೆಕ್ಟ್ ಅದು ಇದ್ದೇ ಇದೆ. ಆ ಸೆಕ್ಯುಲರ್ ಬ್ರಿಗಾಂಡ್ಸ್ ಅಂತ ಏನು ಕರೀತಾರೆ, ಆ ಧೂರ್ತರ ಠೌಳಿ ಅದು ಮಾಡುತ್ತದೆ. ಹಾಗಲ್ಲದೇ ಇದ್ದರೂ ಒಂದು ಮಟ್ಟಕ್ಕೆ ತೆಕ್ತ ಜೀವಿತರಾಗಿ ಇರುವಂಥದ್ದು ಅನಿವಾರ್ಯ. ಹಾಗೆ ಬರಬೇಕಾಗುತ್ತದೆ. ಆ ರೀತಿಯಾಗಿ ಲೈಫ್ ರಿಸ್ಕಿಂಗ್ ಆದಂಥ ಎಷ್ಟು ಕೆಲಸ ಇದೆ. ಫೈರ್ ಬ್ರಿಗೇಡ್ ಇರ್ಬೋದು, ಅಥವಾ ಸೈನಿಕರೇ ಇರ್ಬೋದು, ಅಥವಾ ಪೊಲೀಸರಿರ್ಬೋದು, ಗಣಿಗಾರಿಕೆ ಮಾಡುವವರಿರ್ಬೋದು. ನಾವು ನೋಡಿದ್ದೀವಿ ಹಿಂದೆಯೇ ಉತ್ತರ ಭಾರತದಲ್ಲಿ ಕಲ್ಲಿದ್ದಲ ಗಣಿಗಳಲ್ಲಿ ಕೆಲಸ ಮಾಡುವವರು ಹೇಗೆ ಭೂಮಿಯ ಕುಸಿತ ಆಗಿ ಎಲ್ಲರೂ ಕೂಡ ಆ ಒಂದು ಮೃತ್ತಿಕಾ ಸಮಾಧಿ ಆದಂಥದ್ದು, ಜಲ ಸಮಾಧಿ ಆದದ್ದು ಯಾವ ರೀತಿಯಾಗಿಲ್ಲ ಅಂತ ನಮಗೆ ಗೊತ್ತಿರುವಂಥದ್ದೇ. ಅದನ್ನು ಬಿಡುವುದಕ್ಕಾಗುತ್ತದೆಯಾ? ಯಾರಾದರೂ ಮಾಡಬೇಕಾಗುತ್ತದೆ. ಹಾಗೆ ಮಾಡುವುದು ಅನಿವಾರ್ಯ ಅಂತನ್ನುವ ತತ್ವವನ್ನು ಬೇಕು ಅಂತ ಜನರನ್ನು ತಂದು ಹಿಡಿದು ಕೊಲ್ಲುವಂಥದ್ದಲ್ಲ. ಒಟ್ಟಿನಲ್ಲಿ ಅವರು ಸನ್ನದ್ಧರಾಗಿರಬೇಕು. ಮೆಂಟಲಿ ದೇ ಹ್ಯಾವ್ ಟು ಬಿ ಪ್ರಿಪೇರ್ಡ್. ಸೈನಿಕನಾದವನು ಸೇನೆಗೆ ಸೇರಿದ ತಕ್ಷಣ ಸಾವು ಬರುತ್ತೆ ಅಂತಲ್ಲ, ಸೇನೆಗೆ ಸೇರದೇನೆ ಇರ್ತಕ್ಕಂಥವನು ಅಜರಾಮರನಾಗಿರ್ತಾನೆ ಅಂತಲೂ ಏನೂ ಅಲ್ಲ. ಆದರೆ ಎಂದು ಸಾವು ಬರುತ್ತೆ ಅಂತ ಅನ್ನೋದು ಗೊತ್ತಿಲ್ಲದಿದ್ದರೂ ಎಂದೂ ಸಾವಿಗೆ ಸಿದ್ಧ ಅನ್ನುವ ಮನಸ್ತತ್ವ ಅವನದಾಗಿರ್ತದೆ. ಅದು ದೊಡ್ಡದು. ಆ ಕಾರಣದಿಂದ ಸೈನಿಕನಿಗೆ ಎಲ್ಲಿರದ ಗೌರವ. ಅವರಿಗೆ ತುಂಬ ದೊಡ್ಡ ರಿಯಾಯಿತಿಗಳು ಕೊಡ್ತಾರೆ, ಅವರಿಗೆ ಜೀವನ ಸೌಕರ್ಯಗಳು ಕೊಡ್ತಾರೆ. ಯಾವ ಮಟ್ಟಕ್ಕೆ ಅಂತಂದರೆ ಅವರ ಕೆಲವು ವಿಶೃಂಖಲವಾದಂಥ ವರ್ತನೆಗೆ ರಿಯಾಯಿತಿ ತುಂಬ ಇರುತ್ತದೆ. ದೇ ಆರ್ ಗಿವನ್ ಎ ಬಿಗ್ಗರ್ ಮಾರ್ಜಿನ್, ನ್ಯಾಯವಾಗಿ ಸಲ್ಲಿಸಬೇಕಾದಂಥದ್ದಾಗಿರುತ್ತದೆ. ಹೀಗೆ ರಿಸ್ಕ್ ಯಾರು ತಗೊಳ್ತಾರೆ, ಯಾರಿಗೆ ಈ ರೀತಿಯಾದ ಸವಾಲುಗಳನ್ನು ಎದುರಿಸಬೇಕಾದಂಥ ಮನಸ್ಸಾಗಲಿ, ಸ್ಥಾನವಾಗಲಿ, ಕರ್ತವ್ಯವಾಗಲಿ ಬರುತ್ತದೆಯೋ ಅವರಿಗೆ ಹೆಚ್ಚಿನ ಅನುಕೂಲತೆಗಳು ಮಾಡಿಕೊಟ್ಟೇ ಕೊಡಬೇಕು. ಅದು ಸಮಾಜದ ಕರ್ತವ್ಯ. ಈ ಆಫ್ರಿಕಾದಲ್ಲೆಲ್ಲ ಭಯಂಕರವಾದ ಇರುವೆಗಳು ಒಂದು ಕಪ್ಪು ಕಂಬಳಿಯ ಹಾಗೆ ಹರಿದುಕೊಂಡು ಬರುತ್ತವೆ. ಹಾದಿಗೆ ಯಾವುದು ಬಂದರೂ ಅದನ್ನು ಆಪೋಷಣ ತೆಗೆದುಕೊಂಡು ಮೂಳೆ ಮಾತ್ರಕ್ಕೆ ಉಳಿಸಿ ಹೋಗ್ತಾ ಇರ್ತವೆ ಅಂತ ಕೇಳಿದ್ದೀವಿ.
ದೊಡ್ಡ ದೊಡ್ಡ ತೊರೆಗಳು ನದಿಗಳು ಅಡ್ಡ ಬಂದರೆ ಆ ಇರುವೆಗಳ ಸಮೂಹವೆಲ್ಲ ಪರಸ್ಪರ ಅಂಟಿಕೊಂಡು ಒಂದು ಚೆಂಡಿನಂತೆ ಆಗುತ್ತವೆ. ಆ ಚೆಂಡು ಉರುಳಿ ಪ್ರವಾಹದಲ್ಲಿ ಬಿದ್ದು ಆ ಪ್ರವಾಹದ ಅಲೆಗಳ ಘರ್ಷಣೆಗೆ ತುತ್ತಾಗಿ ಆ ದಡ ಸೇರಿಕೊಳ್ಳುತ್ತವೆ, ಯಾವುದೋ ಒಂದು ಮೂಲೆಗೆ ಹೋಗುತ್ತವೆ. ಹೋಗಿ ಆ ದಡ ತಲುಪಿದ ಮೇಲೆ ಅಲ್ಲಿ ಮೇಲಿನ ಕವಚದಲ್ಲಿರ್ತಕ್ಕಂಥ 2-3 ಪದರದ ಇರುವೆಗಳು, ಲಕ್ಷಾಂತರ ಇರುವೆಗಳು ಸತ್ತು ಹೋಗುತ್ತವೆ. ಈ ಹೊಳೆ ದಾಟಿಸೋದಕ್ಕೋಸ್ಕರವಾಗಿ ಅವು ಮಾಡಬೇಕಾದ ತ್ಯಾಗವಾಗಿರ್ತಕ್ಕಂಥದ್ದು. ಈ ಥರದ್ದು ಯಥೇಷ್ಟವಾಗಿ ಪ್ರಾಣಿಕೋಟಿಯಲ್ಲಿ ಕೂಡ ನಾವು ನೋಡ್ತೀವಿ. ಅದನ್ನು ಇಲ್ಲಿ ಸ್ಥಿರಜೀವಿ ಹೇಳ್ತಾ ಇದೆ. ಒಂದೇ ಒಂದು ದಿವಸಕ್ಕಾಗಿ ಸದೈಕ ದಿವಸಸ್ಯಾರ್ಥೆ ಯತ್ರ ಸ್ಯಾದ್ ಸಂಗಮಃ ತತ್ವಯಾಹಂ ನ ಅತ್ರ ವಿಷಯೇ ಪ್ರತಿಷೇಧನೀಯ. ಹಾಗಾಗಿ ನೀನು ನನ್ನ ಮಾತನ್ನು ಮೀರಬಾರದು, ನನ್ನನ್ನು ತಡೆಯಬಾರದು. ಇತ್ಯುಕ್ತ ತೇನ ಚ ಶುಷ್ಕ ಕಲಹಂ ಕರ್ತು ಆರಬ್ಧ. ಹಾಗಾಗಿ ಮೇಘವರ್ಣನ ಜೊತೆಗೆ ಸುಮ್ಮನೆ ಶುಷ್ಕ ಕಲಹ, ಒಣಜಗಳದ ಒಂದು ತಗಾದೆಯ ನೆವ ಮಾಡಿಕೊಂಡು ಆರಂಭ ಮಾಡುತ್ತದೆ. ಆಮೇಲೆ ಅದನ್ನು ರಕ್ತಸಿಕ್ತಗೊಳಿಸಿದಂತೆ ನಟಿಸಿ ಮೇಘವರ್ಣ ಅದನ್ನು ಕೆಡವಿ ಕೆಳಕ್ಕೆ ತನ್ನ ಪರಿವಾರದ ಸಮೇತ ಋಷ್ಯಮುಖ ಪರ್ವತಕ್ಕೆ ಹೋಗಿ ಬಚ್ಚಿಟ್ಟುಕೊಳ್ಳುತ್ತದೆ. ಇತ್ತ ಒಂದು ಗೂಬೆ ಗೂಢಚಾರಣಿ ನೋಡಿ, ಅಲ್ಲಿ ಕೃಕಾಲಿಕ ಅಂತ, ಅದು ಹಿಂದೆ ಪಟ್ಟಾಭಿಷೇಕ ಆಗಬೇಕಾಗಿದ್ದ ಗೂಬೆಯ ಹೆಂಡತಿಯ ಹೆಸರು ಆಗಿತ್ತು. ಈ ಗೂಢಚಾರಣಿ ಗೂಬೆಯ ಹೆಸರು ಅದೇ, ಆದರೆ ಬೇರೆ ಬೇರೆವು. ಏನೋ ಮಹಾರಾಣಿಯ ಗೌರವದಿಂದಾಗಿ ಪರಂಪರೆಯಾಗಿ ಆ ಗೂಢಚಾರಣಿಗೆ ಆ ಹೆಸರು ಬಂದಿದ್ದಿರ್ಬೋದು. ಒಟ್ಟಿನಲ್ಲಿ ಪಂಚತಂತ್ರ ಇಲ್ಲಿ ಎರಡು ಒಂದೇ ಹೆಸರು ಮಾಡಿದೆ. ಯಾಕೆಂದರೆ ಅದು ಮೊದಲೇ ಯಾವುದೋ ಕಾಲದಲ್ಲಿ ಆದಂಥ ವೈರ ಅಂತನ್ನುವುದನ್ನು ನಾವು ಕಂಡಿದ್ದೀವಿ. ಹಾಗಾಗಿ ಇದಕ್ಕೂ ಈ ಒಂದು ಕಾಲದ ಈ ಕೃಕಾಲಿಕೆ ಗೂಢಚಾರಣಿಗೂ ಆ ಮಹಾರಾಜ್ಞಿ ಕೃಕಾಲಿಕೆಗೂ ತುಂಬ ಅಂತರ ಉಂಟು. ಒಟ್ಟಿನಲ್ಲಿ ಇಲ್ಲಿ ಗೂಢಚಾರಿಯನ್ನು ನಡೆಸ್ತಕ್ಕಂಥ ಹೆಂಗಸರು ಇದ್ದಾರೆ ಅಂತ ಗೊತ್ತಾಗುತ್ತದೆ. ಲೇಡಿ ಸ್ಪೈಸ್, ಮಾಡೆಸ್ಟಿ ಬ್ಲೇಸ್ ಥರದವರೆಲ್ಲ ಇರ್ತಾರೆ ಅಂತ ಗೊತ್ತಾಗುತ್ತದೆ. ಆಮೇಲೆ ಅದು ನೋಡಿ ತತ್ಕ್ಷಣವೇ ಅರಿಮರ್ದನ ಮಹಾರಾಜನಿಗೆ ನಿವೇದನ ಮಾಡುತ್ತದೆ. ತವಾರಿಹಿ ಸಂಪ್ರತಿ ಭೀತಃ ಕ್ವಚಿತ್ ಪ್ರಚಲಿತಃ ಸಪರಿವಾರ. ನಿನ್ನ ವೈರಿ ಮೇಘವರ್ಣ ಪರಿವಾರದ ಜೊತೆಗೆ ಪಲಾಯನ ಮಾಡಿದ್ದಾನೆ ಅಂತ. ಆಗ ಇಡೀ ಮಹಾರಾಜನ ಪರಿವಾರವೆಲ್ಲ, ಅಂದರೆ ಗೂಬೆಯ ಪರಿವಾರವೆಲ್ಲ ಆ ನ್ಯಗ್ರೋಧ ವೃಕ್ಷದ ಬಳಿಗೆ ಬಂದು ಪರಿಶೀಲನೆ ಮಾಡುತ್ತವೆ. ಆಮೇಲೆ ಅಲ್ಲಿ ಹುಡುಕ್ತಾ ಇದ್ದಾಗ ಶತ್ರು ಪ್ರಚಲನೆ ಛಿದ್ರಂ ಏಕಂ ಅನ್ಯಚ್ಚ ಸಂಶ್ರಯಂ ಕುರ್ವಾಣೋ ಜಾಯತೆ ವಶ್ಯೋ ವ್ಯಗ್ರತ್ವೇ ರಾಜಸೇವಿನಾಂ. ಶತ್ರು ಹಾದಿಯಲ್ಲೇ ಇರುವಾಗ, ಪ್ರಯಾಣ ಮಾಡ್ತಾ ಇರುವಾಗ, ಹೊಸ ಜಾಗ ಸೇರಿರುವಾಗ, ಸಂದಿಗ್ಧದಲ್ಲಿದ್ದಾಗ, ಎಲ್ಲ ಸಂದರ್ಭದಲ್ಲಿ ತತ್ಕ್ಷಣವೇ ಅವನನ್ನು ಅಟಕಾಯಿಸಿ ಕೊಲ್ಲಬೇಕು ಅಂತಿದೆ. ಹಾಗಾಗಿ ಅವನನ್ನು ನಾಶ ಮಾಡೋಣ ಅಂತ ಎಲ್ಲ ಮಂತ್ರಿಗಳು ಕೂಡ ಆಲೋಚನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮಿಕ್ಕ ಭೃತ್ಯರಿಗೆಲ್ಲ ಆದೇಶವನ್ನು ಅದು ಕೊಡುತ್ತದೆ. ಉಕ್ತಂಚ ವೃತಿಮಪ್ಯಾಶ್ರಿತ ಶತ್ರು ಅವಧ್ಯ ಸ್ಯಾತ್ ಜಿಗೀಷುಣ ಕಿಂಪುನ ಸಂಶ್ರಿತೋ ದುರ್ಗಂ ಸಾಮಗ್ರಿಯ ಪರಯಾಯುತಂ. ಒಂದು ಬೇರೆ ಒಳಗಿದ್ದರೂ ಕೂಡ ಶತ್ರುವನ್ನು ಗೆಲ್ಲೋದು ಕಷ್ಟ ಆಗುತ್ತದೆ. ಹಾಗಿರುವಾಗ ಒಂದು ಗಟ್ಟಿಯಾದ ದುರ್ಗದ ಒಳಗೆ ಸೇರಿಬಿಟ್ರೆ ಎಷ್ಟು ಕಷ್ಟ. ಹಾಗಾಗಿ ಅವನು ಸುಕ್ಷೇತ್ರವನ್ನು ಮತ್ತು ಸುಸ್ಥಿರವಾದ ಕ್ಷೇಮಂಕರವಾದ ಸ್ಥಳವನ್ನು ಸೇರುವ ಮುನ್ನವೇ ಕೊಲ್ಲಬೇಕು. ಮೇಘವರ್ಣ ಕಾಗೆಯನ್ನು ಸಪರಿವಾರವಾಗಿ ಈ ತತ್ಕ್ಷಣವೇ ನಾಶ ಮಾಡಬೇಕು ಅಂತಂದುಕೊಂಡು ಎಲ್ಲ ಪರಿವಾರವು ಮತ್ತು ಅರಿಮರ್ದನನ ನೇತೃತ್ವದಲ್ಲಿ ಚಿಂತನೆ ಮಾಡ್ತಾರೆ. ಆಮೇಲೆ ಆ ಸಂದರ್ಭದಲ್ಲಿ ಸ್ಥಿರಜೀವಿ ಯೋಚನೆ ಮಾಡುತ್ತದೆ. ಯದೇತೆ ಅಸ್ಮತ್ ಶತ್ರವಃ ಅನುಪಲಬ್ಧಾ ಅನುಪಲಬ್ಧಾಸ್ಮದ್ವೃತ್ತಾಂತಹ ಯಥಾಗತಮೇವ ಯಾಂತಿ ತಥೋ ಮಯಾ ನ ಕಿಂಚಿತ್ ಕೃತಂ ಭವತಿ. ಅದು ಅಂದುಕೊಳ್ಳುತ್ತದೆ, ನಾನು ಕೆಳಗೆ ಬಿದ್ದಿದ್ದೀನಿ, ಇವುಗಳು ನನ್ನನ್ನು ನೋಡದೇ ಇದ್ದರೆ ನಮ್ಮ ರಾಜನನ್ನೇ ಬೆನ್ನಟ್ಟಿಕೊಂಡು ಹೋಗಿಬಿಡುತ್ತವೆ. ಹಾಗಾಗಿ ನಾನು ಯಾವ ಕೆಲಸಕ್ಕೂ ಪ್ರಯೋಜನ ಬರಲ್ಲ, ಮಾತ್ರವಲ್ಲ ನನ್ನ ಪರಿವಾರಕ್ಕೂ ತೊಂದರೆ ಮಾಡದಂತೆ ಆಗ್ತೀನಿ. ಅದರಿಂದ ನನ್ನದೇನಿದೆ ನಿಶ್ಚಯ ನಾನು ಮಾಡ್ಕೊಳ್ಬೇಕು. ಕೆಳಗೆ ಬಿದ್ದವನು ಈಗ ಅವರನ್ನು ಆಕರ್ಷಿಸಿ ನನ್ನ ಕಡೆಗೆ ಗಮನ ಸೆಳೆದು ನಾನು ಮಾಡಬೇಕಾದ್ದು ಮಾಡ್ತೀನಿ ಅಂತಂದುಕೊಂಡು ಒಂದು ಲೋಕಪ್ರಸಿದ್ಧವಾದ ನೀತಿಯನ್ನು ಹೇಳುತ್ತದೆ. ಅನಾರಂಭೋ ಹಿ ಕಾರ್ಯಾಣಾಂ ಪ್ರಥಮಂ ಬುದ್ಧಿಲಕ್ಷಣಂ ಪ್ರಾರಬ್ಧಸ್ಯಾಂತಿಮಂ ಗಮನಂ ದ್ವಿತೀಯಂ ಬುದ್ಧಿಲಕ್ಷಣಂ ಅಂತ. ಪ್ರಾರಬ್ಧಸ್ಯ ಅಂತಗಮನಂ ಅಂತಲೂ ಪಾಠಾಂತರ ಉಂಟು. ಅಂದರೆ ಮಾಡದೇ ಇರುವುದು, ಕೆಲಸವನ್ನು ಮಾಡದೇ ಇರತಕ್ಕಂಥದ್ದು ಒಂದು ಲಕ್ಷಣ. ಆದರೆ ಹಿಡಿದ ಕೆಲಸವನ್ನು ಕೊನೆ ತನಕ ನಡೆಸ್ತಕ್ಕಂಥದ್ದು ಮತ್ತೊಂದು ಲಕ್ಷಣ ಅಂತ. ಅಂದರೆ ಯಾವುದು ಲಾಭ ಇಲ್ಲ, ಅಫಲಾನಿ ದುರಂತಾನಿ ಸಮವ್ಯಯ ಫಲಾನಿ ಚ ಭೋಜಪ್ರಬಂಧದಲ್ಲಿ ಬರುತ್ತದೆ. ಯಾವ ಕೆಲಸ ಅಫಲ ನಿಷ್ಫಲವಾಗುತ್ತಿದೆಯೋ, ದುರಂತಾನಿ ಮತ್ತು ಟ್ರ್ಯಾಜಿಕ್ಕಾಗಿ
ವಿಫಲವಾದದ್ದು ಮಾತ್ರವಲ್ಲದೆ ದುಃಖಾಂತವಾಗಿ ಯಾವುದಾಗುತ್ತದೋ ಸಮವ್ಯಯ ಫಲಾನಿಚ, ಹಾಕಿದ್ದಷ್ಟು ಖರ್ಚು ಬಂದದ್ದಷ್ಟು ಲಾಭ ಎರಡೂ ಒಂದೇ ಆಗಿಬಿಡ್ತದೆ. ಅಂದರೆ ನೋ ಪ್ರಾಫಿಟ್ ನೋ ಗೇನ್ ಅಂತ ಆಗುತ್ತದೆ. ಮತ್ತು ಸಂಶಯ ಫಲಾನಿಚ, ಸಂಶಯ ಫಲಗಳು ಯಾವುದಿರ್ತವೆ, ನತತ್ ಕುರ್ಯಾತ್ ವಿಚಕ್ಷಣ, ಆ ರೀತಿಯಾದ ಕೆಲಸಗಳನ್ನು ಬುದ್ಧಿವಂತ ಮಾಡಬಾರದು, ತುಂಬ ಬಹುಲಾಭವನ್ನು ಗಮನಿಸಿಕೊಂಡು ಮಾಡಬೇಕು ಅಂತ ಹೀಗೆಲ್ಲ ಉಂಟು. ಹೀಗೆಲ್ಲ ಇದ್ದಾಗ ನೋಡಿ ಉಪಕ್ರಮಿಸಬೇಕು, ಆಲೋಚನೆ ಮಾಡಿ ಮಾಡಬೇಕು. ಸುಮ್ಮನೆ ಮಾಡಬೇಕು ಕೆಲಸ ಅಂತ ಅಂದ್ಕೊಂಡು ಮಾಡಬಾರ್ದು. ಎಷ್ಟೋ ಬಾರಿ ಎಲ್ಲದಕ್ಕೂ ರಿಯಾಕ್ಷನ್ಸ್ ಕೊಡೋದು, ಎಲ್ಲದಕ್ಕೂ ಪೇಪರ್ ಸ್ಟೇಟ್ಮೆಂಟ್ ಕೊಡೋದು ತುಂಬ ಜನರ ಒಂದು ಚಾಳಿ ಆಗಿರ್ತದೆ. ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಮಾತಾಡಿ ಬಾಯಿ ಹಾಳು ಮಾಡಿಕೊಂಡ್ರು, ಬಾಯಿ ಕಳ್ಕೊಂಡ್ರು ಅಂತಷ್ಟೇ ಆಗುತ್ತದೆ. ಹಾಗಾಗಿ ಯೋಚಿಸಿ ಮಾಡಬೇಕು. ಅಂದರೆ ಕರ್ತವ್ಯ ಅಕರ್ತವ್ಯಗಳನ್ನು ಚಿಂತನೆ ಮಾಡಿ ತಾಟಸ್ಥ್ಯವನ್ನು ಎಲ್ಲಿವರೆಗೂ ಅವಲಂಬಿಸಬಹುದು ಅಲ್ಲಿವರೆಗೂ ಅವಲಂಬಿಸ್ತಕ್ಕಂಥದ್ದು ಒಂದು ಬುದ್ಧಿಯ ಗುಣಲಕ್ಷಣವಾದರೆ, ಮತ್ತೊಂದು ಹಿಡಿದ ಕೆಲಸದ ಕೊನೆ ಮುಟ್ಟಿಸ್ತಕ್ಕಂಥದ್ದು ಇದು ಬಹಳ ಕಷ್ಟದ್ದು. ಪರ್ಸೀವರೆನ್ಸ್ ಅನ್ನುವಂಥದ್ದು ತುಂಬ ತುಂಬ ಮುಖ್ಯವಾದದ್ದು. ಕೊನೆ ಮುಟ್ಟಿಸುವಂಥ ಗುಣ ಬಹಳ ಕಷ್ಟ. ನನಗೆ ಎಷ್ಟೋ ಬಾರಿ ಅನಿಸಿದೆ, ಅವಧಾನಾದಿಗಳನ್ನೆಲ್ಲ ಮಾಡ್ತಾ ಯಾರಾದರೂ ಒಂದು ವಸ್ತುವನ್ನು ಕೊಟ್ಟರೆ ಅದರ ಮೇಲೆ ಪದ್ಯ ಬರೆಯೋದಕ್ಕೆ ಮನಸ್ಸು ಬರ್ತದೆ. ನಾನೇ ಒಂದು ವಸ್ತುವನ್ನು ಕಲ್ಪಿಸಿಕೊಂಡು ಪದ್ಯ ಬರೆಯೋದು ಸ್ವಲ್ಪ ತಡ ಆಗುತ್ತದೆ. ಅಂದರೆ ಆ ಕೆಲಸ ಮಾಡುವುದು ಸ್ವಲ್ಪ ಸೋಮಾರಿತನದ್ದಾಗುತ್ತದೆ, ಹಿಂಜರಿಕೆ ಇದಾಗುತ್ತದೆ. ಅದೇ ರೀತಿ ನನ್ನ ಗೆಳೆಯರು ಕೆಲವರು ಪದ್ಯರಚನೆ ಮಾಡುವವರು ಹೇಳ್ತಾ ಇರ್ತಾರೆ, ಯಾವುದೋ ಒಂದು ಪದ್ಯಪಾನದಲ್ಲಿ ವಸ್ತುವನ್ನು, ಸಮಸ್ಯೆಯನ್ನು, ದತ್ತಪದಿಯನ್ನು, ವರ್ಣನೆಯನ್ನು ಕೊಟ್ಟರೆ ಆಗ ಮಾಡೋದಕ್ಕೆ ಮನಸ್ಸು ಬರುತ್ತೆ. ನಾವೇ ತೋಚಿಕೊಂಡು ಪದ್ಯ ಬರೆಯೋದು ಕಷ್ಟ ಅಂತ. ಯಾಕೆಂದರೆ ನಾವು ತೋಚಿಕೊಂಡು ಮಾಡುವುದಿದೆಯಲ್ಲ, ನಮಗೆ ನಾವೇ ಪ್ರೇರಕರಾಗುವುದು. ದ ಟ್ರಿಗರ್ ಶುಡ್ ಬಿ ಇಂಟರ್ನಲ್ ನಾಟ್ ಎಕ್ಸ್ಟರ್ನಲ್ ಅಂತೀವಲ್ಲ, ಅದು ಬಹಳ ಕಷ್ಟ. ನಮಗೆ ನಾವೇ ಟಾರ್ಗೆಟ್ಸ್ ಫಿಕ್ಸ್ ಮಾಡ್ಕೊಳ್ಳೋದು, ನಮಗೆ ನಾವೇ ಚಾಲೆಂಜ್ ಹಾಕ್ಕೊಳ್ಳೋದು ತುಂಬ ಕಷ್ಟ. ಏನಾಗುತ್ತದೆ, ಬೇರೆಯವರ ಹೇಳಿದ್ದಕ್ಕೆ ಮಾಡುವುದು ಅಂದರೆ ಅದು ಒಂದು ರೀತಿ ಕೂಲಿಯ ಕೆಲಸ. ನಮ್ಮದು ಸೇವಕತ್ವ ಆಗುತ್ತದೆ, ಸ್ವಾಮಿತ್ವ ಆಗುವುದಿಲ್ಲ. ನಮಗೆ ನಾವೇ ತಿಳ್ಕೊಂಡು ಮಾಡ್ತಕ್ಕಂಥದ್ದು. ಹೋಗಲಿ, ವಸ್ತುವನ್ನು ಕೊಟ್ಟರೆ ಎಷ್ಟು ಕೊಟ್ಟಾರೋ, ಕೊಟ್ಟಿದ್ದಕ್ಕೆ ನಾವೆಷ್ಟು ಪದ್ಯ ಬರೆದೇವೋ, ಆಯ್ತಪ್ಪ ಬರೀ ಒಂದು ಮಹಾವಸ್ತುವಿನ ಮೇಲೆ ಕಾವ್ಯ ಬರಿ ಅಂತಂದರೆ ಆ ಮಹಾವಸ್ತುವಿನ ಕುಕ್ಷಿಯಲ್ಲಿ 1000 ವಸ್ತುಗಳಿರ್ತವೆ, 1000 ಪದ್ಯಗಳಾಗುತ್ತವೆ. ಅದನ್ನು ಯಾರೂ ಲಿಸ್ಟ್ ಕೊಡೋದಿಲ್ಲ, ಅದನ್ನು ನಾವು ಕಲ್ಪಿಸ್ಕೊಳ್ಬೇಕು. ಬರೆದರೆ ರಾಮಾಯಣ ಬರೀಬೇಕು, ಸುಮ್ಮನೆ ಏನೇನೋ ಕಥೆ ಬರೆದು ಏನು ಪ್ರಯೋಜನ ಅಂತ ವಿಶ್ವನಾಥ ಸತ್ಯನಾರಾಯಣ ಅವರ ತಂದೆ ಹೇಳಿದ್ರು, ಶೋಭನಾದ್ರಿ. ಅವರು ಬರೆಯೋಕ್ಕೆ ಆರಂಭ ಮಾಡಿದ್ರು, ರಾಮಾಯಣ ಬರೀ ಅಂತ ಒಂದು ವಾಕ್ಯ ಅವರು ಬರೆದ್ರು 12,000 ಗದ್ಯ ಪದ್ಯಗಳಲ್ಲಿ ಚಂಪು ಕಾವ್ಯವಾಗಿ. ಅಂದರೆ 12,000 ಅಷ್ಟು ಸಸ್ಟೆನೆನ್ಸ್ ಇದೆಯಲ್ಲ, ಅದು ಬೇಕಾದದ್ದು. ಹೀಗಾಗಿ ಆರಬ್ಧಸ್ಯಾಂತಗಮನಂ ದ್ವಿತೀಯಂ ಬುದ್ಧಿಲಕ್ಷಣಂ, ಈ ಮಾತು ಭೋಜ ಪ್ರಬಂಧದಲ್ಲಿ ಕೂಡ ಬರುತ್ತದೆ. ಹಾಗಾಗಿ ನಾನು ಮಾಡಲೇಬೇಕಾದ್ದು ಉಂಟು. ನನ್ನ ಶತ್ರು ಸಂಹಾರಕ್ಕಾಗಿ ಪೂರ್ಣ ಪ್ರಮಾಣದಲ್ಲಿ ಸಿದ್ಧನಾಗಬೇಕು ಅಂತಂದುಕೊಂಡು ಅದು ಮೆಲ್ಲನೆ ಸದ್ದು ಮಾಡುತ್ತದೆ. ಇತಿ ವಿಚಾರ್ಯ ಮಂದಂ ಮಂದಂ ಶಬ್ದಮಕರೋತ್. ಆಗ ಎಲ್ಲರೂ ಬರ್ತಾರೆ. ಅಹೋ ಅಹಂ ಸ್ಥಿರಜೀವಿ ನಾಮ ಮೇಘವರ್ಣಸ್ಯ ಮಂತ್ರಿ ಅಂತ ಪರಿಚಯ ಮಾಡಿಕೊಳ್ಳುತ್ತದೆ. ನಾನು ಹೇಳಿದೆ ಬಲವಂತರ ಜೊತೆಗೆ ಯುದ್ಧ ಬೇಡ ಅಂತ, ಆದರೂ ಕೇಳಲಿಲ್ಲ ನನ್ನ ಯಜಮಾನ ಮೇಘವರ್ಣ. ನನ್ನನ್ನು ಹೀನಾಮಾನವಾಗಿ ಬೈದು ನನ್ನನ್ನು ಪರಚಿ ಎಲ್ಲ ಮಾಡಿ ಹಾಳು ಮಾಡಿದ್ದಾನೆ. ಹೀಗಾಗಿ ನನಗೆ ಬೇರೆ ಗತಿಯೇ ಇಲ್ಲ. ಅದನ್ನು ತಿಳಿದು ಅರಿಮರ್ದನಿಗೆ ಸಂತೋಷ ಆಗುತ್ತದೆ. ಮತ್ತು ಅದು ಹೇಳುತ್ತದೆ, ಸ್ವಾಮಿನ್ ನಯುಕ್ತಂ ಭವತಾಮುಪರಿ ಗಂತುಂ ಬಲವಂತ ಏತೆ ಬಲಹೀನಾಶ್ಚ ವಯಂ. ಆ ಗೂಬೆಗಳು ಬಲವತ್ತರವಾದವು, ನಾವು ದುರ್ಬಲರು. ಹಾಗಾಗಿ ಉಕ್ತಂಚ ಬಲಿಯಸ ಹೀನ ಬಲೋ ವಿರೋಧಂ ನ ಭೂತಿ ಕಾಮೋ ಮನಸಾಪಿ ವಾಂಛೇತ್ ನ ಬಧ್ಯತೆತ್ಯಂತ ಬಲೋ ಹಿ ಯಸ್ಮಾತ್ ವ್ಯಕ್ತಂ ಪ್ರಣಾಶೋಸ್ತಿ ಪತಂಗ ವೃತ್ತೇ. ಬಲವಂತರ ಜೊತೆ ಹೀನಬಲನಾದವನು ವಿರೋಧ ಇಟ್ಟುಕೊಳ್ಳಬಾರದು. ಅದರೊಳಗೂ ಅಭ್ಯುದಯ ಬಯಸುವವನಿಗೆ ಖಂಡಿತ ಕೂಡದು. ಅದು ಏನಾಗುತ್ತದೆ, ಪತಂಗ ವೃತ್ತಿ ಆಗುತ್ತದೆ ಅಂತ. ಬೆಂಕಿ ಮೇಲೆ ಬೀಳ್ತಕ್ಕಂಥ ಪತಂಗ ರೆಕ್ಕೆ ಪುಕ್ಕ ಸುಟ್ಟುಕೊಂಡು ಸರ್ವನಾಶ ಆಗುತ್ತದಲ್ಲದೆ ಇನ್ನೇನೂ ಅದಕ್ಕೆ ಸಾಧ್ಯವಿಲ್ಲ. ಅದು ಬೇಡ ಅಂತಂದೆ. ಬಲವಂತಂ ರಿಪುಂ ದೃಷ್ಟ್ವಾ ಸರ್ವಸ್ವಮಿ ಬುದ್ಧಿಮಾನ್ ದತ್ವಾ ಹಿ ರಕ್ಷಯೇತ್ ಪ್ರಾಣಾನ್ ರಕ್ಷಿತೈಸ್ತೈರ್ಧನಂ ಪುನಃ. ಬಲವಂತನನ್ನು ಕಂಡು ದುರ್ಬಲನಾದವನು ಸರ್ವಪ್ರಯತ್ನದಿಂದ ತನ್ನ ಜೀವ ರಕ್ಷಣೆ ಮಾಡಿಕೊಳ್ಳಬೇಕು. ತನ್ನ ಸರ್ವಸ್ವವನ್ನು ಬಲಿ ಕೊಟ್ಟಾದರೂ ಪರವಾಗಿಲ್ಲ, ಧನ ಮಾನ ಸ್ಥಾನ ಎಲ್ಲವನ್ನು ಬಲಿ ಕೊಡಬೇಕು. ಧನ ಮಾನ ಸ್ಥಾನ ಪೂಜಾದಿಗಳನ್ನೆಲ್ಲ ಬಲಿ ಕೊಡಬೇಕು. ಪ್ರಾಣ ಮುಂದುಳಿದ್ರೆ ಮತ್ತೆ ಇನ್ನೆಲ್ಲ ಬರುತ್ತದೆ ಅಂತ. ಹಾಗಾಗಿ ಇದು ಬಹಳ ಮುಖ್ಯ ಅಂತ ನಾನು ಹೇಳಿದೆ. ನನ್ನ ಈ ನೀತಿಯನ್ನು ಸ್ವಾಮಿ ಮೇಘವರ್ಣ ಒಪ್ಪಲಿಲ್ಲ. ಹಾಗಾಗಿ ದುರ್ಜನ ಪ್ರಕೋಪಿತೇನ
ಪಕ್ಷಪಾತಿನಂ ಮಾಂ ಆಶಂಕಮಾನೇನ ಇಮಾಂ ದಶಾಂ ನೀತಃ. ನನ್ನನ್ನು ವೈರಿ ಪಕ್ಷಪಾತಿಯಾಗಿದ್ದೀನಿ ಅಂತ ಭಾವಿಸಿ ಈ ರೀತಿಯ ದಂಡನೆ ಕೊಡ್ತು. ತತ್ತವ ಪಾದವು ಸಾಂಪ್ರತಂ ಮೇ ಶರಣಂ, ನಿನಗೇ ನಾನು ಶರಣಾಗಿದ್ದೀನಿ. ಕಿಂ ಬಹುನಾ ವಿಜ್ಞಪ್ತೇನ ಯಾವದಹಂ ಪ್ರಚಲಿತು ಶಕ್ನೋಮಿ ತತ್ವಾಂ ತಸ್ಯಾವಾಸೆ ನೀತ್ವ ಸರ್ವಾವ ಸಕ್ಷಯಂ ವಿಧಾಸ್ಯಾಮಿ. ನನಗೆ ಆರೋಗ್ಯವಾದ ಮೇಲೆ, ಮೈಕೈ ಗಟ್ಟಿಯಾದ ಮೇಲೆ ನಿನ್ನನ್ನು ಅದರ ವಾಸಸ್ಥಾನ ಎಲ್ಲಿದೆ ಅನ್ನೋದನ್ನು ಸಾಕ್ಷಾತ್ತಾಗಿ ಹುಡುಕಿ ತೋರಿಸಿ ಅದನ್ನು ನಾಶನ ಮಾಡಿಸೋದೊರ್ತು ನನಗೆ ಸಮಾಧಾನವಿಲ್ಲ ಅಂತ. ಅಂದರೆ ಇದು ತನಗೆ ಗಟ್ಟುಮುಟ್ಟಾದ ದೇಹ ದೃಢಕಾಯವಾಗಿ ಆಗುವವರೆಗೂ ನೀನು ರಕ್ಷಣೆ ಕೊಡಬೇಕು, ನನಗೆ ಪೋಷಣೆ ಕೊಡಬೇಕು ಅನ್ನುವ ಸೂಚನೆಯನ್ನು ಇಟ್ಟಿದೆ. ಆ ಮೂಲಕವಾಗಿ ಗೂಬೆಗಳ ನೆಲೆ ಎಲ್ಲಿದೆ ಅದಕ್ಕೆ ಕಾಗೆ ಬರುತ್ತದೆ, ಸ್ಥಿರಜೀವಿ. ಮತ್ತು ಗೂಬೆಗಳಿಗೆ ಹಗಲು ಕಾಣೋದಿಲ್ಲ, ರಾತ್ರಿ ಮಾತ್ರ ಕಾಣುತ್ತದೆ. ಹಗಲೆಲ್ಲ ಕಾಗೆದು ಏನು ಮಾಡಬಹುದು ಅದು ಮಾಡಬಹುದು. ಹೀಗೆ ಮಾಡಿಕೊಂಡು ಅದೊಂದು ತಂತ್ರಕ್ಕೆ ಸಿದ್ಧವಾಗ್ತಾ ಇದೆ. ಈಗ ಅರಿಮರ್ದನ ತತ್ಕ್ಷಣವೇ ಬಂದುಬಿಡು ನಮ್ಮ ಜೊತೆ ಅಂತ ಹೇಳೋಲ್ಲ, ಅದಕ್ಕೂ ಒಂದು ಮಂತ್ರಿಮಂಡಲ ಇರುತ್ತದೆ, ಅದರ ಜೊತೆಗೆ ವಿಚಾರಣೆ ಮಾಡುತ್ತದೆ. ಇದೆಲ್ಲ ಈ ಕಾಲದ ಪೊಲಿಟಿಕ್ಸ್ಗೆ ಸರಿಯಾಗಿ ತೋರುತ್ತದೆ. ಅರಿಮರ್ದನ ತದಾಕರ್ಣ್ಯ ಪಿತಾಮಹ ಕ್ರಮಾತ್ ಆಗತ ಮಂತ್ರಿಭಿ, ತಂದೆ ತಾತಂದ್ರ ಕಾಲದಿಂದ ಬಂದಿರತಕ್ಕಂಥ ಹಿರಿಯರಾದ ಮಂತ್ರಿಗಳನ್ನು ಮುದಿಗೋಪೆಗಳು ಅಂತ ಹೇಳೋದು ಅನ್ವರ್ಥವಾಗಿದೆ ಇಲ್ಲಿ. ಅವುಗಳನ್ನು ಕೂಡಿಸಿಕೊಂಡು ಸಾರ್ಧಂ ಮಂತ್ರಯಾಂಚಕ್ರೆ ತಸ್ಯ ಚ ಪಂಚಮಂತ್ರಿಣ. ಹೇಗೆ ಮೇಘವರ್ಣನಿಗೆ 5 ಜನ ಮಂತ್ರಿಗಳು, ಅದೇ ರೀತಿಯಾಗಿ ಇದಕ್ಕೂ 5 ಜನ ಮಂತ್ರಿಗಳು. ತದ್ಯಥ ರಕ್ತಾಕ್ಷ, ಕ್ರೂರಾಕ್ಷ, ದೀಪ್ತಾಕ್ಷ, ವಕ್ರನಾಸ, ಪ್ರಾಕಾರಕರ್ಣಶ್ಚೇತಿ. ಹೆಸರುಗಳು ಬಹಳ ಚೆನ್ನಾಗಿವೆ. ರಕ್ತಾಕ್ಷ ಕೆಂಪು ಗಣ್ಣಿಂದು, ಕ್ರೂರಾಕ್ಷ ಉಗ್ರವಾದ ಕಣ್ಣಿಂದು, ದೀಪ್ತಾಕ್ಷ ಹೊಳೆಯುವ ಕಣ್ಣಿಂದು, ವಕ್ರನಾಸ ಡೊಂಕಾದ ಕೊಕ್ಕಿನದು, ಮತ್ತು ಪ್ರಾಕಾರಕರ್ಣ. ಈ ಗೂಬೆಯ ಕಿವಿ ಅಂತ ಪ್ರತ್ಯೇಕವಾಗಿಲ್ಲ, ಆದರೆ ತಲೆ ಮೇಲೆ ಗರಿಗಳು ಕೊಂಬಿನ ಥರ ಇರುತ್ತವೆ. ಅದಕ್ಕಾಗಿ ಹಾರ್ನ್ ಔಲ್ಸ್ ಅಂತಲೇ ಕರೀತಾರೆ. ಕೊಂಬಿನ ಗೂಬೆಗಳು ಅಂತಲೇ ಉಂಟು. ಬೇರೆ ಬೇರೆ ಬಗೆಯ ಗೂಬೆಗಳು ಉಂಟು. ಸಾಮಾನ್ಯವಾಗಿ ಒಂದು 4-5 ಬಗೆಯ ಗೂಬೆಗಳು ಲೋಕಪ್ರಸಿದ್ಧವಾಗಿ ಕಾಣಿಸುತ್ತವೆ. ಅದರೊಳಗೆ ಈ ಕೊಂಬಿದ್ದಂತೆ ತೋರ್ತಕ್ಕಂಥ ಗೂಬೆಗಳು ಬಹಳ ವಿಶೇಷ. ಅದು ತಲೆ ಮೇಲೆ ಒಂದು ಪ್ರಾಕಾರವನ್ನು ಇಟ್ಟಂತೆ. ಈ ದೇವಸ್ಥಾನದ ಮೇಲೆ ನೀವು ನೋಡಿರ್ಬೋದು, ರಾಯಗೋಪುರದ ಮೇಲೆ ಆ ಕಡೆಗೆ ಈ ಕಡೆಗೆ ಕೊಂಬಿದ್ದಂಥ ರೀತಿಯಲ್ಲಿ ಅಲಂಕಾರ ಇರುತ್ತದೆ. ಅದರ ಮಧ್ಯದಲ್ಲಿ ಕಲಶಗಳಿರ್ತವೆ. ಹಾಗೆ ಕಾಣಿಸುತ್ತದೆ ಗೂಬೆಯ ತಲೆ, ದೇವಸ್ಥಾನದ ರಾಜಗೋಪುರದಂತೆ ಕಾಣಿಸುತ್ತದೆ. ಹಾಗೆ ಪ್ರಾವೃತವಾದ ರೀತಿಯಲ್ಲಿ ಕಾಣಿಸಿಕೊಳ್ಳುವ ಕಿವಿ ಇದ್ದದ್ದು ಅಂತ ಬಹಳ ಚೆನ್ನಾಗಿ ಫೀಚರ್ಸನ್ನು ಗಮನಿಸಿ ಹೇಳಿರ್ತಕ್ಕಂಥದ್ದು. 5 ಜನ ಮಂತ್ರಿಗಳ ಜೊತೆಗೆ ಸಮಾಲೋಚನೆ ಮಾಡುತ್ತವೆ. ಅದೆಲ್ಲ ನೆಗ್ರೋಧ ವೃಕ್ಷದ ಕೆಳಗೆ ಆಗುತ್ತದೆ. ಆ ಸ್ಥಿರಜೀವಿ ಒಂದು ಪಕ್ಕದಲ್ಲಿರುತ್ತದೆ, ಇವು ಮೂಲೆಯಲ್ಲಿ ಸಮಾಲೋಚನೆ ಮಾಡುತ್ತವೆ. ರಾತ್ರಿಯ ಹೊತ್ತು ರಕ್ತಾಕ್ಷನನ್ನು ಕೇಳುತ್ತದೆ. ಭದ್ರ ಯೇಷ ತಾವತ್ತಸ್ಯ ರಿಪೋರ್ ಮಂತ್ರಿ ಮಮ ಹಸ್ತಗತಃ ತತ್ಕಿಂ ಕ್ರಿಯತಾಂ. ಶತ್ರುವಿನ ಮಂತ್ರಿ ಈಗ ನಮ್ಮ ಕೈ ಸಿಕ್ಕಿದ್ದಾನೆ, ಏನು ಮಾಡೋಣ? ರಕ್ತಾಕ್ಷಾಹ ದೇವ ಕಿಮತ್ರ ಚಿಂತ್ಯತೆ ಅವಿಚಾರಂ ಅಯಂ ಹಂತವ್ಯ. ಹಿಂದು ಮುಂದೆ ನೋಡದೆ ಕೊಂದುಬಿಡು ಇವನನ್ನು ಅಷ್ಟೇ. ಹೀನಶತ್ರು ನಿಹಂತವ್ಯೋ ಯಾವನ್ನ ಬಲವಾನ್ ಭವೇತ್ ಪ್ರಾಪ್ತಸ್ವಪೌರುಷ ಬಲ ಪಶ್ಚಾತ್ಭವತಿ ದುರ್ಜಯ. ಶತ್ರುವಾದವನು ಕೈಗೆ ಸಿಕ್ಕೊಡನೆ ಅವನು ದುರ್ಬಲನಾಗಿದ್ದಾಗ ತತ್ಕ್ಷಣವೇ ಕೊಲ್ಲಬೇಕು. ಅವನಿಗೆ ಬಲ ಬಂದ ಮೇಲೆ ಅದೆಷ್ಟು ಕಷ್ಟ ಅಂತ ಗೊತ್ತಿದೆ. ಹಾಗಾಗಿ ಕಿಂಚ ಸ್ವಯಂ ಉಪಾಗತಾ ಶ್ರೀಹಿ ತ್ಯಜ್ಯಮಾನ ಶಪತಿ ಇತಿ ಲೋಕೆ ಪ್ರವಾದ ಉಕ್ತಂಚ. ತಾನಾಗಿ ಬಂದಂಥ ಸಂಪತ್ತನ್ನು ನಾವು ನಿರಾಕರಿಸಬಾರದು. ಈ ಕಾರಣದಿಂದ ಇವನಾಗಿ ನಮ್ಮ ಕೈಗೆ ಸಿಕ್ಕಿದ್ದಾನೆ, ಕೊಂದುಬಿಡೋಣ. ಕಾಲೋಹಿ ಸಕೃದಭ್ಯೇತಿ ಎನ್ನರಂ ಕಾಲಕಾಂಕ್ಷಿಣಂ ದುರ್ಲಭಸ್ಸ ಪುನಸ್ತೇನ ಕರ್ಮಾಚಿಕೀರ್ಷತ. ಕಾಲ ಅನ್ನೋದು ಒಮ್ಮೆ ಬರುತ್ತದೆ. ಆ ಒಂದು ಸ್ಥಾನಮಾನಾಕಾಂಕ್ಷಿಗಳಿಗೆ, ಕಾರ್ಯಸಾಧಕರಿಗೆ ಯಾವಾಗಲೂ ಒಮ್ಮೆ ಕಾಲ ಬರುತ್ತದೆ. ಆ ಸಂದರ್ಭದಲ್ಲಿ ಅವರದನ್ನು ಹಿಡಿದು ಸಾಧಿಸಬೇಕು, ಮತ್ತೆ ಬರೋದಿಲ್ಲ. ಮುತ್ತು ಹೋದರೆ ಮತ್ತೆ ತರಬಹುದು, ಹೊತ್ತು ಹೋದರೆ ಮತ್ತೆ ಬಾರದು ಅಂತ ನಾವು ಸ್ಕೂಲಲ್ಲಿ ಕಾಪಿ ಪುಸ್ತಕದಲ್ಲಿ ಬರೆದದ್ದೇ ಈ ಗಾದೆಯನ್ನು. ಹಾಗೆ ಉಂಟು. ಸಮಯಕ್ಕೆ ನಾವು ನಷ್ಟ ಮಾಡಿಕೊಂಡ್ರೆ ಮತ್ತೆಂದೂ ಬರುವಂಥದ್ದಲ್ಲ ಅಂತ. ಅದು ಹೇಗೆ ಅಂತನ್ನೋದಕ್ಕೆ ಬಹಳ ಚೆನ್ನಾಗಿ ಒಂದು ಕಥೆಯನ್ನು ಹೇಳುತ್ತದೆ. ಚಿತಿಕಾಂ ದೀಪಿತಾಂ ಪಶ್ಯ ಫಟಾಂ ಭಗ್ನಾಂ ಮಮೈವಚ ಭಿನ್ನಶ್ಲಿಷ್ಟ ತು ಯಾ ಪ್ರೀತಿ ನ ಸಾ ಸ್ನೇಹೇನ ವರ್ಧತೆ ಅಂತ. ಅಂದರೆ ಉರಿತಾ ಇರುವಂಥ ಚಿತಿಯನ್ನು ನೋಡು, ಗಾಯಗೊಂಡಂಥ ನನ್ನ ಹೆಡೆಯನ್ನು ನೋಡು, ಹೀಗಿದ್ದಾಗ ನಮ್ಮಿಬ್ಬರ ಮಧ್ಯೆ ಮೈತ್ರಿ ಸಾಧ್ಯವಾಗುತ್ತದೆಯಾ ಅಂತ ಒಂದು ಹಾವು ಹೇಳ್ತು. ಅದು ಆ ಕಥೆಯಂತೆ ಅಂತ. ಪಂಚತಂತ್ರದಲ್ಲಿ ಒಂದು ಕಥೆಗೆ ಎತ್ತುಗಡೆ ಇದೆಯಲ್ಲ, ಟೇಕ್ ಆಫ್, ಅದು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ನೋಡಿ, ಈ ಪದ್ಯದಲ್ಲಿ ಯಾರು ಏನು ಯಾವಾಗ ಹೇಳಿದ್ದು ಅಂತ ಯಾವುದೂ ಇಲ್ಲ.
ಏನೋ ಒಂದು ಕುತೂಹಲವನ್ನು, ನಮ್ಮ ಸೀರಿಯಲ್ಗಳು ಎಂಡಾಗುತ್ತವಲ್ಲ ಆ ರೀತಿಯಾಗಿ ಹೇಗೋ. ಆದರೆ ನೆಕ್ಸ್ಟ್ ಪಾರ್ಟಲ್ಲಿ ಅದು ಯಾವ ರೀತಿಯಾದ ಸಾಂಗತ್ಯವೂ ಇರೋದಿಲ್ಲ. ಇದ್ದಕ್ಕಿದ್ದಂತೆ ಬೆಚ್ಚಿ ಬೆರಗಾಗಿ ನಿಂತಂತೆ ತೋರಿಸ್ಬಿಡ್ತಾರೆ, ಅವಳ ಕಣ್ಣುಗಳನ್ನು ಗೂಬೆ ಥರ ಬಿಟ್ಟುಕೊಂಡು. ಮತ್ತು ಮರುದಿವಸವೋ ಅಥವಾ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡಿದೆ ಅದಕ್ಕೇನೂ ಇರೋದಿಲ್ಲ, ಅವಳ ಕಣ್ಣಿಗೊಂದು ಇರುವೇನೂ ಕಾಣಿಸಿರೋದಿಲ್ಲ. ಅಷ್ಟೇ, ಕೊನೆಗೆ ಒಂದು ಅದ್ಭುತ ಇರಬೇಕು, ಅದು ಯಾತಕ್ಕಾದರೂ ಆಗಲಿ ಪರವಾಗಿಲ್ಲ ಅಂತ. ಇಲ್ಲಿ ಹಾಗಲ್ಲ. ಪುರಿತಾ ಇರೋ ಚಿತೆಯನ್ನು ನೋಡು, ಗಾಯಗೊಂಡ ನನ್ನ ಹೆಡೆ ನೋಡು, ಇನ್ನು ಹಾಗಿದ್ದರೆ ನಮ್ಮ ಇಬ್ಬರ ನಡುವೆ ಮೈತ್ರಿ ಉಳಿಯುತ್ತದೆಯಾ ಅಂತ ಹೇಳ್ತಲ್ಲ. ಹಾಗೆ ಅಂತಂದರೆ ಏನು ಅಂತ ಯಾರಿಗೂ ಅನಿಸುತ್ತದೆ. ಕಥಮೇತತ್ ಅಂತ ಕೇಳ್ತಾರೆ. ಆಗ ಅದು ಹೇಳುತ್ತದೆ. ಆ ಕಥೆಯನ್ನು ಆಕರ್ಷಕವಾಗಿ, ತುಂಬ ಉದ್ಬೋಧಕವಾಗಿ, ರೋಚಕವಾಗಿ ಮಾಡುವಂಥದ್ದು ಒಂದು ದೊಡ್ಡ ಗುಣ. ಒಳ್ಳೆಯ ನೆರೇಷನ್ ಅನ್ನುವುದು ಅಲ್ಪ ಸ್ವಲ್ಪ ಶಕ್ತಿಗೆ, ಪ್ರತಿಭೆಗೆ ಸಿದ್ಧಿಸುವಂಥದ್ದು ಅಲ್ಲ. 1-2-3 ದಿವಸಗಳಿಂದ ಪ್ರಸಿದ್ಧರಾದ ಕ್ಯಾಮರಾಮನ್ ಮೂರ್ತಿಯವರು, ದಾದಾ ಫಾಲ್ಕೆ ಪ್ರಶಸ್ತಿಯನ್ನು ತಗೊಂಡವರು, ಅವರ ಬಗೆಗಿನ ಒಂದು ಕಥಾನಕ ಬಿಸಿಲುಕೋಲು ಅನ್ನೋ ಪುಸ್ತಕ ಓದ್ತಾ ಇದ್ದೆ. ಅಲ್ಲಿ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಈ ಕ್ಯಾಮ್ರಾದಲ್ಲಿ ನಾನು ಕಲೆಯನ್ನು ತೋರಿಸ್ತೀನಿ ಅಂತ ಹೋಗಬಾರ್ದು, ಕಥೆಯನ್ನು ಹೇಳ್ತೀನಿ ಅಂತ ಹೋಗಬೇಕು. ಕಲೆ ತೋರಿಸ್ತೀನಿ ಅಂತ ಹೋದರೆ ಕ್ಯಾಮ್ರಾ ಚಿತ್ರದ ರಸಕ್ಕೆ, ಕಥಾನಕಕ್ಕಿಂತ ಹೊರಚಾಗಿ ನಿಲ್ಲುವ ಸಾಧ್ಯತೆ ಉಂಟು. ಆದರೆ ಇದರ ಮೂಲಕ ಕಥೆ ಹೇಳ್ತೀನಿ ಅಂತ ಹೋದರೆ ತಾನಾಗಿ ಕಲೆ ಬಂದೇ ಬರುತ್ತದೆ ಅಂತ. ಆ ರೀತಿಯಲ್ಲಿ ಒಳ್ಳೆಯ ಬಗೆಯಲ್ಲಿ ಕಥಾನಕವನ್ನು ನಿರೂಪಣೆ ಮಾಡಬೇಕು. ಅದಕ್ಕೆ ಯಾವ ರೋಚಕ ಸಾಮಗ್ರಿ ಬೇಕೋ ಅದನ್ನೆಲ್ಲ ತಾನಾಗಿ ಒದಗಿಸಿಕೊಂಡು ಬರಬೇಕು ಅಂತ ಭೈರಪ್ಪನವರು ಅನೇಕ ಬಾರಿ ನನಗೆ ಹೇಳಿದ್ದುಂಟು. ನಾನು ಯಾವತ್ತೂ ತಂತ್ರಕ್ಕೆ ಪರದಾಡಿದ್ದಿಲ್ಲ. ಕಥೆಯನ್ನು ಯಾವ ತಂತ್ರದಲ್ಲಿ ಹೇಳಬೇಕು ಏನು ಅಂತ. ಕಥೆ ಗೋಚರವಾದ ಮೇಲೆ ಅದಕ್ಕೆ ಬೇಕಾದ ತಂತ್ರವನ್ನು ಅದೇ ಹುಡುಕಿಕೊಳ್ಳುತ್ತದೆ ಅಂತ. ಈ ರೀತಿಯಲ್ಲಿ ಪಂಚತಂತ್ರ ತುಂಬ ಚೆನ್ನಾಗಿ ತನ್ನ ಒಂದು ವಿಚಾರಾನುಗುಣವಾದ ತಂತ್ರವನ್ನು ತಾನೇ ಕಂಡುಕೊಳ್ಳುತ್ತದೆ. ಇದಕ್ಕೆ ಹಿಂದೆಯೂ ಇದ್ದಿದ್ದಿಲ್ಲ, ಈ ರೀತಿಯಾದ ಮುಂದೆಯೂ ಕಂಡು ಬರುವಂಥದ್ದಲ್ಲ. ಅಸ್ತಿ ಕಶ್ಮಿಶ್ಚಿತ್ ಅಧಿಷ್ಠಾನೆ ಹರಿದತ್ತೋ ನಾಮ ಬ್ರಾಹ್ಮಣ. ಹಳ್ಳಿಯಲ್ಲಿ ಒಬ್ಬ ಬ್ರಾಹ್ಮಣ ಹರಿದತ್ತ ಅಂತ. ಅವನು ಕೃಷಿಂ ಕುರ್ವತ ಸದೈವ ನಿಷ್ಫಲ ಕಾಲೋತಿ ವರ್ತತೆ. ಅವನು ಕೃಷಿ ಮಾಡ್ತಾ ಇದ್ದ, ಅಷ್ಟು ಫಲ ಸಿಗ್ತಾ ಇರಲಿಲ್ಲ. ಅಥೈಕಸ್ಮಿನ್ ದಿವಸೇ ಸ ಬ್ರಾಹ್ಮಣ ಉಷ್ಣಕಾಲಾವಸಾನೆ ಘರ್ಮಾರ್ಥ ಸ್ವಕ್ಷೇತ್ರ ಮಧ್ಯೆ ವೃಕ್ಷಛಾಯಾಂ ಪ್ರಸುಪ್ತ ಅನತಿದೂರೇ ವಲ್ಮೀಕೋಪರಿ ಪ್ರಸಾರಿತ ಬೃಹತ್ಪಣಾಟೋಪಭೀಷಣಂ ಭುಜಂಗಮಂ ದೃಷ್ಟ್ವಾ ಚಿಂತೆಯಾಮಾಸ. ಅವನೊಂದು ಬೇಸಿಗೆಯ ಮಧ್ಯಾಹ್ನ ಹೊಲದಲ್ಲಿ ಮರದ ಕೆಳಗೆ ಮಲಗಿದ್ದವನು ಸ್ವಲ್ಪ ದೂರದಲ್ಲಿ ಹುತ್ತದ ಮೇಲೆ ಹೆಡೆಚಾಚಿಕೊಂಡು ಬಿಸಿಲಿನಲ್ಲಿ ವಿಶ್ರಾಂತಿ ತಗೊಳ್ತಿದ್ದ ಹಾವನ್ನು ಕಂಡ. ನೂನಮೇಷ ಕ್ಷೇತ್ರದೇವತಾ ಮಯ ಕದಾಚಿತಪಿನ ಪೂಜಿತ. ಅವನಂದುಕೊಂಡ ಇದು ನಮ್ಮ ಹೊಲದ ಕ್ಷೇತ್ರ ದೇವತೆ ಇರಬೇಕು ಅಂತ. ನಮ್ಮ ದಕ್ಷಿಣ ಕನ್ನಡ ಆ ಕಡೆಯಲ್ಲೆಲ್ಲ ಆ ಕ್ಷೇತ್ರ ದೇವತೆಗಳು ಬೇಕಾದಷ್ಟು ಉಂಟು. ಅದಕ್ಕೆ ದೈವಗಳು ಅಂತೆಲ್ಲ ಉಂಟು. ಹೊಲ ಗದ್ದೆ ಇತ್ಯಾದಿಗಳನ್ನೆಲ್ಲ ಕಾಯ್ತಕ್ಕಂಥ ಭೂತಾದಿಗಳೆಲ್ಲ ಉಂಟು. ಅವುಗಳಿಗೆ ಶಾಂತಿ ಮಾಡಬೇಕು, ಹೀಗೆಲ್ಲ ಉಂಟು. ಆ ರೀತಿಯಾಗಿ ಇವನು ಭಾವಿಸಿಕೊಳ್ತಾನೆ. ಇದನ್ನು ನಾನು ಸರಿಯಾಗಿ ಆರಾಧಿಸಿಲ್ಲ, ಅದರಿಂದಲೇ ಮೇ ಕೃಷಿಕರ್ಮ ವಿಫಲೀಭವತಿ, ತದಸ್ಯಾಹಂ ಪೂಜಾ ಮಧ್ಯೆ ಕರಿಷ್ಯಾಮಿ. ಇದಕ್ಕೆ ಆರಾಧನೆ ಮಾಡ್ತೀನಿ ಅಂತಂದುಕೊಂಡು ಅವನು ಒಂದಿಷ್ಟು ಹಾಲನ್ನು ಬೇಡಿ ತಂದು ಯಾಚಿತ್ವ ಕ್ಷೀರಂ ಶರಾವೆ ನಿಕ್ಷಿಪ್ಯ ವಲ್ಮೀಕಾಂತಿಕಂ ಉಪಗತ್ಯ ಉವಾಚ. ಹುತ್ತದ ಬಳಿಗೆ ಬಂದು ಹಾಲನ್ನು ಇಟ್ಟುಕೊಂಡು ಹೇಳ್ತಾನೆ, ವಸ್ತುತಃ ಹಾವು ಹಾಲು ಕುಡಿಯೋದಿಲ್ಲ, ಬಲವಂತವಾಗಿ ಕುಡಿಸಿದ್ರೆ ಕುಡಿಯುತ್ತದೆ. ಯಾಕೆಂದರೆ ಆ ಹಾವಿನ ಜಾತಿಯ ಪ್ರಾಣಿಗಳು ಮುಖ್ಯತಃ ಆ ರೀತಿಯಾದ ಸರೀಸೃಪಗಳು ಎಲ್ಲ ರೆಪ್ಟೈಲ್ಸು ಮೊಟ್ಟೆಗಳನ್ನು ತಿಂದು ಬದುಕುತ್ತವೆ. ಕೋಳಿ ಮೊಟ್ಟೆ ಇತ್ಯಾದಿಗಳನ್ನು. ಅವುಗಳ ಹಾಲು ಕುಡಿಯೋಲ್ಲ. ರೆಪ್ಟೈಲ್ಸ್ಗೆ, ಮ್ಯಾಮಲ್ಸ್ಗೆ ಇರುವಂತೆ ಹಾಲು ಕುಡಿಯಬೇಕು ಅನ್ನುವಂಥ ರುಚಿ ಪ್ರಜ್ಞೆ ಇರುವುದಿಲ್ಲ. ಯಾವುವು ಸ್ತನಿಗಳು ಅಥವಾ ಸಸ್ತನಗಳು ಅಂತ ಕರೀತಾರೆ ಮ್ಯಾಮಲ್ಸ್, ಆ ಜಾತಿಗೆ ಮಾತ್ರ ಹಾಲಿನಲ್ಲಿ ಆಸ್ಥೆ ಉಂಟು. ಅಥವಾ ಅದರಿಂದ ಬೇರೆ ಯಾವುದಾದ್ರೂ ಪದಾರ್ಥವನ್ನು ಮಾಡಿ ಮೀನು ಮೊದಲಾದವುಗಳಿಗೆ ಹಾಕಿದ್ರೆ ಕುಡ್ದಾಗು, ತಿಂದಾಗು. ಆದರೆ ಮೀನು ಹಾಲು ಕುಡಿಯುವಂಥದ್ದಲ್ಲ. ಅನಿವಾರ್ಯ ಆದರೆ ಪಾಪ ಬಲವಂತವಾಗಿ ನಾವು ಈ ನಾಗರ ಚೌತಿ, ನಾಗರ ಪಂಚಮಿ ಆ ಸಂದರ್ಭದಲ್ಲಿ ಮನೆಗೆ ಬುಟ್ಟಿಯೊಳಗೆ ಇಟ್ಕೊಂಡು ಬರ್ತಾರೆ. ಹಾವಿನ ಬಾಯಿಗೆ ಒಂದು ನಳಿಕೆಯನ್ನು ಸಿಕ್ಕಿಸಿ ಭಯಾನಕವಾಗಿ ಮಾಡಿ ಹಾವಿಗೆ ಹಾಲೇರಲೇಬೇಕು ಅಂತ ಹಾಲೆರಿತಾರೋ ಹಾಲ ಎರಿತಾರೋ ಅನ್ನೋಷ್ಟು ಹಿಂಸೆ ಅದೆಲ್ಲ ಮಾಡಬೇಕಾಗಿಲ್ಲ. ಅದು ಸಾಂಕೇತಿಕವಾಗಿ ಹುತ್ತಕ್ಕೂ ಹಾಲೆರೆಯುವುದು. ಅದು ಸಕಲ ಜೀವರಾಶಿಗಳನ್ನು ಪ್ರೀತಿಯಿಂದ ಕಾಣಬೇಕು. ಕ್ರೂರಿಗಳಾದ ಹಾವುಗಳನ್ನು ಕೂಡ ಒಂದು ದಿವಸದ ಮಟ್ಟಿಗೆ ಸಮಾಜಕ್ಕೆ, ಲೋಕಕ್ಕೆ ಅವು ಪ್ರಕಾರಾಂತರವಾಗಿ ಬೇಕು ಅನ್ನುವ ಅರ್ಥದಿಂದ ಮಾಡುವಂಥ ಪೂಜೆ ಅಂತ ಇಟ್ಕೊಂಡ್ರೆ ಸಾಕಾಗುತ್ತದೆ. ಹಿಂದಿನವ್ರಿಗೇನೂ ಗೊತ್ತಿರಲಿಲ್ಲ, ಹಾವು ಹಾಲು ಕುಡಿದೀತು ಅಂತ ಮಾಡಿದ್ರು. ಇಂದು ವಿಜ್ಞಾನ ನಮಗೆ ಸಾಬೀತು ಮಾಡಿಕೊಟ್ಟಿದೆ ಹಾವು ಹಾಲು ಕುಡಿಯೋಲ್ಲ. ಆದರೂ ನಾವು ಕಲ್ಲನಾಗರಿಗೆ ಹಾಲಿದ್ರೆ ಪರವಾಗಿಲ್ಲ, ಈ ಕಡೆಯಿಂದ ಅದನ್ನು ಬಟ್ಲಲ್ಲಿ ಇಟ್ಕೊಂಡು ಪಂಚಾಮೃತ ಮಾಡ್ಕೊಳ್ಬಹುದು. ನನ್ನಂಥವನಿಗೆ ಪಂಚಾಮೃತ ಕೊಂಚವೂ ಸೇರೋಲ್ಲ.
ಸೇರುವವರು ಎಷ್ಟೋ ಜನ ಇರ್ತಾರೆ. ಈ ಮೂಲಕವಾಗಿ ಸೇರಬೇಕು ಅಂತಿಲ್ಲ. ಹಾಗೇ ಅವರು ಡೈನಿಂಗ್ ಟೇಬಲಲ್ಲೇ ಪಂಚಾಮೃತ ಮಾಡಿಕೊಂಡ್ರೆ ಯಾವ ದೇವ್ರಿಗೂ ಏನು ಹೊಟ್ಟೂರಿ ಬರೋಲ್ಲ. ಆದರೆ ಹಾಲು ಹಾವಿಗೆ ಸಲ್ಲುವ ಆಹಾರ ಅಂತ ಅಲ್ಲ, ಲೋಕರೂಢಿಯಲ್ಲಿ ಬಂದಿದೆ. ಈ ಥರದ್ದು ದೊಡ್ಡ ದೊಡ್ಡ ವಿದ್ವಾಂಸರು, ಜ್ಞಾನಿಗಳು, ಆಚಾರ್ಯ ಪುರುಷರು ಅನ್ನೋರು ತಮ್ಮ ತಮ್ಮ ಗ್ರಂಥಗಳಲ್ಲಿ ಅಲ್ಲಿ ಇಲ್ಲಿ ತಪ್ಪಾಗಿ ಬರೆದಿರ್ತಾರೆ ಪಾಪ. ಅದರಿಂದಾಗಿ ಅವರ ಜ್ಞಾನವೆಲ್ಲ ನಿಷ್ಫಲ ಅಂತ ಏನೂ ಅಲ್ಲ. ಶಂಕರರೇ ಶಂಕರ ಭಾಷ್ಯದಲ್ಲಿ ಅವರು ಕೆಲವು ಅವೈಜ್ಞಾನಿಕವಾದದ್ದನ್ನು ಹೇಳ್ತಾರೆ. ಬಟ್ ಇಟ್ ಈಸ್ ವೆರಿ ಮಚ್ ಪೆರಿಫೆರಲ್ ಟು ಹಿಸ್ ಫಿಲಾಸಫಿ. ಅವರ ತತ್ವ ಪ್ರತಿಪಾದನೆಗೆ ಇದು ಯಾವುದೇ ರೀತಿಯ ಹಾನಿ ಮಾಡುವಂಥದ್ದಲ್ಲ, ಅವರ ಆ ತತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಕುಂದು ತರುವಂಥದ್ದಲ್ಲ. ಉದಾಹರಣೆಗೆ ಸಗಣಿಯಲ್ಲಿ ಹುಳುಗಳು ಕಾಣಿಸಿಕೊಳ್ಳುತ್ತವಲ್ಲ, ಅವ್ರು ಹೇಳ್ತಾರೆ ಸಗಣಿಯಿಂದಲೇ ಹುಳ ತಾನಾಗಿ ಬಂದುಬಿಟ್ಟಿದೆ, ಹಾಗೆ ಜಡ ಜೀವಕ್ಕೆ ಭೇದ ಇಲ್ಲ ಅಂತ ತೋರಿಸೋದಕ್ಕೆ ಇದು ಸಾಕ್ಷಿ ಅಂತ. ಈ ರೀತಿಯಾಗಿ ಸ್ವಯಂ ಜನನ ಅಥವಾ ಪ್ರಜನನ ಸಿದ್ಧಾಂತ ಅನ್ನುವಂಥದ್ದು, ಆಟೋಜೆನೆಸಿಸ್ ಅನ್ನುವುದು ಪಾಶ್ಚಾತ್ಯರಲ್ಲಿ ಒಂದು ಕಾಲದಲ್ಲಿತ್ತು. ವಿಜ್ಞಾನಿಗಳು ಹೇಳ್ತಾ ಇದ್ದರು 18-17ನೇ ಶತಮಾನದಲ್ಲೆಲ್ಲ ಒಂದು ಕೊಳೆಯಾದ ಶರ್ಟನ್ನು ಒಂದು ಮಡಿಕೆ ಒಳಗೆ ಇಟ್ಬಿಡಿ, ಅದಕ್ಕೆ ಬಾಯಿಗೆ ಏನಾದರೂ ಕಟ್ಟಿರಿ, ಹಲವು ದಿವಸ ಆದಮೇಲೆ ಅದರೊಳಗೆ ಇಲಿಗಳು ಹುಟ್ಟಿರುತ್ತವೆ ನೋಡಿ ಅಂತ. ಅದಕ್ಕೊಂದಿಷ್ಟು ಧಾನ್ಯ ಬೇರೆ ಹಾಕಬೇಕು, ಕೊಳೆಯಾದ ಅಂಗಿಯನ್ನು ಇಡಬೇಕು, ಹಾಗಿಟ್ಟರೆ ಇಲಿಗಳು ಬರ್ತವೆ ಅಂತ, ಹುಟ್ಟುತ್ತವೆ ಅಂತ. ಆ ಧಾನ್ಯವನ್ನು ನೋಡಿಕೊಂಡು ಇಲಿಗಳು ಒಳಗೆ ಸೇರಿಕೊಂಡಿರ್ತವೆ ಅಷ್ಟೇ. ಈ ರೀತಿಯಾದದ್ದೆಲ್ಲ ಹೇಳ್ತಾರೆ. ನಿಜ, ಜಡಕ್ಕೆ ಜೀವಕ್ಕೆ ಪರಮಾರ್ಥತಃ ಭೇದವಿಲ್ಲ ಅನ್ನೋ ಅದ್ವೈತ ಸಿದ್ಧಾಂತ ಸರಿಯೇ. ಆದರೂ ಕೂಡ ಈ ದೃಷ್ಟಾಂತ ತಪ್ಪಾಗಿದೆ, ದಾರ್ಷ್ಟಾಂತಿಕ ಸರಿಯಾಗಿದೆ. ಹೀಗೆ ದೃಷ್ಟಾಂತದಲ್ಲಿ ತಪ್ಪುಗಳು ಎಷ್ಟೋ ಬಾರಿ ಬರುತ್ತವೆ. ಮಧ್ವಾಚಾರ್ಯರ ಗ್ರಂಥದಲ್ಲಿ ಒಂದು ಕಡೆಗೆ ಗುರುತ್ವಾಕರ್ಷಣ ಶಕ್ತಿ ಎನ್ನುವುದೇ ಇಲ್ಲ, ಯಾತಕ್ಕೆಂದರೆ ಗಿಡಗಳು ನೇರವಾಗಿ ಮೇಲಕ್ಕೆ ಬೆಳ್ಕೊಂಡು ಹೋಗ್ತಾ ಇವೆ, ಗುರುತ್ವಾಕರ್ಷಣ ಇದ್ದಿದ್ದರೆ ಅವೆಲ್ಲ ತಲೆ ಕೆಳಗಾಗ್ಬಿಡ್ತಾ ಇದ್ದವು ಅಂತ. ವಸ್ತುತಃ ಅದಲ್ಲ, ಬೇರೆಯೇ ಆದದ್ದು. ಆದರೆ ಇದರಿಂದ ಲೋಕದಲ್ಲಿ ಸತ್ತಾ ಮಾತ್ರದಲ್ಲಿ ಮೆಟೀರಿಯಲಿಸ್ಟಿಕ್ ಆಗಿ ಭೇದ ಇಲ್ಲ ಅಂತೇನೂ ಅರ್ಥವಲ್ಲ. ಸಸ್ಯಗಳು ಗುರುತ್ವಾಕರ್ಷಣವನ್ನು ಬಿಟ್ಟು ಅದರಿಂದ ಮೀರಿ ಬೆಳೀತಾ ಇವೆ ಅನ್ನೋದು ಸುಳ್ಳೇನೂ ಅಲ್ಲ. ಸಸ್ಯಗಳನ್ನು ನೀವು ಒಂದು ಪಾಟನ್ನು ಪಕ್ಕಕ್ಕೆ ಓರೆಯಾಗಿ ಮಾಡಿದ್ರೆ ಮತ್ತೆ ಗಿಡ ನೆಟ್ಟಿಗೆ ಬೆಳೆಯುತ್ತದೆ. ಅದಕ್ಕೆ ಕಾರಣ ಬೇರೆಯೇ ಉಂಟು. ಸಸ್ಯಶಾಸ್ತ್ರ, ಭೌತಶಾಸ್ತ್ರಾದಿಗಳು ಅದನ್ನು ಹೇಳಿಯೂ ಇವೆ. ಹೀಗೆ ನಮ್ಮ ಆಚಾರ್ಯರುಗಳಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ಈ ಕಾಲದ ವಿಜ್ಞಾನ ದೃಷ್ಟಿಯಿಂದ ತಪ್ಪು ಅನ್ನುವಂಥ ವಿವಿಯಾದರೂ ಅವರ ಸಿದ್ಧಾಂತಕ್ಕೆ ಅದೇನು ಭಂಗ ಬರುವಂಥದ್ದಲ್ಲ. ಹಾಗಾಗಿ ಹಾಲು ಕುಡಿಯೋಲ್ಲ ಅಂದರೆ ಸನಾತನ ಧರ್ಮದ ಅಸ್ಥಿಭಾರವೇ ಕಳಚೋಯ್ತು ಅಂತ ಏನೂ ಅಂದುಕೊಳ್ಬೇಕಾಗಿಲ್ಲ. ಅದು ಬೇರೆಯಾದದ್ದು. ಆವಾಗ ನೀವು ಕೊಡಬೇಕು ಅಂತಿದ್ರೆ ಸಂತೋಷವಾಗಬೇಕು ಅಂದರೆ ಕೋಳಿ ಮೊಟ್ಟೆ ಕೊಡಬೇಕು. ಪುಳಿಚಾರಗಳಿಗೆ ಪಾಪ ಎಲ್ಲಿ ಕೊಡೋಕ್ಕಾಗತ್ತೆ, ಹೀಗಾಗಿ ಅವುಗಳು ಕೊಡೋಲ್ಲ. ಆದರೆ ಹಾವಿಗೆ ನೀವು ಹಾಲು ಏರಬೇಕಾಗಿಲ್ಲ, ಕೋಳಿ ಮೊಟ್ಟೆನೂ ಕೊಡಬೇಕಾಗಿಲ್ಲ. ಅದರ ಪಾಡಿಗೆ ಅದಕ್ಕೆ ಬದುಕೋದಕ್ಕೆ ಬಿಟ್ಟರೆ ಆಯಿತು. ಅದಕ್ಕೆ ಬೇಕಾಗಿರೋ ಆಹಾರ ಅದೇ ಹುಟ್ಟಿಸ್ಕೊಳ್ಳುತ್ತೆ, ಅದೇ ಕಪ್ಪೆನ ಇಲಿಗಳನ್ನು ಹಿಡ್ಕೊಂಡು ಬಾಳುತ್ತದೆ. ಇರಲಿ, ಒಟ್ಟಿನಲ್ಲಿ ತಾತ್ಪರ್ಯ ಏನೆಂದರೆ, ಈ ಥರ ನಮ್ಮ ಕಥಾನಕಗಳಲ್ಲಿ ಎಷ್ಟೋ ಆ ಕಾಲದ ನಂಬಿಕೆಗಳು ಅವುಗಳೆಲ್ಲ ಬಂದರೆ ಅದನ್ನು ಹಿಡ್ಕೊಂಡು ಆ ಕಥಾನಕವೇ ಸುಳ್ಳು ಅಂತ ಅನ್ನಬೇಕಾಗಿಲ್ಲ, ಅದರ ತಾತ್ಪರ್ಯವನ್ನು ಗ್ರಹಿಸಬೇಕು. ನಮ್ಮ ಜನಕ್ಕೆ ಎಲ್ಲಿ ವಿಜ್ಞಾನ ಬೇಕೋ ಅಲ್ಲಿ ಅವರು ಬಳಸೋದಿಲ್ಲ, ಎಲ್ಲಿ ಬೇಡವೋ ಅಲ್ಲಿ ಬಳಸೋದಕ್ಕೆ ಹೋಗ್ತಾರೆ. ರಾಮನಿಗೇನು ಇಂಜಿನಿಯರಿಂಗ್ ಗೊತ್ತಿತ್ತಾ, ಅವನೇನು ಸೇತುವೆನ ಕಟ್ಟಿದ್ದು ಅಂತ ಕರುಣಾನಿಧಿ ಹೇಳ್ದ. ಒಂದು ಸಮುದ್ರ ಅಡ್ಡ ಬಂತು, ಒಂದು ನದಿ ಅಡ್ಡ ಬಂತು ಅಂದರೆ ದಾಟೋದಕ್ಕೆ ಒಂದು ಮರತ್ತೊಲೆ ಹಾಕ್ಕೊಂಡು ಸಂಕ ಹಾಕ್ಕೊಂಡು ದಾಟ್ತಾರೆ, ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ಅಂತಂದರೆ ಅವರೇನು ಇಂಜಿನಿಯರಿಂಗ್ ಓದಿದ್ದಾರಾ? ಅದೇನು ಓದಬೇಕಾಗಿಲ್ಲ. ಕರುಣಾನಿಧಿ ರಾಜ್ಯ ಆಳೋದಕ್ಕೆ ಯಾವ ಆಕ್ಸ್ಫರ್ಡಲ್ಲಿ ಕೇಂಬ್ರಿಡ್ಜಲ್ಲಿ ಹೋಗ್ಬಿಟ್ಟಿದ್ರು, ಪೊಲಿಟಿಕಲ್ ಸೈನ್ಸಲ್ಲಿ ಡಾಕ್ಟ್ರೇಟ್ ಮಾಡ್ಕೊಂಡು ಬಂದಿದ್ದಾನೆ, ಕೆತ್ತಿದ್ದಷ್ಟರೊಳಗೆ ಇದೆ ಅವನು. ಹೀಗಾಗಿ ಯಾಕೆ ಅಂತಂದರೆ ಇವೆಲ್ಲ ಅವಿವೇಕ, ಯಾವುದೋ ಹೇಗೋ ಬಾಯಿ ಬಡಿಬೇಕು ಅಂತ ಮಾಡತಕ್ಕಂಥದ್ದು. ಕಾಮನ್ ಸೆನ್ಸನ್ನು ಬಳಸಬೇಕಾದ ಜಾಗದಲ್ಲಿ ಅತಿವಿಜ್ಞಾನವನ್ನೆಲ್ಲ ಬಳಸಬೇಕಿಲ್ಲ. ಮತ್ತು ಈ ಥರದ ವಿಜ್ಞಾನಾದಿಗಳು ನಮ್ಮ ಮತಗಳನ್ನು, ಶ್ರದ್ಧೆಗಳನ್ನು ಭಂಗ ಮಾಡುತ್ತವೆ ಅಂತ ಏನೂ ಸಂಕಟ ಪಡಬೇಕಾಗಿಲ್ಲ. ಅದಕ್ಕೇನು ಸಂಕಟ ಪಡುವಂಥ ಪ್ರಮೇಯವಿಲ್ಲ. ಅದರದೇ ಬೇರೆ ವಲಯ ಅದಕ್ಕೆ ಉಂಟು, ಅದು ನಮಗೆ ಗೊತ್ತಾಗುತ್ತದೆ. ನಮಗೆ ಲೋಕಸಿದ್ಧವಾಗಿ ಗೊತ್ತಿರುವಂಥದ್ದೇನೆ. ಒಂದು ಗಿಡದ ಕೆಳಗೆ ಗೊಬ್ಬರ ಹಾಕ್ತೀವಿ, ಆ ಸಾರವನ್ನು ಗಿಡ ಹೀರಿಕೊಂಡು ಹಣ್ಣನ್ನು ಕಾಯನ್ನು ಹುಟ್ಟಿಸುತ್ತದೆ, ಆ ತರಕಾರಿಯನ್ನು ಹಣ್ಣನ್ನು ತಿಂತೀವಿ. ಕೆಳಗೆ ಹಾಕಿರ್ತಕ್ಕಂಥ ಗೊಬ್ಬರವನ್ನು ಯಾಕೆ ತಿನ್ನಲ್ಲ, ಮೇಲೆ ಬಿಟ್ಟಿರ್ತಕ್ಕಂಥ ಹಣ್ಣನ್ನು ಯಾಕೆ ತಿಂತೀಯ ಅಂದರೆ ಇದರಿಂದ ಅದು ಬಂತಲ್ವ ಅಂದರೆ ಹೌದಪ್ಪ, ಈ ಪ್ರಕಾರಾಂತರವಾಗಿ ಬರಬೇಕು ಅಷ್ಟೇನೆ ಅಂತ ಅನ್ನಬೇಕಾಗುತ್ತದೆ. ಹಾಗಾಗಿ ಈ ಗೊಬ್ಬರವೂ ಕೂಡ ಸಾರಜನಕದಿಂದ ನಿರ್ಮಿತವಾದದ್ದೇ, ಹಣ್ಣು ಸಾರಜನಕದಿಂದ ಕೂಡಿರ್ತಕ್ಕಂಥದ್ದೇ, ಮೂಲತಃ ತತ್ವ ಒಂದೇನೆ. ಅರೆ, ಗೊಬ್ಬರ ತಿನ್ನುವಂಥ ಸಿಸ್ಟಮ್ ನಮ್ಮದಲ್ಲ. ಗೊಬ್ಬರವನ್ನೇ ತಿಂದುಕೊಂಡು ಬದುಕಬಲ್ಲಂಥ ಬ್ಯಾಕ್ಟೀರಿಯಾಗಳೆಲ್ಲ ಇವೆ, ಅವು ಡಿಕಂಪೋಸ್ ಮಾಡುತ್ತವೆ.
ಅದರಿಂದ ಸಸ್ಯಕ್ಕೆ ಪ್ರಯೋಜನವಾಗುತ್ತವೆ. ನಾವು ಬ್ಯಾಕ್ಟೀರಿಯಾ ಆಗಿದ್ದರೆ ನಾವು ಗೊಬ್ಬರವನ್ನೇ ತಿಂತಾ ಇದ್ದೀವಿ ಅಂತ ಅನ್ಬೋದಷ್ಟೇ, ಅದು ಬಿಟ್ಟು ಇನ್ಯಾವುದೂ ಅಲ್ಲ. ಇರಲಿ. ಹೀಗೆ ಆ ಸರ್ಪಕ್ಕೆ ಕ್ಷೀರ ನಿವೇದನೆಯನ್ನು ಮಾಡ್ತಾನೆ. ಭೋ ಕ್ಷೇತ್ರಪಾಲ ಮಾಯಾ ಏತಾವಂತಂ ಕಾಲಂ ನ ಜ್ಞಾತಂ ಯತ್ವಮತ್ರ ವಸಸೀತಿ ತೇನ ಪೂಜಾ ನ ಕೃತ ತತ್ ಸಾಂಪ್ರತಂ ಕ್ಷಮಸ್ವ. ನಿನ್ನ ಸಾನ್ನಿಧ್ಯ ಇದ್ದದ್ದು ಗೊತ್ತಾಗಲಿಲ್ಲ, ಪೂಜಾದಿಗಳನ್ನು ಮಾಡಲಿಲ್ಲ, ಕ್ಷಮಿಸು ಅಂತ. ಈ ಶ್ರದ್ಧೆ, ಈ ಗೌರವ, ಈ ಭಕ್ತಿ ಅನ್ನೋದು ಜೀವರಾಶಿಗೆ ಬೇಕು. ಮಾನವ ಸಮುದಾಯಕ್ಕಂತೂ ಬೇಕೇ ಬೇಕಾದದ್ದು. ದೊಡ್ಡದನ್ನು ಕಂಡು ಬಾಗುವಂಥ ಬುದ್ಧಿ ಬೇಕು. ಮೊದಲು ಅಹಂಕಾರ ಖಂಡನೆ ಆಗದೆ ಅವನಿಗೆ ಅಂತರಂಗ ವಿಶಾಲವಾದರೂ ಹೇಗಾಗುತ್ತದೆ? ಆಮೇಲೆ ನಿವೇದನೆಯನ್ನು ಮಾಡಿ ಗೃಹಾಭಿಮುಖಂ ಪ್ರಾಯಾತ್, ಮನೆಗೆ ಹೋದ. ಬೆಳಗ್ಗೆ ಬಂದು ನೋಡ್ತಾನೆ, ಆ ಪಾತ್ರದಲ್ಲಿ ಶರಾವೆ ದೃಷ್ಟವಾನ್ ದೀನಾರಮೇಕಂ. ನೋಡಿ, ಪಂಚತಂತ್ರದ ಹೊತ್ತಿಗೆ ದೀನಾರ ಅನ್ನುವಂಥ ಪದ ಬಂದಿತ್ತು ಅಂತ ಗೊತ್ತಾಗುತ್ತದೆ. ದೀನಾರ ಅರಬರ ಕಡೆಯಿಂದ ನಮಗೆ ಬಂದದ್ದು. ಅರಬ್ಬರು ಅಂತಂದರೆ ನಾವು ಮುಸ್ಲಿಮರು ಅಂತ ಭ್ರಮೆ ಮಾಡಿಕೊಂಡಿದ್ದೀವಿ. ಅರಬ್ಬರು ಮುಸ್ಲಿಮರಾದರೆ ಹೊರತು ಮುಸ್ಲಿಮರು ಅರಬ್ಬರಾಗಲಿಲ್ಲ. ಇಸ್ಲಾಂ ಹುಟ್ಟೋಕ್ಕೆ ಮುನ್ನ ಅರಬ್ಬರು ಇದ್ದರು. ಅರಬ್ಬರ ಸಮುದಾಯ ಅನೇಕ ಸಮುದಾಯ. ಅಲ್ಲಿ ಖುರೇಶಿ ಅಂತಕ್ಕಂಥ ಒಂದು ಸಮುದಾಯಕ್ಕೆ ಬಂದವರು ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು. ಹಾಗಾಗಿ ಆ ಸಮುದಾಯದಿಂದ ವಾಣಿಜ್ಯ ವ್ಯವಹಾರಾದಿಗಳು ನಡೀತಲೇ ಇತ್ತು. ಪಂಚತಂತ್ರವನ್ನು ಮೊದಲಿಗೆ ಅನೇಕ ಬೇರೆ ಭಾಷೆಗಳಿಗೆ ಅನುವಾದ ಮಾಡಿಸುವಲ್ಲಿ ಉತ್ಸಾಹ ತಾಳದವರು ಅರಬ್ಬರು. ಪಹಲವಿ ಅಂತ ಯಾವುದು ಈ ಹೊತ್ತಿನ ಇರಾನ್ನಲ್ಲಿ ಇದ್ದಂಥ ಸಂಸ್ಥಾನ, ಆ ಮಹಾರಾಜರ ವಲಯ, ಅಲ್ಲಿ ಪಹಲವಿ ಭಾಷೆ ಅಂತ ಇತ್ತು. ಆ ಪಹಲವಿ ಭಾಷೆಗೆ ಪಂಚತಂತ್ರವನ್ನು ಅನುವಾದ ಮಾಡಿದರು. ಕರ್ಟಕ, ದಮನಕಗೆ, ಕರಿಲಾಗ್ ಅಂತ ಎಲ್ಲ ಹೆಸರುಗಳಿದ್ದವು ಅಂತ ಗೊತ್ತಾಗುತ್ತದೆ. ಹೀಗಾಗಿ ಈ ಒಂದು ದೀನಾರಾದಿ ಶಬ್ದ ಪ್ರಯೋಗ ಸಂಸ್ಕೃತಕ್ಕೆ ವಿಜಾತೀಯವಾದದ್ದಾದರೂ ಆ ಹೊತ್ತಿಗೆ ವಾಣಿಜ್ಯಾದಿಗಳ ಮೂಲಕವಾಗಿ ಪರಿಚಯ ಆಗಿದ್ದರಿಂದ ಆ ಕರೆನ್ಸಿ ನಮಗಿವತ್ತು ಎನ್ನು, ಡಾಲರು ಅಂತೆಲ್ಲ ಹೇಳ್ತೀವಲ್ಲ, ಹಾಗೆ ಬಂದಿತ್ತು ಅಂತ ಗೊತ್ತಾಗುತ್ತದೆ. ಸಂಸ್ಕೃತದಲ್ಲಿ ಸುವರ್ಣ ನಾಣ್ಯಕ್ಕೆ ನಿಷ್ಕ ಅನ್ನುವಂಥದ್ದು, ಆಮೇಲೆ ಸುವರ್ಣ ಅಂತ ಅದೇ ರೀತಿಯಲ್ಲಿ ಇದ್ದದ್ದು ಉಂಟು, ನಿಷ್ಕ ಅಂತಕ್ಕಂಥದ್ದು. ಅದಾದ ಮೇಲೆ ಸಣ್ಣ ಪುಟ್ಟ ಹಣಕ್ಕೆಲ್ಲನೂ ಪಣ ಅಂತ, ವರಾಟಿಕ ಅಂತ, ಈ ಥರ ಕಬಡೆ, ಇವುಗಳೆಲ್ಲ ಬೇರೆ ಬೇರೆ ಡಿನಾಮಿನೇಷನ್ಸಲ್ಲಿ ಇದ್ದದ್ದು ಹೌದು ಅಂತ ಗೊತ್ತಾಗುತ್ತದೆ. ಆಗ ಬಂಗಾರದ ನಾಣ್ಯವೊಂದು ಕ್ಷೀರ ಪಾತ್ರದಲ್ಲಿ ಉಳಿದಿತ್ತು, ಹಾಲನ್ನು ಹಾವು ಕುಡಿದಿತ್ತು ಅಂತ ಗೊತ್ತಾಗುತ್ತದೆ. ಹೀಗೆ ಪ್ರತಿ ದಿವಸವೂ ಕೂಡ ಅವನು ಹಾಲು ತಂದು ಕೊಡೋದು, ಅದೊಂದೊಂದು ಬಂಗಾರದ ನಾಣ್ಯ ಇಡ್ತಕ್ಕಂಥದ್ದಾಯಿತು. ಇವನಿಗೆ ಅನುಕೂಲ ಬಂತು ಈ ಹರಿಶರ್ಮನಿಗೆ. ಆಮೇಲೆ ಮಗನನ್ನು ಈ ಒಂದು ಕೆಲಸಕ್ಕಿಟ್ಟು ತಾನು ಗ್ರಾಮಾಂತರಂ ಜಗಾಮ. ಪುತ್ರೋಪಿ ಕ್ಷೀರಂ ತತ್ರ ನಿತ್ವಾ ಸಂಸ್ಥಾಪ್ಯ ಚ ಪುನರ್ಗೃಹಂ ಸಮಾಯಾತಃ. ಮಗ ಹಾಲಿನ ಬಟ್ಲಿಟ್ಟು ಮನೆಗೆ ಹೋಗಿ ಬಂದ ಮರುದಿನ ಇನ್ನೊಂದು ಹಾಲಿನ ಬಟ್ಲು ತಂದು ಇಡ್ತಾನೆ. ದೀನಾರವನ್ನು ಕಂಡು ಅಂದುಕೊಳ್ತಾನೆ, ನೂನಂ ಸೌವರ್ಣ ದೀನಾರ ಪೂರ್ಣೋ ವಲ್ಮೀಕಃ ತದೇನಂ ಹತ್ವಾ ಸರ್ವಮೇಕವಾರಂ ಗ್ರಹಿಷ್ಯಾಮಿ. ಈ ಹುತ್ತ ಇಡೀ ಬಂಗಾರದ ನಾಣ್ಯ ಇರಬೇಕು, ಒಮ್ಮೆ ಒಂದು ನಾಣ್ಯ ತೆಗೆದಿಡುತ್ತೆ, ಇಡೀ ಹುತ್ತವನ್ನು ಒಡೆದರೆ ಎಲ್ಲ ನಾಣ್ಯ ಒಟ್ಟಿಗೆ ಬಂದುಬಿಡುತ್ತೆ ಅಂತ ಅಂದುಕೊಂಡು ಅವನು ಹುತ್ತವನ್ನು ಒಡೆಯೋದಕ್ಕೆ ಕೈ ಹಾಕ್ತಾನೆ. ನಮಗೆ ಗೊತ್ತೇ ಇದೆ, ಬಂಗಾರದ ಮೊಟ್ಟೆ ಇಡ್ತಕ್ಕಂಥ ಬಾತನ್ನು ಕೊಯ್ದರೆ ಎಲ್ಲ ಬಂಗಾರದ ಮೊಟ್ಟೆಗಳು ಸಿಗುತ್ತವೆ ಅಂತ ಮಾಡದಂತೆ ಇವನು ಮಾಡ್ತಾನೆ. ಇತ್ಯಂ ಸಂಪ್ರದಾರ್ಯ ಅನ್ಯೇದ್ಯು ಕ್ಷೀರಂ ದತ್ತ ಬ್ರಾಹ್ಮಣಪುತ್ರೇಣ ಸರ್ಪೋ ಲಗುಡೇನ ಶಿರಸ್ತಾಡಿತ. ದೊಡ್ಡ ದೊಣ್ಣೆ ಹಿಡ್ಕೊಂಡು ಬಂದು ಹಾವಿನ ಹೆಡೆಗೆ ಏಟು ಹಾಕೋದಕ್ಕೆ ನಿಲ್ತಾನೆ. ಸಹ ತತಃ ಕಥಮಪಿ ದೈವವಶಾತ್ ಮುಕ್ತಜೀವಿತ ಏಷಃ ಏವ ರೋಷಾತ್ತಮೇವ ತೀವ್ರಂ ವಿಷದಶನೈ ತಥಾ ಅದಶತ್ ಯಥಾ ಸಹ ಸದ್ಯ ಪಂಚತ್ವಮುಪಾಗತಃ. ಹಾವು ಹೇಗೋ ಆ ದಾಳಿಯಿಂದ ತಪ್ಪಿಸಿಕೊಂಡು ಸ್ವಲ್ಪ ಪೆಟ್ಟಾಯಿತು, ಆದರೆ ಪ್ರಾಣಾಪಾಯ ಆಗಲಿಲ್ಲ. ಅದು ತನ್ನ ವಿಷದಂಷ್ಟ್ರಗಳಿಂದ ನೇರವಾಗಿ ಕಚ್ಚಿ ಸಾವಿನವರೆಗೆ ಅವನು ತಳ್ಳಿಬಿಡ್ತು. ಆಮೇಲೆ ಸ್ವಜನಿಶ್ಚ ನಾತಿದೂರೇ ಕ್ಷೇತ್ರಸ್ಯ ಕಾಷ್ಟಸಂಚಯೇ ಸಂಸ್ಕೃತ. ಆಗ ಆ ಹೊಲದ ಹತ್ತಿರದಲ್ಲಿಯೇ ಬಂಧು ಬಾಂಧವರು ಬಂದು ಅವನಿಗೆ ಚಿತಿ ಮಾಡಿಬಿಟ್ಟು ಆ ಬ್ರಾಹ್ಮಣನ ಪುತ್ರನನ್ನು ದಹನ ಮಾಡಿದ್ರು. ಮರುದಿವಸ ಬ್ರಾಹ್ಮಣ ಬಂದ. ಈ ಮಾತನ್ನೆಲ್ಲ ಕೇಳಿಕೊಂಡು ತುಂಬ ದುಃಖ ಪಡ್ತಾನೆ. ಭೂತಾನ್ಯೋ ನಾನುಗೃಹಾತಿ ಹ್ಯಾತ್ಮನ ಶರಣಾಗತಾನ್ ಭೂತಾರ್ಥಾಸ್ತಸ್ಯ ನಶ್ಯಂತಿ ಹಂಸ ಪದ್ಮವನೇ ಯಥಾ. ಯಾರು ಜೀವರಾಶಿಗಳಲ್ಲಿ ಪ್ರೀತಿಯನ್ನು ಇಟ್ಟುಕೊಳ್ಳಲ್ವೋ, ಶರಣಾಗತರಲ್ಲಿ ಅಭಯವನ್ನು ಕೊಡಲ್ವೋ, ಅವರು ನಾಶ ಆಗ್ತಾರೆ ಹಿಂದೆ ಪದ್ಮವನದಲ್ಲಿದ್ದ ಹಂಸಗಳ ಹಾಗೆ ಅಂತ. ಇದೊಂದು ಸಣ್ಣ ಕಥೆ. ಅದು ಚಿತ್ರರಥ ಅಂತಕ್ಕಂಥ ಒಬ್ಬ ಮಹಾರಾಜ ಇದ್ದ. ಅವನ ರಾಜ್ಯದಲ್ಲಿ ಒಂದು ದೊಡ್ಡ ಸುಂದರ ಪದ್ಮ ಸರೋವರ,
ಅಲ್ಲಿ ಬಂಗಾರದ ಬಣ್ಣದ ಗರಿಗಳಿಂದ ಕೂಡಿರುವ ಹಂಸಗಳಿದ್ವು. ಅವು 6 ತಿಂಗಳಿಗೊಮ್ಮೆ ಬಂಗಾರದ ಗರಿಯನ್ನು ಅಲ್ಲಿ ಉದುರಿಸಿಕೊಂಡು ವಿಹಾರ ಮಾಡಿಕೊಂಡಿದ್ದವು. ಷಣ್ಮಾಸೆ ಪಿಚ್ಚಮೇಕೈಕಂ ಪರಿತ್ಯಜಂತಿ. ಹಾಗಿದ್ದಾಗ ತತ್ರ ಸರಸಿ ಸೌವರ್ಣೋ ಬೃಹತ್ ಪಕ್ಷಿ ಸಮಾಗತ. ಆಗ ಮೈಯೆಲ್ಲ ಬಂಗಾರದ ಬಣ್ಣವೇ ತುಂಬಿಕೊಂಡಿರುವ ಬಂಗಾರದ ಗರಿಗಳಿಂದಲೇ ಅಲಂಕೃತವಾದ ಬೃಹತ್ತಾದ ಪಕ್ಷಿ ಒಂದು ಅಲ್ಲಿಗೆ ಬಂತು. ಅದು ಹಂಸವಲ್ಲ, ಹಂಸಗಳಿಗೆ ಒಂದೊಂದು ಗರಿ ಮಾತ್ರ ಬಂಗಾರದ್ದಾಗಿತ್ತು ಅಂತ ಈ ಕಥೆ ಹೇಳುತ್ತದೆ. ಆಗ ಅದು ತಾನು ಬಂದೊಡನೆ ಇವುಗಳು ಆಶ್ರಯ ಕೊಡೋದಿಲ್ಲ. ನಾವುಗಳೆಲ್ಲ ಗರಿಗಳನ್ನು 6 ತಿಂಗಳಿಗೆ ಬಂಗಾರದ ಗರಿ ಉದುರಿಸಿ ನಾವು ಈ ಸರೋವರದ ಮೇಲೆ ಅಧಿಕಾರ ಪಡ್ಕೊಂಡಿದ್ದೀವಿ. ಏನ ಕಾರಣೇನ ಅಸ್ಮಾಭಿ ಷಣ್ಮಾಸಾಂತೆ ಪಿಚ್ಚಿಕೈಕದಾನಂ ಕೃತ್ವ ಗೃಹೀತಮೇತತ್ಸರಃ. ಹಾಗಾಗಿ ನಮಗೆ ನಿನಗೆ ಬಿಟ್ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ. ಆಗ ಅದು ಹೇಳುತ್ತದೆ, ಇದು ಎಲ್ಲರಿಗೂ ಇರತಕ್ಕಂಥದ್ದಲ್ವಾ ಅಂತ. ಒಪ್ಪಲ್ಲ. ಆಗ ನೇರ ರಾಜನ ಹತ್ರಕ್ಕೆ ಹೋಗಿ, ದೇವ ಏತೆ ಪಕ್ಷಿಣಃ ಏವಂ ವದಂತಿ ಯದಸ್ಮಾಕಂ ರಾಜ ಕಿಂ ಕರಿಷ್ಯತಿ ನ ಕಸ್ಯಾಪ್ಯಾವಾಸಂ ದದ್ಮಃ. ಈ ರಾಜ ಚಿತ್ರರಥ ಏನು ಮಾಡ್ತಾನೆ, ನಮಗೆ ಇದು ಸರೋವರ ಸಂದದ್ದು, ನಾವು ಕ್ರಯ ಕೊಟ್ಟುಕೊಂಡಿದ್ದೀವಿ ಅಂತಾರೆ ನೋಡಿ ಅಂತ. ಆಗ ರಾಜನಿಗೆ ಕೋಪ ಬಂದು ಆ ಹಂಸಗಳನ್ನೆಲ್ಲ ಕೊಂದುಬಿಡಿ ಅಂತ ಭಟ್ರನ್ನು ಕಳಿಸ್ತಾನೆ. ಆಗ ಹಂಸಗಳೆಲ್ಲ ಹಾರ ಹೋಗುತ್ತವೆ. ಈ ಬೃಹತ್ತಾದ ಸುವರ್ಣ ಪಕ್ಷಿ ಮಾತ್ರ ಆ ಸರೋವರದಲ್ಲಿ ಉಳಿಯುತ್ತದೆ. ಅಂದರೆ ಸಣ್ಣ ಬುದ್ಧಿ ಮಾಡಿದರೆ ಮೂಲಚ್ಛೇದ ಪಾಂಡಿತ್ಯವಾಗಿಬಿಡುತ್ತದೆ ಅಂತ. ಎಷ್ಟೋ ಜನ ಸ್ವಲ್ಪ ಅಲ್ಪ ಕೊಡೋದಕ್ಕೆ ತಗಾದೆ ಮಾಡ್ತಾರೆ, ದೊಡ್ಡದ್ರೊಳಗೆ ಕೆಡಿಸಿಕೊಂಡು ಬಿಡ್ತಾರೆ. ಅದು ಕೂಡದು ಅಂತ. ಈ ಮಗ ನಿರಾಯಾಸವಾಗಿ ಬರ್ತಾ ಇದ್ದ ದಿನಕ್ಕೊಂದು ಹೊನ್ನನ್ನು ಬಿಟ್ಟು ಸಂಪೂರ್ಣವಾಗಿ ಪಡ್ಕೊಳ್ಬೇಕು ಅಂತ ನೋಡಿದ. ಫಿಕ್ಸೆಡ್ ಡೆಪಾಸಿಟ್ಟಿಂದ ಬಡ್ಡಿ ಬಂದರೆ ಆ ಬಡ್ಡಿ ಮೇಲೆ ಬದುಕುವ ಬಡ್ಡಿ ಮಗನಾಗಬೇಕೇ ಹೊರತು ಅಸಲನ್ನು ನುಂಗತಕ್ಕಂಥ ಅಸಲು ಮಗನೋ ಮೊಮ್ಮಗನೋ ಆಗಬಾರ್ದು. ಹೀಗಾಗಿ ಮೂಲಧನವನ್ನು ನಾಶ ಮಾಡ್ಕೋಬಾರದು. ಇವನು ಮಾಡಿಕೊಂಡ ಗುಡ್ ವಿಲ್ ಅಂತ ಇದೆಯಲ್ಲ, ಅದನ್ನು ಕಳೆದುಕೊಳ್ಳಬಾರ್ದು. ಎಷ್ಟೋ ಜನ ಬಹಳ ಬೇಗ ಅದನ್ನು ಕಳ್ಕೊಂಡು ಬಿಡ್ತಾರೆ. ಯಾರಾದರೂ ಪರಿಚಯ ಆದ ತಕ್ಷಣ ಅವರಿಂದ ಲಾಭ ಏನಾಗುತ್ತದೆ ಅಂತ ನೋಡ್ತಾರೆ. ಹಾಗಲ್ಲ, ಸ್ನೇಹ ಬಲಿತ ಮೇಲೆ ತಾನೇ ತಾನಾಗಿ ಲಾಭ ಆಗುತ್ತದೆ. ಮತ್ತು ಲಾಭ ನಷ್ಟಾತೀತವಾಗಿ ಸ್ನೇಹ ತನ್ನಂತೆಯೇ ಒಂದು ಮಧುರವಾದಂಥದ್ದು. ಹಾಗಾಗಿಯೇ ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿರೋರು, ಸಿರಿ ಸಂಪದಗಳನ್ನು ಹೊಂದಿರೋರು ಹೊಸಬರನ್ನು ಸೇರಿಸಿಕೊಳ್ಳುವಲ್ಲಿ ತುಂಬ ಎಚ್ಚರ ವಹಿಸ್ತಾರೆ. ಎಲ್ಲಿವರೆಗೆ ಎಚ್ಚರ ವಹಿಸ್ತಾರೆ ಅಂದರೆ ಮರ್ಯಾದಸ್ಥರನ್ನು ಕೂಡ ಶಂಕಿಸುವ ಮಟ್ಟಕ್ಕೆ ಹೊರಟೋಗ್ಬಿಡ್ತಾನೆ. ಒಬ್ಬರು ತುಂಬ ದೊಡ್ಡ ಶ್ರೀಮಂತರು, ಅವರಿಗೆ ಬೇಕಾದಷ್ಟು ಅನುಕೂಲ ಇದೆ, ಕೋಟಿಗಟ್ಟಲೆ ಅನುಕೂಲ ಇದೆ. ಕೋಟಿ ಅನ್ನೋದು ಅಲ್ಪ ಮಾತ್ರವಾದದ್ದು. ಅವರಿಗೆ ಕೆಲವು ವಿಚಾರಗಳಲ್ಲಿ ಪ್ರಶ್ನೆಗಳು ಬಂತು. ಅದನ್ನು ಕುರಿತು ಸ್ಪಷ್ಟೀಕರಣ ಮಾಡಿಕೊಳ್ಳೋದಕ್ಕೆ ನನ್ನನ್ನು ಕೇಳುವುದಾ ಅಂತ ಅಂದುಕೊಂಡ್ರಂತೆ. ಆದರೆ ನನ್ನನ್ನು ಕೇಳಿದ್ರೆ ನಾನು ಅವರ ಸ್ನೇಹ ಬೆಳೆದುಬಿಟ್ರೆ ನಾನು ಏನು ಅಪ್ಲಿಕೇಶನ್ ಹಾಕ್ತೀನೋ ಅವರ ಬಳಿಗೆ ಅಂತ ಅವರಿಗೆ ಸಂಕೋಚವಾಯಿತು. ನನಗೂ ಅವ್ರಿಗೂ ಪರಿಚಯ ಇರ್ತಕ್ಕಂಥ 3ನೇವರೊಬ್ಬರನ್ನು ಕೇಳಿದ್ರು. ನೀವೇನು ಯೋಚನೆ ಮಾಡಬೇಡಿ, ಅವ್ರು ಏನು ಅಪ್ಲಿಕೇಶನ್ ಹಾಕೋಲ್ಲ ಅಂತಂದರು. ಆಮೇಲೆ ಅವರು ಕೇಳಿದ್ರು. ಅವರ ಸಂದೇಹ ಅಸ್ಥಾನವಾದದ್ದಲ್ಲ. ಆ ಥರ ಎಷ್ಟೋ 100 ಕಡೆ ಆಗಿರುತ್ತೆ. ಅವರಿಗೆ ಪರಿಚಯ ಆದ ತಕ್ಷಣ ಬಯೋಡೇಟಾ ತೆಗಿತಾರೆ, ನಮಗೆ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅಂತ ಕೇಳ್ತಾರೆ. ಅದು ತಪ್ಪಲ್ವೇ? ಅವ್ರಿಗಿದೆ ಅಂತ ಮಾತ್ರಕ್ಕೆ ನಮಗೆ ಅವರೆಲ್ಲ ಕೊಡಬೇಕು ಅನ್ನುವ ನೀತಿ ಏನುಂಟು? ಮರದಲ್ಲಿ ಹಣ್ಣೆಲ್ಲ ಇದೆ ಅಂತ ಮಾತ್ರಕ್ಕೆ ಮರ ಹಣ್ಣನ್ನು ಉದುರಿಸಲೇಬೇಕು ಅಂತ ಏನಾದರೂ ಇದೆಯಾ? ನಮಗೆ ಮತ್ತೆ ಯಾವ ಮಟ್ಟದ ಹಸಿವಿದೆ ಇದನ್ನು ಕೂಡ ನೋಡಬೇಕು. ಹೀಗಾಗಿ ಇಲ್ಲೆಲ್ಲ ಅವಿಚಾರಿತವಾಗಿ ಅಕ್ರಮವನ್ನು ಮಾಡಿಕೊಳ್ತೀವಿ. ತಾನಾಗಿ ಮಾಲಾಕಾರನಂತೆ ಬಾಳದೆ ಅಂಗಾರಕಾರನಾಗಿ ಬಾಳ್ತೀವಿ. ಮಹಾಭಾರತದ ವಿದುರ ನೀತಿಯನ್ನು ಮರೆತು ಬಿಡ್ತೀವಿ. ನಾಳೆ ಅರಳುವಂಥ ಹಣ್ಣು ಮೊಗ್ಗುಗಳನ್ನು ಇಂದು ಸಂಜೆ ಬಿಡಿಸಬೇಕಲ್ಲದೆ ನಾಡದ್ದು ಆಚೆ ನಾಡದ್ದಕ್ಕೆ ಅರಳಬೇಕಾದಂತಹ ಕಾಯಿ ಮೊಗ್ಗನ್ನು ಬಿಡಿಸಿ ಪ್ರಯೋಜನವಿಲ್ಲ. ಅದು ಮೊಗ್ಗು ಹೂವಾಗೋಲ್ಲ, ನಾಡದ್ದು ಹೂವು ಸಿಗೋಲ್ಲ. ಹೀಗಾಗುತ್ತದೆ. ಅದಕ್ಕೆ ಬದಲಾಗಿ ಮಾಲಾಕಾರನಂತೆ ಇರುವುದನ್ನು ಕಲಿಯೋದು ಒಳ್ಳೆಯದು. ಅದು ಬಿಟ್ಟು ಅಂಗಾರಕಾರನಂತೆ ಮರದ ಬುಡಕ್ಕೆ ಏಟು ಹಾಕಿ ಇಡೀ ಮರವನ್ನು ಸುಟ್ಟರೆ ಇದ್ದಲು ಬರುತ್ತದೆ, ಮತ್ತು ಯಾವತ್ತೂ ಸಿಗೋದಿಲ್ಲ, ಮರವೂ ಇರೋದಿಲ್ಲ. ಇದು ಯುಕ್ತವಲ್ಲ ಅಂತ ಇದು ತಂದೆಗೆ ಬರುತ್ತದೆ ಆ ವಿವೇಚನೆ. ಅವನು ಹಾಗೆ ತನ್ನನ್ನು ತಾನು ಸಮಾಧಾನ ಮಾಡ್ಕೊಳ್ತಾನೆ. ಆಮೇಲೆ ಮರುದಿವಸ ಹೋಗಿ ಪುನರಪಿ ಬ್ರಾಹ್ಮಣ ಪ್ರತ್ಯೂಷೆ ಕ್ಷೀರಂ ಗೃಹೀತ್ವ ತತ್ರ ಗತ್ವ ತಾರಸ್ವರೇಣ ಸರ್ಪಂ ಅಸ್ತೌತ್. ಹಾಲಿನ ಬಟ್ಲು ತೆಗೆದುಕೊಂಡು ಹಾವನ್ನು ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಆಗ ಸರ್ಪ ಚಿರಂ ವಲ್ಮೀಕ ದ್ವಾರಾಂತರ್ಲೀನ ಏವ ಬ್ರಾಹ್ಮಣಂ ಪ್ರತ್ಯುವಾಚ. ಹುತ್ತದ ಒಳಗೇ ಇದ್ದು ಹೇಳುತ್ತದೆ, ತ್ವಂ ಲೋಭಾದತ್ರಾಗತಃ ಪುತ್ರಶೋಕಮಪಿ ವಿಹಾಯ ಅತಃ ಪರಂ ತವ ಮಮ ಚ ಪ್ರೀತಿರ್ನೋಚಿತ ತವ ಪುತ್ರೇಣ ಯೌವನೋನ್ಮಾದೇನ ಅಂತಾಡಿತಃ ಮಯಾ ಚ ಸದಷ್ಟಃ ಕಥಂ ಮಯಾ ಲಗುಡಪ್ರಹಾರೋ ವಿಸ್ಮರ್ತವ್ಯಃ ತ್ವಯಾ ಚ ಪುತ್ರಶೋಕ ದುಃಖಂ ಕಥಂ ವಿಸ್ಮರ್ತವ್ಯಮಿತ್ಯುಕ್ತ್ವಾ ಬಹುಮೂಲ್ಯಂ ಹೀರಕಮಣಿಂ ತಸ್ಮೈ ದತ್ವಾ ಅತಃ ಪರಂ ಪುನಸ್ತ್ವಯ ನಾಗಂತವ್ಯಂ ಇತಿ ಪುನರುಕ್ತ್ವಾ
ವಿವರಾಂತರ್ಗತಃ ಬ್ರಾಹ್ಮಣಶ್ಚ ಮಣಿನ್ ಗೃಹೀತ್ವಾ ಪುತ್ರಬುದ್ಧಿಂ ನಿಂದನ್ ಸ್ವಗೃಹಮಾಗತಃ ಅಥೋಹಂ ಬ್ರವೀಮಿ ಚಿತಿಕಾಂ ದೀಪಿತಾಂ ಪಶ್ಯ ಇತಿ ಅಂತ. ನೋಡಿ, ಎಂಥ ಮಾರ್ಮಿಕವಾದ ನೀತಿ. ಈ ಬ್ರಾಹ್ಮಣ ಏನೋ ದಯೆ ತೋರಬೇಕು, ಮತ್ತೊಂದು ಮಾಡಬೇಕಾಗಿತ್ತು, ಮಗ ಕೆಡಿಸ್ಕೊಂಡ ಅಂದರು. ಮತ್ತೆ ಮರುದಿವಸ ಬಟ್ಲ ತೊಗೊಂಡು ಬಂದ. ಮಗ ಹೋದವನು ಹೋದ, ಬರಬೇಕಾದಂಥ ಬಂಗಾರದ ನಾಣ್ಯದ ಲಾಭ ಅಂತೂ ಆಗಲಿ ಅಂತ ಒಂದಿತ್ತಲ್ಲ ಅವನಿಗೆ. ಆ ಹಾವಿನ ಮೇಲೆ ಕರುಣೆ ಎಷ್ಟೋ, ಗೌರವ ಎಷ್ಟೋ, ಭಕ್ತಿ ಎಷ್ಟೋ, ಅದರ ಜೊತೆಗೆ ಒಂದೊಂದು ಬಟ್ಲಿಗೆ ಒಂದೊಂದು ಬಂಗಾರ ನಾಣ್ಯ ಕೊಡುತ್ತಲ್ಲ ಅಂತಲೂ ಇತ್ತು. ಅದಕ್ಕೆ ಅವನಿಗೆ ತಲೆಯನ್ನೂ ತೋರಿಸದೆ ಒಳಗೆ ಇತ್ತು. ನೋಡು, ನೀನು ಪುತ್ರ ಸತ್ರೂ ಕೂಡ ಧನಲೋಭದಿಂದ ಇಲ್ಲಿಗೆ ಬಂದಿದ್ದೀಯಾ, ಮತ್ತೆ ನಮ್ಮಿಬ್ಬರ ಸ್ನೇಹ ಆಗೋಲ್ಲ. ಇಲ್ಲೇ ಪಕ್ಕದಲ್ಲೇ ಅವನ ಚಿತೆ ಇನ್ನೂ ಆರಿಲ್ಲ. ನೆನ್ನೆ ಅವನು ಸತ್ತ, ದಹನವಾಯಿತು, ಇವತ್ತು ಅಸ್ಥಿ ಸಂಚಯನ ಆಗಬೇಕು. ಅದಕ್ಕಾಗಿ ಚಿತಾಶಮನ ಮಾಡಬೇಕು. ಆ ಚಿತೆ ಉರಿತಾ ಇದ್ದರೆ ನಿನಗೆ ಸಮಾಧಾನ ಇರ್ತೀಯ? ಆಳೆತ್ತರಕ್ಕೆ ಬೆಳೆದ ಮಗ ಸತ್ತ ಈ ಹಾವಿನ ಒಂದು ದಂಶನದಿಂದ ಅಂತ ಎಷ್ಟು ಸಂಕಟ ಪಡ್ತೀಯ. ಅದೇ ರೀತಿ ನನಗೂ ಅವನ ದೊಣ್ಣೆಯಿಂದ ಪೆಟ್ಟನ್ನು ಹೇಗೆ ಹೊಡೆದ, ನನ್ನ ಹೆಡೆ ಜರ್ಜರಿತವಾಯಿತು ಅನ್ನೋದು ನನಗೆ ಮರೆಯೋಕ್ಕಾಗುತ್ತದೆಯಾ? ಹೀಗಾಗಿ ನನಗೆ ಅವನಿಟ್ಟ ಪೆಟ್ಟು, ನಾನು ಅವನನ್ನು ಕಚ್ಚಿ ಕೊಂದದ್ದು ಇಬ್ಬರಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇರ್ರಿಕನ್ಸೈಲಬಲ್ ಆಗಿರ್ತಕ್ಕಂಥದ್ದು. ಅದರಿಂದ ನೀನು ದೂರ ಹೋಗು, ನನಗೂ ಇದನಿಗೂ ಮುಗೀತು ಅಂತ ಪಾಪ ಗೌರವದಿಂದ ಹಾಲನ್ನು ಕುಡಿದು ಅದರ ಸ್ಥಾನದಲ್ಲಿ ಒಂದು ದೀನಾರವನ್ನು ಇಡೋಕ್ಕೆ ಬದಲಾಗಿ ಒಂದು ದಿವ್ಯವಾದ ರತ್ನವನ್ನೇ ಇಟ್ಟು ಹೋಗುತ್ತದೆ. ಅಂದರೆ ಹಾವಿನ ಪ್ರಾಮಾಣಿಕತೆಯನ್ನು ಮೆಚ್ಚಬೇಕು. ಜೊತೆಗೆ ಇಲ್ಲಿ ಕಾಣುವುದೇನೆಂದರೆ, ಕೆಲವೊಮ್ಮೆ ಸ್ನೇಹಗಳು ಮತ್ತೊಂದು ಇಂಥ ಸಂದರ್ಭಕ್ಕೂ ನಿಲ್ಲಕ್ಕಾಗೋಲ್ಲ. ಆಗ ಹೊರಗೆ ಬಂದುಬಿಡೋದನ್ನೇ ಮೇಲು. ಕಷ್ಟವಾಗುತ್ತದೆ ನಿಜ. ಆದರೆ ಅರ್ಥೈಕ ಪ್ರಾವಣ್ಯದಿಂದ ಜಸ್ಟ್ ಆನ್ ದಿ ಬೇಸಿಸ್ ಆಫ್ ಮನಿ ಯಾವುದು ನಿಂತಿರುತ್ತದೆಯೋ ಆ ಸ್ನೇಹ ಮುರಿದರೆ ಅಂಥ ದೊಡ್ಡ ದುಃಖ ಆಗೋಲ್ಲ. ಭಾವ ಮುರಿದಾಗ ಮಾತ್ರ ತುಂಬ ನೋವಾಗತಕ್ಕಂಥದ್ದು. ಈ ದೃಷ್ಟಿಯಿಂದ ಪಂಚತಂತ್ರದ ಈ ಒಂದು ಸಣ್ಣ ಕಥೆಯಲ್ಲಿ ಎಷ್ಟು ಭಾವಛಾಯೆಗಳಿವೆ ಅಂತ ಗೊತ್ತಾಗುತ್ತವೆ. ಮನುಷ್ಯ ಮಗ ಸಾಯಲಿ, ಗಂಡ ಸಾಯಲಿ, ಹೆಂಡತಿ ಸಾಯಲಿ, ಯಾರ ಸಾಯಲಿ, ದುಡ್ಡು ಬರೋದು ಮಾತ್ರ ಬರಲಿ ಅಂತಕ್ಕಂಥ ಬುದ್ಧಿ ಇಟ್ಕೊಂಡಿರ್ತಾನೆ ಅಂತನ್ನುವುದು ಒಂದು. ಅದೇ ರೀತಿಯಲ್ಲಿ ಒಂದು ಮಟ್ಟದ ವ್ಯವಹಾರವೂ ಬೇಕಲ್ವಾ ಅನ್ನುವ ಭಾವವನ್ನು ತೋರ್ಪಡಿಸುತ್ತದೆ. ಹೋಗೋದು ಹೋಯಿತು, ಮಾಡೋ ಪ್ರಯತ್ನ ಮಾಡಬೇಕಲ್ವ. ಹಾಲಿನ ಬಟ್ಲನ್ನು ಇಟ್ಕೊಂಡು ಬಂದಿರಿಂದ ಒಂದು ವಜ್ರವಾದರೂ ಸಿಗ್ತಲ್ಲ ಅಂತ ಪ್ರಕಾರಾಂತರ ನೀತಿ, ಉಪಫಲ ಅಂತ ಹೇಳ್ಬೋದು. ಹೀಗೆಲ್ಲ ಉಂಟು. ಒಟ್ಟಿನಲ್ಲಿ ಆಗ ರಕ್ತಾಕ್ಷ ಹೇಳುತ್ತದೆ, ಹಾಗಾಗಿ ಈ ರಾಜ್ಯಂ ಅಕಂಟಕಂ ಭವತೋ ಭವತಿ ತಸ್ಮಾತ್ ಹಂತವ್ಯೋಯಂ, ಇವನನ್ನು ಕೊಲ್ಲಬೇಕು, ಆಗ ರಾಜ್ಯ ನಿಷ್ಕಂಟಕವಾಗುತ್ತದೆ ಅಂತ. ಆಗ ಕ್ರೂರಾಕ್ಷನನ್ನು ಕೇಳುತ್ತದೆ ಇನ್ನೊಂದು ಮಂತ್ರಿಯನ್ನು, ಅರಿಮರ್ದನ. ಭದ್ರ ತೊನ್ನು ಕಿಮ್ಮನ್ಯಸೆ, ಅದು ಹೇಳುತ್ತದೆ, ದೇವ ನಿರ್ದಯಮೇತತ್ ಯದೇನ ಅಭೀತಂ ಯತ್ ಕಾರಣಂ ಶರಣಾಗತೋ ನವಧ್ಯತೆ. ಇದು ತುಂಬ ಕ್ರೌರ್ಯ, ಈ ರಕ್ತಾಕ್ಷ ಹೇಳಿದ್ದು, ಇದು ನಿರ್ದಯವಾದದ್ದು, ಶರಣಾಗತನನ್ನು ಕೊಲ್ಲಬಾರದು ಅಂತ ಮಹಾಭಾರತದ ಉಪಾಖ್ಯಾನವೊಂದನ್ನು ಹೇಳುತ್ತದೆ. ಇಡೀ ಪ್ರಕರಣವೇ ಪಂಚತಂತ್ರದ ಈ ಭಾಗದಲ್ಲಿ ಬರ್ತಕ್ಕಂಥದ್ದು ಒಂದು 30-40 ಪದ್ಯಗಳಷ್ಟು ಮಹಾಭಾರತದಿಂದಲೇ ಆಯ್ದುಕೊಂಡದ್ದಾಗಿದೆ. ಆ ಶ್ಲೋಕಗಳು ಹಾಗೇ ಬಂದುಬಿಟ್ಟಿವೆ. ತಾತ್ಪರ್ಯವಿಷ್ಟು, ಒಂದು ಕಾಡಿನಲ್ಲಿ ಬೇಡ, ಅವನು ಬಲೆ ಬೀಸಿ ಪಕ್ಷಿಗಳನ್ನು, ಪ್ರಾಣಿಗಳನ್ನು ಎಲ್ಲ ಹಿಡ್ಕೊಂಡು ಮಾರಿ ಅಥವಾ ತಿಂದು ಬದುಕ್ತಾ ಇದ್ದ. ಅವನು ಬಲೆ ಬೀಸಿದಾಗ ಒಂದು ಹೆಣ್ಣು ಪಾರಿವಾಳ ಸಿಕ್ಕಾಕೊಳ್ಳುತ್ತದೆ. ಅವನು ಸುಮಾರು ದೂರ ಹೋಗ್ತಾನೆ. ಆಗ ತುಂಬ ಚಳಿ ಆಗ್ತಾ ಇರ್ತದೆ, ಗಾಳಿ ಮಳೆ ಎಲ್ಲ. ಒಂದು ಮರದ ಕೆಳಗೆ ಬರ್ತಾನೆ. ಆ ಮರದ ಮೇಲೆ ಒಂದು ಪಾರಿವಾಳ ಇರ್ತದೆ, ಗಂಡು ಪಾರಿವಾಳ. ಆ ಗಂಡು ಪಾರಿವಾಳ ಬೆಳಗ್ಗೆ ಹೊರಟ ತನ್ನ ಹೆಣ್ಣು ಇನ್ನೂ ಬಂದಿಲ್ಲವಲ್ಲ ಅಂತನ್ನುವ ಕಾತರದಲ್ಲಿ ಇರ್ತದೆ. ಅದು ಅಂದುಕೊಳ್ತಾ ಇರ್ತದೆ, ಪತಿವ್ರತ ಪತಿಪ್ರಾಣ ಪತ್ಯು ಪ್ರಿಯಹಿತೇರತ ಯಸ್ಯ ಸ್ಯಾದೀದೃಶೀ ಭಾರ್ಯ ಧನ್ಯಸ್ಯ ಪುರುಷೋ ಭುವಿ ನಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹಮುಚ್ಯತೆ ಗೃಹಂ ಹಿ ಗೃಹಿಣೀಹೀನಂ ಅರಣ್ಯ ಸದೃಶಂ ಮತಂ ಅಂತ ಹೀಗೆಲ್ಲ ಅದು ಗೋಳಾಡ್ತಾ ಇರ್ತದೆ. ಗೃಹಿಣಿ ಗೃಹಮುಚ್ಯತೆ ಅಂತನ್ನುವುದು ಈ ಕಾರಣದಿಂದಲೇ, ಯಾರಿಗೆ ಒಳ್ಳೆಯ ಹೆಂಡತಿ ಇರ್ತಾಳೋ ಅಂಥ ವ್ಯಕ್ತಿ ತುಂಬ ಪುಣ್ಯವಂತ, ಪತಿವ್ರತೆ ಪತಿಪ್ರಾಣ ಆಗಿರ್ತಕ್ಕಂಥವಳು, ಅಂಥವನು ಧನ್ಯನ ಅಂತ ಅನಿಸ್ಕೊಳ್ತಾನೆ. ಭರ್ತುರ್ಭಾಗ್ಯಂ ಹಿ ಭಾರ್ಯೈಕಾ ಅನ್ನುವ ಮಾತು ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ಮತ್ತೆ ಬರುತ್ತದೆ. ಇಂಥ ಗೃಹಿಣಿ ಇದ್ದಲ್ಲಿ ಅದು ಗೃಹ, ಇಲ್ಲದೇ ಇದ್ದರೆ ಅದು ಅರಣ್ಯ ಅಂತಂತಾರೆ ಅಂತೆಲ್ಲ ಹೇಳಿಬಿಟ್ಟು ಆ ಗಂಡು ಪಾರಿವಾಳ ಚಿಂತೆ ಮಾಡ್ತಾ ಇರುತ್ತೆ. ಅಲ್ಲಿಗೆ ಬೇಡ ಬಂದು, ನಾನು ಶರಣಾಗತನಾಗಿದ್ದೀನಿ, ನನಗೆ ಚಳಿಯಿಂದ ರಕ್ಷಣೆ ಬೇಕು ಅಂದಾಗ, ಮನೆಯಲ್ಲಿ ಯಾರೂ ಇಲ್ಲವಲ್ಲ, ನಿನಗೇನು ಕೊಡಲಿ, ಏನು ಮಾಡಲಿ ಅಂತ ಆ ಗೂಡಲ್ಲಿರುವ ಗಂಡು ಪಾರಿವಾಳ ಹೇಳುತ್ತದೆ. ಹೆಂಡತಿ ಬೇರೆ ಇಲ್ಲವಲ್ಲ, ಗೃಹಿಣಿ ಇಲ್ಲದ ಗೃಹದಲ್ಲಿ ಏನು ಮಾಡೋದು ಅಂತ. ಆಗ ಈ ಪಂಜರದಲ್ಲಿ ಸಿಕ್ಕಾಕ್ಕೊಂಡಿರುವ ಹೆಣ್ಣು ಪಾರಿವಾಳ ಹೇಳುತ್ತೆ, ನಾನು ಇಲ್ಲಿದ್ದೀನಿ ಸ್ವಾಮಿ, ಇವನು ಬಂದವನು ಶರಣಾಗತನಾಗಿದ್ದಾನೆ, ಬೇಡ ನನ್ನನ್ನು ಹಿಡಿದ, ಆದರೂ ಶರಣಾಗತ, ಹಾಗಾಗಿ ಅವನಿಗೇನಾದರೂ ವ್ಯವಸ್ಥೆ ಮಾಡಿ ಅಂದರೆ ಅದು ಬೆಂಕಿಯನ್ನು ಒಟ್ಟು ಮಾಡಿ ತನ್ನ ಗೂಡನ್ನೇ ಕೆಡವಿ ಬಿಡುತ್ತದೆ.
ಆ ಬೆಂಕಿಯಲ್ಲಿ ಗೂಡು ಉರಿದು ಹೋಗುತ್ತೆ. ಆಗ ಹಸಿವಾಗ್ತಾ ಇದೆ ಅಂದರೆ ಅತಿಥಿ ಸತ್ಕಾರ ಮಾಡಬೇಕು ಅಂತ ಆ ಗಂಡು ತಾನಾಗಿ ಆ ಬೆಂಕಿಯಲ್ಲಿ ಬೀಳುತ್ತದೆ, ಗಂಡು ಪಾರಿವಾಳ. ಆಗ ಬೇಡನಿಗೆ ತುಂಬ ಸಂಕಟವಾಗಿ, ನಾನು ಇಂಥ ಕೆಟ್ಟ ಕೆಲಸ ಮಾಡಿದೆ, ಇನ್ನೆಂದೂ ಪಕ್ಷಿಗಳನ್ನು ಹಿಡಿಯೋಲ್ಲ ಅಂತ ಈ ಹೆಣ್ಣು ಪಾರಿವಾಳವನ್ನು ಮೋಚನ ಮಾಡ್ತಾನೆ. ಆಗ ಅದು ಗಂಡ ಇಲ್ಲದೆ ಬಾಳಲ್ಲ ಅಂತ ಅದು ಬೆಂಕಿಗೆ ಬೀಳುತ್ತದೆ. ಆಗ ಬೇಡನಿಗೆ ಬಹಳ ಸಂಕಟವಾಗಿ ಅವನು ಕಾಳ್ಗಿಚ್ಚಿಗೆ ಸಿಕ್ಕು ತಾನು ಸತ್ತೋಗ್ತಾನೆ. ಎಲ್ಲರಿಗೂ ಕೈವಲ್ಯ ಸ್ವರ್ಗ ಸಿಗುತ್ತದೆ ಅಂತ ಬರುತ್ತದೆ ಕಥೆ. ಸ್ವಲ್ಪ ಓವರ್ ಡೋಸು, ಸಿಕ್ಕಾಪಟ್ಟೆ ಮೆಲೋಡ್ರಾಮ್ಯಾಟಿಕ್ ಸಿನಿಮಾ ಥರ ಕಾಣುತ್ತೆ. ಅದು 60ನೇ ಇಸ್ವಿನಲ್ಲೆಲ್ಲ ಬರ್ತಾ ಇದ್ದ ಕನ್ನಡದ ಸಿನಿಮಾಗಳ ಬಡತನ, ದಾರಿದ್ರ್ಯ, ಸಂಸಾರದ ಕೋಟಲೆ, ಹೆಂಗಳೆಯರ ಕಣ್ಣೀರು, ಕನಿಷ್ಠ 3 ಕರ್ಚೀಫ್ ಇಲ್ಲದೆ ಈ ಸಿನಿಮಾ ನೋಡೋಕ್ಕಾಗೋಲ್ಲ, ಒಂದು ಟರ್ಕಿ ಟವಲ್ ಅಂತೂ ಬೇಕು ಅಂತೆಲ್ಲ ಬರ್ತಾಯಿತ್ತು ವಿಮರ್ಶೆಗಳು. ಹಾಗಾಗಿಬಿಡ್ತದೆ. ಆದರೆ ಇದರ ತಾತ್ಪರ್ಯವನ್ನು ನೋಡಿದರೆ ಶರಣಾಗತ ತ್ರಾಣ ದೊಡ್ಡದಾದದ್ದು ಅಂತ. ಈ ಪಾರಿವಾಳದಂತೆ ಯಾರೂ ಬದುಕಬಾರದು, ಬದುಕಲಾರರು ಕೂಡ. ಅಂದರೆ ಒಂದು ಮೌಲ್ಯವನ್ನು ತುಂಬ ಉನ್ನತವಾದ ರೀತಿಯಲ್ಲಿ ಪ್ರತಿಪಾದಿಸಬೇಕು ಅನ್ನುವ ಒಂದು ಮೆಟಫಾರ್ ಆಗಿ ಮಾಡಿಕೊಡುವಂಥ ರೀತಿಯಲ್ಲಿ ನೋಡಬಹುದಷ್ಟೇ. ಅದು ನಮಗೆ ಗೊತ್ತೇ ಇದೆ. ಆದರೆ ಸರ್ವನಾಶವನ್ನು ಮಾಡಿಕೊಂಡು ಅತಿಥಿ ಸತ್ಕಾರ ಮಾಡಬೇಕೆ? ಅತಿಥಿ ಸತ್ಕಾರ ಮಾಡಿಕೊಳ್ಳೋದು ಅಂದರೆ ಆತ್ಮದ ತಿಥಿ ಮಾಡಿಕೊಳ್ಳೋದು ಅಂತಲೇ ಅರ್ಥ ಅಲ್ಲ. ಆದರೆ ಇಷ್ಟೆಲ್ಲ ಹೆಂಡತಿಯನ್ನು ಸರಿಯಲ್ಲಿಟ್ಟು ಆ ಕ್ರೂರಿಯಾದ ಬೇಡ ಅವನು ಬಂದಾಗಲೂ ಅದನ್ನು ಕಾಣ್ತಾ ಇದ್ದರೂ ತನ್ನ ಮನೆಯನ್ನೇ ಬೆಂಕಿ ಹಾಕ್ಕೊಂಡು ಅವನಿಗೆ ಚಳಿಯಿಂದ ರಕ್ಷಣೆಯನ್ನು ಕೊಡಬೇಕು ಅನ್ನೋದು, ಮತ್ತು ತಾನೇ ಆಹುತಿಯಾಗಿ ಅವನಿಗೆ ಹಸುವನ್ನು ಹೋಗಲಾಡಿಸಬೇಕು ಅನ್ನೋದು ಈ ಮಟ್ಟಕ್ಕೆ ಉಂಟು ಅಂತನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅಂತಷ್ಟೇ. ನಮಗೆ ಕಾಮನ್ ಮ್ಯಾನ್ಗೆ ಅರ್ಥ ಆಗಿಬಿಡುತ್ತೆ ಇವೆಲ್ಲ, ವೆಂಡಿ ಡ್ಯಾನಿಗರ್ ಅಂಥವ್ರಿಗೆ ಅರ್ಥನೇ ಆಗೋಲ್ಲ. ಅದಕ್ಕೆ ಏನೇನೋ ಅಪಸಿದ್ಧಾಂತಗಳನ್ನು, ಸಿದ್ಧಾಂತಾಭಾಸಗಳನ್ನು ಹೊಸಿತಾ ಇರ್ತಾರೆ, ಏನೇನೋ ಮಾಡ್ತಾ ಇರ್ತಾರೆ. ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿರೋದು ಸುಮ್ಮನೆ. ಹಾಗಾಗಿ ಆ ಒಂದು ಗುಬೆ ಈಗ ಹೇಳ್ತಕ್ಕಂಥ ಮಾತು ಮುಖ್ಯವಾಗಿ ಗಮನಿಸಬೇಕಾದದ್ದು, ಕ್ರೂರಾಕ್ಷ ಇವನು ಶರಣಾಗತ ಸ್ಥಿರಜೀವಿ, ಈತನನ್ನು ನಾವು ಕಾಪಾಡಬೇಕು ಅಂತ. ಆಗ ದೀಪ್ತಾಕ್ಷನನ್ನು ಕೇಳುತ್ತದೆ, ಏವಂ ಅವಸ್ಥಿತೆ ಕಿಂ ಭವಾನ್ ಮನ್ಯತೆ? ಆಗದೆ ಹೇಳ್ತದೆ, ನ ಹಂತವ್ಯಂ ಏನು, ಇದನ್ನು ಕೊಲ್ಲಬಾರದು. ಯತಃ ಯಾ ಮಮೋದ್ವಿಜತೆ ನಿತ್ಯಂ ಸಾ ಮಮಾದ್ಯಾವ ಗುಹತೆ ಪ್ರಿಯಕಾರಕ ಭದ್ರಂತೆ ಯನ್ಮಮಾಸ್ತಿ ಹರಸ್ವತತ್. ಇದೊಂದು ಬಹಳ ಚೆನ್ನಾಗಿರ್ತಕ್ಕಂಥ ಕತೆ, ತುಂಬ ರೋಚಕವಾದದ್ದು. ಯಾವ ಗಂಭೀರವಾದ ಟ್ರ್ಯಾಜಿಡಿಯಿಂದ ಎಂಥ ಕಾಮಿಡಿಗೆ ಬಂದುಬಿಟ್ವಿ ಅಂತ ಗೊತ್ತಾಗುತ್ತದೆ. ಅಂದರೆ ಮೊದಲನೇದು ರಕ್ತಾಕ್ಷ ಹೇಳಿದ್ದು ಕೊಂದೇ ಬಿಡಬೇಕು ಅನ್ನುವಂಥದ್ದು. ಅದಾದ ಮೇಲೆ ಕೊಲ್ಲಬಾರದು, ಆ ರೀತಿಯಾಗೆಲ್ಲ ಮಾಡುವಂಥದ್ದು ಸರಿಯಲ್ಲ, ಶರಣಾಗತನನ್ನು ಕಾಪಾಡಬೇಕು ಅಂತನ್ನುವಂಥದ್ದು ಕ್ರೂರಾಕ್ಷನ ದೃಷ್ಟಿ. ರಕ್ತಾಕ್ಷ ವಧೆಯನ್ನು ಹೇಳಿದರೆ ಇದು ಶರಣಾಗತ ತ್ರಾಣವನ್ನು ಹೇಳುತ್ತದೆ. ಅಂದರೆ 180 ಡಿಗ್ರೀಸ್ ಆಪೋಸಿಟ್ ಅಂತೀವಲ್ಲ, ಆ ರೀತಿ ತದ್ವಿರುದ್ಧವಾದದ್ದು. ಈಗ ದೀಪ್ತಾಕ್ಷ ಮಧ್ಯಮ ವೃತ್ತಿಯನ್ನು ಹೇಳುತ್ತದೆ. ಅದರಂತೆ ಕ್ರೌರ್ಯದ ಸಾವು ಅಲ್ಲ, ಇದರಂತೆ ತುಂಬ ಮೇಲ್ಹೊಳೆ ಹರಿಸುವ ಕರುಣಾ ಪ್ರವಾಹ ಅಲ್ಲ, ಎರಡಕ್ಕೂ ನಡುವೆ ಇರತಕ್ಕಂಥದ್ದು ನಮ್ಮ ಪ್ರಯೋಜನ ಅಂತ. ಅಂದರೆ ಕೆಲವೊಮ್ಮೆ ಯಾವುದು ಏನೇ ಆದರೂ ನಮಗೊಂದು ಅನುಕೂಲತೆ ಬರ್ತದೆ, ನಮಗೊಂದು ಓರಣ ಸಿಗುತ್ತದೆ, ಆ ರೀತಿಯಾದ ಮಧ್ಯ ಮಾರ್ಗ ಅಂತ ಇದೆ. ಅದನ್ನು ನೋಡಿ ಅದನ್ನು ಕೊಲ್ಲದೆ ಉಳಿಸಿದರೆ ನಮಗಾಗುವ ಲಾಭ ಏನು? ಯಾವಳು ನನ್ನನ್ನು ನೋಡಿದರೆ ಅಸಹ್ಯ ಪಟ್ಟುಕೊಳ್ತಿದ್ದಳು, ಇಂದವಳು ಆಲಿಂಗಿಸ್ತಾ ಇದ್ದಾಳೆ, ಅಯ್ಯ ಮಿಸ್ಟರ್ ಪ್ರಿಯಕಾರಕ, ನನಗಿಷ್ಟವಾದದ್ದನ್ನು ಉಂಟು ಮಾಡಿದವನೇ, ಏನು ಬೇಕೋ ಅದೆಲ್ಲ ನೀನು ಕದ್ದುಕೊಂಡು ಹೋಗು ಅಂತ. ಇದು ಒಬ್ಬ ವೃದ್ಧ ಹೇಳಿದ್ದು. ಈ ಕಾಂಟೆಕ್ಸ್ಟನ್ನು ಕೊಡದೆ ಬಹಳ ಸೊಗಸಾಗಿ ಒಂದು ಕೀ ಡೈಲಾಗ್ ಅಂತ ಏನು ಹೇಳ್ತೀವಿ, ಕೀಲಕ ಸ್ಥಾನದ ಸಂವಾದವನ್ನು ಕೊಟ್ಟಿದೆಯಲ್ಲ, ಇದು ಪಂಚತಂತ್ರದ ಕಥಾ ನಿರೂಪಣೆಯಲ್ಲಿ ಕಾಣುವ ಒಂದು ರಮಣೀಯ ಶಿಲ್ಪ. ಚೌರೇಣ ಚಾಪ್ಯುಕ್ತಂ ಹರ್ತವ್ಯಂ ತೇ ನ ಪಶ್ಯಾಮಿ, ಹರ್ತವ್ಯಂ ಚೇತ್ ಭವಿಷ್ಯತಿ ಪುನರಪ್ಯಾಗಮಿಷ್ಯಾಮಿ ಯದೀಯಂ ನಾವಗೂಹತೆ. ನಿಮ್ಮ ಮನೆಯಲ್ಲಿ ಕದ್ದೊಯ್ಯುವಂಥದ್ದು ಏನೂ ದೊಡ್ಡದಾಗಿ ನನಗೆ ಕಾಣಿಸ್ತಾ ಇಲ್ಲ, ಏನಾದರೂ ಕದ್ದೊಯ್ಯಬೇಕಾದ್ದು ಅಂತ ಅನಿಸಿದರೆ ನಾನು ಬರ್ತೀನಿ, ಇವಳು ಮತ್ತೆ ನಿನ್ನನ್ನು ಅಪ್ಪಿಕೊಳ್ಳೋದಕ್ಕೆ ತಕರಾರು ಮಾಡಿದಾಗಲೆಲ್ಲ ಬರ್ತೀನಿ ಅಂತ ಕಳ್ಳ ಹೇಳಿ ಹೋದ ಅಂತ. ಇದು ಬಹಳ ತಮಾಷೆಯಾಗಿದೆ. ಅಸ್ತಿ ಕಸ್ಮಿಂಚಿತ್ ಅಧಿಷ್ಠಾನೆ ಕಾಮಾತುರೋ ನಾಮ ವೃದ್ಧವಣಿಕ್. ಯಾವುದೋ ಒಂದು ಊರಿನಲ್ಲಿ ಕಾಮಾತುರ ಅನ್ನುವ ಹೆಸರಿನ ಒಬ್ಬ ವೃದ್ಧ ವಾಣಿಜ್ಯ ಮಾಡ್ತಕ್ಕಂಥವನಿದ್ದ, ಎ ಓಲ್ಡ್ ಬಿಸ್ನೆಸ್ ಮ್ಯಾನ್ ಅವನಿದ್ದ. ತೇನ ಚ ಕಾಮೋಪಹತ ಚೇತಸ ಮೃತಭಾರ್ಯೇಣ ಕಾಚಿನ್ ನಿರ್ಧನ ವಣಿಕ್ಸುತ ಪ್ರಭೂತಂ ಧನಂ ದತ್ವಾ ಉದ್ವಾಹಿತ. ಅವನು ಹೆಂಡತಿ ಸತ್ತಳು, ಆದರೆ ಇವನಿಗೆ ಸಂಸಾರ ಸೌಖ್ಯ ಲಾಲಸೆ ತಗ್ಗಲಿಲ್ಲ.
ಅದಕ್ಕಾಗಿ ಬಡವನಾದ ವರ್ತಕನೊಬ್ಬನನ್ನು ಕಂಡು ಅವನಿಗೆ ಯಥೇಷ್ಟವಾಗಿ ಕನ್ಯಾಶುಲ್ಕವನ್ನು ಕೊಟ್ಟು ಸುಂದರಿಯಾದ ತರುಣಿ ಮಗಳನ್ನು ಮದುವೆ ಮಾಡಿಕೊಂಡ. ಅತಸ ದುಃಖಾಭಿಭೂತ ತಂ ವೃದ್ಧವಣಿಜಂ ದ್ರಷ್ಟುಮಪಿ ನ ಶಶಾಕ. ಅವಳಿಗೆ ರೇಗೋಗಿ ಮುದುಕನನ್ನು ತಿರುಗಿ ನೋಡ್ತಾ ಇರಲಿಲ್ಲ. ಉಕ್ತಂಚ ಹೇಳ್ತಾರಲ್ಲ, ಶ್ವೇತಂ ಪದಂ ಶಿರಸಿ ಎತ್ತು ಶಿರೋರುಹಾಣಾಂ ಸ್ಥಾನಂ ಪರಂ ಪರಿಭವ್ಯಸ್ಯ ತದೇವ ಪುಂಸಾಂ ಆರೋಪಿತಸ್ಥಿಶಕಲಂ ಪರಿಹೃತ್ಯ ಯಾಂತಿ ಚಂಡಾಲಕೂಪಮಿವ ದೂರತರಂ ರಮಣ್ಯ ಅಥವಾ ತರುಣ್ಯ ಅಂತ ಪಾಠಾಂತರ ಉಂಟು. ಶ್ವೇತಂ ಪದಂ ಶಿರಸಿ ಎತ್ತು ಶಿರೋರುಹಾಣಾಂ, ತಲೆ ಮೇಲೆ ಬಿಳಿ ಕೂದಲು ಬಂದೊಡನೆಯೇ ಸ್ಥಾನಂ ಪರಂ ಪರಿಭವಸ್ಯ ತದೇವ ಪುಂಸಾಂ, ಮನುಷ್ಯರಿಗೆ ಅದಕ್ಕಿಂತ ದೊಡ್ಡ ಪರಾಭವ ಇಲ್ಲ. ಯೌವನ ಚಿತಿಯ ಭಸ್ಮ ಅಂತ ಹೇಳ್ಬೋದು, ಆ ರೀತಿಯ ಕಾಣಿಸುತ್ತೆ ಬಿಳಿ ತಲೆ ಅಂತ. ಹೀಗಾಗಿ ಆ ಬಿಳಿ ತಲೆ ಗಂಡನ್ನು ನೋಡಿದೊಡನೆಯೇ ತರುಣಿಯರು ಆರೋಪಿತ ಅಸ್ಥಿಶಕಲಂ ಪರಿಹೃತ್ಯ ಅಂತಿ ಚಂಡಾಲ ಕೂಪಮಿವ, ಚಂಡಾಲನ ಮನೆ ಬಾವಿ ತುಂಬ ಮೂಳೆ ತುಂಬಿದೆ ಅಂತಂದರೆ ಅದೆಷ್ಟು ಜುಗುಪ್ಸಾವಹ ಕಾಣುತ್ತದೆಯೋ ಆ ರೀತಿಯಾಗಿ ಬೆಳ್ಳಗಿರ್ತಕ್ಕಂಥ ತಲೆಯನ್ನು ಕಂಡೊಡನೆಯೇ ಚಂಡಾಲನ ಮನೆಯ ಬಾವಿ ಎನ್ನುವಂಥ ರೀತಿಯಲ್ಲಿ ಹೆಣ್ಣು ಮಕ್ಕಳು ತರುಣಿಯರು ಗಮನಿಸಿಕೊಂಡು ದೂರಕ್ಕೆ ತಿರಸ್ಕಾರ ಮಾಡಿ ಹೋಗ್ತಾರೆ ಅಂತ. ಈ ಥರ ಪಾಪ ಎಷ್ಟೋ ಜನ ವಯಸ್ಸಾದವರು ಅದಕ್ಕೆ ಡೈಗಿ ಎಲ್ಲ ಮಾಡ್ಕೋತಾರೆ. ಆದರೆ ತುಂಬ ದೊಡ್ಡ ಅಪಾಯ ಉಂಟು ಅಂತ ಗೊತ್ತಾಗುತ್ತದೆ. ಈಚೆಗೆ ಕೂಡ ಒಬ್ಬರು ಒಳ್ಳೆಯ ದೊಡ್ಡ ರೇಡಿಯಾಲಜಿಸ್ಟ್ ನನಗೆ ಹೇಳಿದರು, ಯಾರು ಹೇರ್ ಡೈ ಮಾಡ್ಕೊಳ್ತಾರೋ ಅವರಿಗೆ ಬೇಗ ಕೆಲ ಬಗೆಯ ಕ್ಯಾನ್ಸರ್ಗಳು ಬರುತ್ತೆ ಅಂತ. ಇದೆಲ್ಲ ಎಷ್ಟೋ ಬಾರಿ ಸಾಬೀತಾಗಿರ್ತಕ್ಕಂಥದ್ದು. ಆದರೂ ಎಷ್ಟೋ ಜನಕ್ಕೆ ಬಿಳಿ ಮೀಸೆಗೂ ಬಣ್ಣ ಹಚ್ಕೊಂಡು ತಿರುಗ್ತಾರೆ. ನನಗಂತೂ ಅರ್ಥವಾಗೋದಿಲ್ಲ. ಅಷ್ಟು ಏನೋ ಸಿನಿಮಾ ಆ್ಯಕ್ಟ್ರಸ್ ಆದರೆ, ಮಾಡೆಲ್ಗಳಾದರೆ, ಮತ್ತೊಂದಾದರೆ ಅನಿವಾರ್ಯ ಪಾಪ ಅವ್ರ ಮುಖ ಮಾರ್ಕೊಂಡು ಬದುಕಬೇಕು. ಇವ್ರಿಗೆ ಇಂಥದ್ದಿರುತ್ತದೆ ಗೊತ್ತಾಗೋದಿಲ್ಲ. ಅಲ್ಲಿ ಆ ಮಟ್ಟಕ್ಕೆ ಒಳ್ಳೆಯ ವ್ಯಕ್ತಿತ್ವ ಬೆಳೆಸ್ಕೊಂಡ್ರೆ ಆ ಒಂದು ಬಿಳಿ ಕೂದಲೋ ಮತ್ತೊಂದು ಅದು ಸಹಜವಾಗಿ ಸುಂದರವಾಗಿಯೂ ಕಾಣೀತು ಅಂತ ಅನಿಸುತ್ತದೆ. ಇರಲಿ ಪಾಪ ಅವ್ರಿಗೆ ಅದೇ ಬೇಕಾಗಿರ್ತಕ್ಕಂಥದ್ದು. ದಂತಾವಲಿ ವಿಗಲಿತ ನಶಮೇ ವಿಷಾದ, ಗಾತ್ರಂ ಬಲಿ ವಲಯಿತಂ ನಶಮೇ ವಿಷಾದ. ಅಲ್ಲೆಲ್ಲ ಉದುರು ಬಿತ್ತು, ಮೈಯೆಲ್ಲ ಸುಕ್ಕಾಯಿತು, ಎಲ್ಲ ಚ್ಯುತಾಕೇಶ ಸಿತಾದಂತ ಅಂತ ಹೇಳ್ತಾರಲ್ಲ, ಅದೆಲ್ಲ ಆಯಿತು. ಆದರೆ ಏಣೀದೃಶೋ ಯುವತೆಯ ಪಥಿಮಾಂ ವಿಲೋಕ್ಯ ತಾತೇತಿ ಭಾಷಣ ಪರ ಖಲು ವಜ್ರಪಾತ ಅಂತ. ಆದರೆ ಜಿಂಕೆ ಕಣ್ಣಿನ ಹೆಣ್ಣು ಮಕ್ಕಳು ಬೀದಿಯಲ್ಲಿ ನನ್ನ ನೋಡಿದಾಗ ತಾತ ಅಂತ ಕರೀತಾರಲ್ಲ, ಅದು ನನಗೆ ಸಿಡಿಲು ಬಿದ್ದಂತಾಗಿದೆ. ತಲೆ ಕೂದಲು ಬೆಳಗಾಗಿದ್ದು ಲೆಕ್ಕ ಇಲ್ಲ, ಹಲ್ಲು ಉದುರಿದ್ದು ಲೆಕ್ಕ ಇಲ್ಲ, ಚರ್ಮ ಸುಕ್ಕಾಗಿದ್ದು ಲೆಕ್ಕ ಇಲ್ಲ ಅಂತ ಒಬ್ಬ ಮುದುಕ ಹೇಳದಂತೆ. ಹೀಗೆಲ್ಲ ಆಗಿಬಿಡ್ತದೆ. ಹೆಣ್ಣು ಮಕ್ಕಳು ಉಪೇಕ್ಷೆ ಮಾಡ್ತಾರೆ. ಗಾತ್ರಂ ಸಂಕುಚಿತಂ ಗತಿರ್ ವಿಗಲಿತ ಭ್ರಷ್ಟಾಚ ದಂತಾವಲಿ ದಂತಾಶ್ಚ ನಾಶಂಗತಾ ಅಂತಲೂ ಪಾಠಾಂತರ ಉಂಟು. ದೃಷ್ಟಿರ್ಭ್ರಾಮ್ಯತಿ ರೂಪಮಪ್ಯುಪಗತಂ ವಕ್ತರಂಚ ಲಾಲಾಯತೆ. ವಕ್ತರಂ ಅಂದರೆ ಬಾಯಿ. ವಾಕ್ಯಂ ನೈವ ಕರೋತಿ ಬಾಂಧವಜನ ಪತ್ನೀನ ಶುಶ್ರೂಷತೆ ದಿಕ್ಕಷ್ಟಂ ಜರಯಾಭಿಭೂತ ಪುರುಷಂ ಪುತ್ರೋಪ್ಯವಜ್ಞಾಯತೆ. ಪಾಠಾಂತರಗಳಲ್ಲಿ ಭರ್ತೃಹರಿಯ ವೈರಾಗ್ಯ ಶತಕದಲ್ಲಿ 2 ಪದ್ಯ ಬರ್ತದೆ. ಗಾತ್ರಂ ಸಂಕುಚಿತಂ ಗತಿರ್ವಿಗಲಿತ ಭ್ರಷ್ಟಾಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಬದಿರತಾ ವಕ್ತರಂಚ ಲಾಲಾಯತೆ. ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೇರ್ ಭಾರ್ಯಾನ ಶುಶ್ರೂಷತೆ ಹಾ ಕಷ್ಟಂ ಪುರುಷಸ್ಯ ಜೀರ್ಣವಯಸ್ಸ ಪುತ್ರೋಪ್ಯಮಿತ್ರಾಯತೆ ಅಂತ ಬರುತ್ತದೆ. ಅಂದರೆ ವೃದ್ಧ ಶರೀರ ಶಿಥಿಲವಾಯಿತು, ಹಲ್ಲು ಉದುರಿತು, ತಲೆ ಬೆಳ್ಳಗಾಯಿತು, ಕಣ್ಣು ಮಬ್ಬಾಯಿತು, ಬಾಯಿ ಜೊಲ್ಲಿಂದ ಜಾರುತ್ತಿದೆ, ಮಕ್ಕಳು ಮನೆಯವರು ತಿರುಗಿ ನೋಡೋಲ್ಲ. ಹೀಗಿದ್ದಾಗ ವಯಸ್ಸಾದವನ ಸ್ಥಿತಿ ಬಹಳ ಕಷ್ಟ ಅಂತ. ಈ ರೀತಿಯಾದ ಮನುಷ್ಯನನ್ನು ಯಾರು ಇಷ್ಟಪಟ್ಟಾರೋ ಅವನನ್ನು ಮೊಮ್ಮಕ್ಕಳು ಇಷ್ಟಪಟ್ಟಾರಷ್ಟೇ ಹೊರತುನುವೆ ಮೊಮ್ಮಕ್ಕಳ ವಯಸ್ಸಿನ ತರುಣಿಯರು ಇಷ್ಟಪಡಲಾರರು, ಪತಿಯ ಸ್ಥಾನದಲ್ಲಿ ನಿರೀಕ್ಷಿಸಲಾರರು. ಅದಕ್ಕೆ ಇವಳು ಉಪೇಕ್ಷೆ ಮಾಡ್ತಾ ಇದ್ದಳು. ಅಥ ಕದಾಚಿತ್ ಸಾತೇನ ಸಹೈಕಶಯನೆ ಪರಾಂಗುಖಿ ಯಾವತ್ತಿಷ್ಠತಿ. ಒಮ್ಮೆ ರಾತ್ರಿಯಲ್ಲಿ ಅವಳು ಗೋಡೆಗೆ ತಿರುಗ್ಕೊಂಡು ಮುಖ ಹಾಕ್ಕೊಂಡು ಮಲಗಿದ್ದಾಳೆ. ತೆಲುಗಿನಲ್ಲಿ ಅದು ಎಡಮುಖಂ ಪೆಡಮುಖಂಗಾನು ಅಂತೆಲ್ಲ ಹೇಳ್ತಾರೆ ಪ್ರಾಸಬದ್ಧವಾಗಿ. ಆಗ ಕಳ್ಳ ಒಬ್ಬ ಬಂದ. ಆ ಕಳ್ಳನ ಉಗ್ರಾಕೃತಿಯನ್ನು ನೋಡಿ ಅವಳಿಗೆ ಭಯವಾಗಿ ವಿಸ್ಮಯಾತ್ ಪುಲಕಾಂಕಿತ ಸರ್ವಗಾತ್ರ ಚಿಂತೆಯಾಮಾಸ ಅಹೋ ಕಿಮೇಶ ಮಮ ಅವಗೂಹತೆ. ಅದನ್ನು ಕಂಡು ಭಯಪಟ್ಟು ಅವಳು ವೃದ್ಧ ಗಂಡನನ್ನು ಅಪ್ಪಿಕೊಂಡು ಬಿಡ್ತಾಳೆ. ಇವರಿಗೆ ರೋಮಾಂಚನ ಆನಂದ. ಇದೇನು ಆಕಸ್ಮಿಕ ಹಿಂಗಾಯಿತು ಆಕ್ಸಿಡೆಂಟು ಅಂತ ಅಂದುಕೊಳ್ತಾನೆ. ಯಾವದ್ ನಿಪುಣತೆಯ ಪಶ್ಯತಿ. ಅವನು ಎಷ್ಟೇ ಆಗಲಿ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಅಂದರೆ ಇದಕ್ಕೆ ತನ್ನ ಕಾರಣ ಅಲ್ಲ, ಹೊರಗಿನ ಕಾರಣ ಯಾವುದೋ ಇರಬೇಕು ಅಂತ ಅಂದ್ಕೊಂಡು ಸುತ್ತಲೂ ಕಣ್ಣು ತಿರುಗಿಸಿದ. ಏಕೈಕ ಕೋಣ ದೇಶೇ ಚೌರಂ ದೃಷ್ಟ ವ್ಯಚಿಂತೆಯತೆ. ಕಳ್ಳನ್ನು ನೋಡಿ ಗೊತ್ತಾಯಿತು. ನೂನಂ ಏಷ ಅಸ್ಯ ಭಯಾನ್ ಮಾಂ ಆಲಿಂಗತಿ ಇತಿ ಜ್ಞಾತ್ವಾ ತನ್ ಚೌರಮಾಹ. ಅವನು ಹೇಳ್ತಾನೆ,
ನೋಡಪ್ಪ, ಯಾ ಮಮ್ಮ ಉದ್ವಿಜತೆ ನಿತ್ಯಂ ಸಾ ಮಾಂ ಅವಗೂಹತೆ ಸಾ ಮಾಂ ಅದ್ಯಾವಗೂಹತೆ ಪ್ರೇಕಾರಕ ಭದ್ರಂತೆ ಯನ್ಮಮಾಸ್ತಿ ಹರಸ್ವತತ್. ಯಾವಳು ನೋಡಿ ಅಸಹ್ಯ ಪಟ್ಕೊಳ್ತಾ ಇದ್ರು ಅವಳಿಗೆ ಅಪ್ಪುಕೊಳ್ತಾಳೆ ಅಂದರೆ ನೀನು ಎಷ್ಟು ಒಳ್ಳೆ ಕೆಲಸ ಮಾಡಿದೆ, ನಿನಗೇನು ಬೇಕೋ ಅದು ತೊಗೊಂಡು ಹೋಗು ಅಂತ. ಅವನಿಗೆ ಪಾಪ ಒಂದು ಆಲಿಂಗನಕ್ಕೆ ಬೆಲೆ ಎಷ್ಟು ಅಂತ ಗೊತ್ತಾಗಿದೆ, ಒಂದು ಜಹಗೀರು ಅಂತ. ದೊಡ್ಡ ಕಂಪ್ನಿ ಆಗಿದ್ರೆ ಒಂದು 20 ಶೇರು 30 ಶೇರು 100 ಶೇರು ಈ ಥರ ಎಲ್ಲ ಹೇಳ್ಬೋದಾಗಿತ್ತು. ಗಾಹಸತ್ತಸೈಯಲ್ಲಿ ತುಂಬ ಕೋಮಲ ಮನೋಹರವಾಗಿ ಒಂದು ಭಾವ ಬರ್ತದೆ. ಒಬ್ಬ ತರುಣಿ ವಿರಹಿತಿಯಾಗಿದ್ದಾಳೆ. ಆ ವಿರಹಿಣಿಯನ್ನು ಬಂಧು ಬಾಂಧವರೆಲ್ಲ ಕಾಣೋಕ್ಕೆ ಬಂದಿದ್ದಾರೆ. ಆಗ ಅವಳ ಗುಪ್ತ ಪ್ರಣಯಿ ಕೂಡ ಬಂದಿದ್ದಾನೆ ನೋಡೋಕ್ಕೆ. ಆಗ ಅವಳು ರೋಗಪೀಡಿತೆ ಆದವಳು ಅಂದುಕೋತಾಳೆ, ಜ್ವರವೇ ನನ್ನನ್ನು ಸೊರಗಿಸಿದೆ, ಬೇಯಿಸಿದೆ, ಬಾಡಿಸಿದೆ, ಎಲ್ಲ ಮಾಡಿದೆ, ತೊಂದರೆ ಇಲ್ಲ, ನನ್ನ ಪ್ರೀತಿಪಾತ್ರನಾದಂಥ ಪ್ರಣಯಿ ಬರುವಂತೆ ಆಯ್ತಲ್ಲ, ಅವನು ಬರುವಂತೆ ಮಾಡಿದ ಉಪಕಾರಕ್ಕಾಗಿ ನಿನಗೆ ನಾನು ನನ್ನ ಜೀವನವನ್ನೇ ಬಲಿಯಾಗಿ ಕೊಡ್ತೀನಿ, ಸಾಯಿಸಿಬಿಡು ಪರವಾಗಿಲ್ಲ ಅಂತ. ನಿಜವಾದ ಕಾವ್ಯ ಇದು. ಒಂದೇ ಕಲ್ಪನೆ ಯಾವುದೆಲ್ಲ ರೀತಿಯಲ್ಲಿ ಪ್ರಸರಿಸಬಹುದು ಅಂತ ನೋಡಿ. ಆಗ ಕಳ್ಳ ಕೂಡ ಅವನಿಗೂ ಸೆನ್ಸ್ ಆಫ್ ರೊಮ್ಯಾಂಟಿಕ್ ಐಡಿಯಾಸ್ ಇದ್ದವು ಅನಿಸುತ್ತದೆ. ಹರ್ತವ್ಯಂ ತೇನ ಪಶ್ಯಾಮಿ ಹರ್ತವ್ಯಂ ಚೇತ್ ಭವಿಷ್ಯತಿ ಪುನರಪ್ಯಾಗಮಿಷ್ಯಾಮಿ ಯದಿ ಎಂ ನಾವಗೂಹತೆ. ನಿಮ್ಮ ಮನೇಲಿ ಕದಿಯೋಕ್ಕೇನೂ ಕಾಣಿಸ್ತಿಲ್ಲ, ಶ್ರೀಮಂತ, ಏನಾದರೂ ಕದಿಯೋದಿದ್ದರೆ ಬರ್ತೀನಿ, ಇವಳು ಅಪ್ಕೊಳ್ಳೋದಿದ್ದರೆ ಆಗ ಮತ್ತೆ ಬರ್ತೀನಿ ಅಂತ. ಬಂದಾಗಲೆಲ್ಲ ಭಯದಿಂದ ಅಪ್ಪಿಕೊಂಡಾಳು ಅಂತ. ಹಾಗಾಗಿ ತಸ್ಮಾತ್ ಚೌರಸ್ಯಾಪ್ಯುಪಕಾರಿಣಃ ಶ್ರೇಯಶ್ಚಿಂತ್ಯತೆ ಕಿಂ ಪುನಃ ಶರಣಾಗತಸ್ಯ. ಈ ಕಳ್ಳ ಕೂಡ ಉಪಕಾರ ಮಾಡಬಲ್ಲ ಅಂತ ಅನಿಸಿದ್ರೆ ಇವನು ಪಾಪ ಈ ವೃದ್ಧ ಮಂತ್ರಿ ಸ್ಥಿರಜೀವಿ ಒದ್ದಾಡ್ತಿದ್ದಾನೆ, ಶರಣಾಗತನಾಗಿದ್ದಾನೆ, ಇವನು ನಮಗೇನು ಅಪಕಾರ ಮಾಡ್ತಾನೆ, ಇವನಿಂದ ಉಪಕಾರವೇ ಆದೀತು, ಹಾಗಾಗಿ ಇವನನ್ನು ಕೊಲ್ಲಬಾರದು. ಅಪಿಚಾಯಂ ತೈ ವಿಪ್ರಕೃತಃ, ಅವನು ಮೇಘವರ್ಣನಿಂದ ಅಪಮಾನಿತನಾಗಿದ್ದಾನೆ, ರೋಷ ಇಟ್ಟುಕೊಂಡಿದ್ದಾನೆ, ಸೇಡಿನ ಭಾವ ಇದೆ, ಹಾಗಾಗಿ ಪುಷ್ಟಯೇ ಭವಿಷ್ಯತಿ, ನಮಗೆ ಅನುಕೂಲಕಾರಿಯಾಗ್ತಾನೆ. ತದೀಯ ರಂಧ್ರದರ್ಶನಾಯ, ಅಂದರೆ ಆ ವೈರಿ ಮೇಘವರ್ಣ ವಾಯಸರಾಜ ಕಾಕರಾಜ ಅವನ ಛಿದ್ರಗಳನ್ನು ತೋರ್ಪಡಿಸಿಕೊಡ್ತಾನೆ. ಹಾಗಾಗಿ ಅಯಂನ ವಧ್ಯ, ಇವನನ್ನು ಕೊಲ್ಲಬಾರದು ಅಂತ. ಹೀಗೆ ರಕ್ತಾಕ್ಷ ಆಯಿತು, ಉಗ್ರಾಕ್ಷ ಆಯಿತು, ದೀಪ್ತಾಕ್ಷ ಆಯಿತು. ಈಗ ವಕ್ರನಾಸನನ್ನು ಕೇಳ್ತಾನೆ. ಭದ್ರ ಸಾಂಪ್ರತಂ ಏವಂ ಸ್ಥಿತೆ ಕಿಂ ಕರ್ತವ್ಯಂ, ಏನು ಮಾಡಬೇಕಪ್ಪ ಹೇಳು. ದೇವ ಅವಧ್ಯೋಯಂ, ಇವನನ್ನು ಕೊಲ್ಲಬಾರದು. ಯತಃ ಶತ್ರವೋಪಿ ಹಿತಾಯೈವ ವಿವದಂತಃ ಪರಸ್ಪರಂ ಚೌರೇಣ ಜೀವಿತಂ ದತ್ತಂ ರಾಕ್ಷಸೇನ ತು ಗೋಯುಗಂ. ತುಂಬ ಚೆನ್ನಾಗಿರುವ ಕಥೆ. ವೈರಿಗಳಿಬ್ಬರು ಜಗಳ ಆಡ್ತಾ ಇದ್ದರೆ ನಮಗೆ ಅವರಿಬ್ಬರೂ ವೈರಿಗಳಾಗಿದ್ದರೂ ಲಾಭ ಆಗುತ್ತದೆ. ಈಗ ಈ ಕಾಕರಾಜ ನಮಗೆ ವೈರಿ, ಕಾಕರಾಜನ ವೈರಿಯಾದಂತಹ ಈ ಸ್ಥಿರಜೀವಿ ಅದು ನಮಗೆ ಕಾಲಾಂತರದಲ್ಲಿ ವೈರಿಯೇ. ಆದರೆ ಈ ಇಬ್ಬರು ವೈರಿಗಳು ಜಗಳ ಆಡಿದ್ರೆ ನಮಗನುಕೂಲ. ಈಗ ಸ್ಥಿರಜೀವಿ ಸೇಡು ತೀರಿಸ್ಕೊಳ್ಳೋಕ್ಕೆ ನಮ್ಮನ್ನು ಆಶ್ರಯಿಸಿದೆ, ಅನುಕೂಲ. ಅವರಿಬ್ಬರು ಕಚ್ಚಾಡಿಕೊಳ್ತಾರೆ, ನಾವು ಹಿಂದೆ ಇದ್ದು ಬೆಂಬಲಿಸಿದರೆ ಸಾಕು. ಆಮ್ ಆದ್ಮಿ ಪಾರ್ಟಿಗೆ ಕಾಂಗ್ರೆಸ್ ಸಹಕಾರ ಮಾಡಿದ್ರೆ ಸಾಕು, BJP ವಿರುದ್ಧ ಯಾಕೆ ಹೊಡೆದಾಡಬೇಕು, ಅಷ್ಟೇ. ಅದು ಹೇಗೆ ಅಂದರೆ ಕಳ್ಳ ರಾಕ್ಷಸ ಇಬ್ಬರೂ ಕೂಡ ಶತ್ರುಗಳೇ ಆದರೂ ಬ್ರಾಹ್ಮಣನಿಗೆ ಇಬ್ಬರಿಂದಲೂ ಲಾಭವಾಯಿತು. ಅವನು ಹಸುಗಳನ್ನು ಕಾಪಾಡಿಕೊಳ್ಳುವಂತೆ ಆಯಿತು, ತನ್ನ ಜೀವನವನ್ನು ಪ್ರಾಣವನ್ನು ಕಾಪಾಡಿಕೊಳ್ಳುವಂತೆ ಆಯಿತು ಅಂತ ತುಂಬ ಒಳ್ಳೆಯ ಚಮತ್ಕಾರಕಾರಕವಾದ ಕಥೆ. ಅಸ್ತಿ ಕಸ್ಮಿಂಶ್ಚಿತ್ ಅಧಿಷ್ಠಾನೆ ದರಿದ್ರೋ ದ್ರೋಣನಾಮ ಬ್ರಾಹ್ಮಣ ಪ್ರತಿಗ್ರಹಧನ ಸತತಂ ವಿಶಿಷ್ಟ ವಸ್ತ್ರ ಅನುಲೇಪನ ಗಂಧ ಮಾಲ್ಯ ಅಲಂಕಾರ ತಾಂಬೂಲಾದಿ ಭೋಗ ಪರಿವರ್ಜಿತ ಪ್ರರೂಢ ಕೇಶ ಶ್ಮಶ್ರು ನಖ ರೋಮ ಉಪಚಿತ ಶೀತೋಷ್ಣ ವಾತ ವರ್ಷಾದಿಭಿ ಪರಿಶೋಷಿತ ಶರೀರ. ದೊಡ್ಡ ಸಮಾಸ. ದ್ರೋಣ ಅನ್ನೋ ಹೆಸರನ್ನು ಬ್ರಾಹ್ಮಣ. ಈ ರೀತಿಯಾಗಿ ದ್ರೋಣ ಮೊದಲಾದ ಹೆಸರನ್ನು ಇಟ್ಕೊಂಡವ್ರನ್ನ ನಾನು ನೋಡಿಯೇ ಇಲ್ಲ ಜಗತ್ತಿನಲ್ಲಿ. ಆದರೂ ಇಲ್ಲಿ ಅಂತೂ ಇಟ್ಟಿದ್ದಾರಲ್ಲ. ಕೇಂದ್ರ ಸರ್ಕಾರ ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಒಂದು ಪ್ರಶಸ್ತಿಯನ್ನು ಇಟ್ಟಿದೆ. ಅರ್ಜುನ್ ಪ್ರಶಸ್ತಿ ಅಂತ, ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಹೇಳಿ ಈ ಕೋಚ್ಗಳಿಗೆಲ್ಲ ಕೊಡುವಂಥ ಪ್ರಶಸ್ತಿ ಅಂತ ಮಾಡಿದೆ. ನಮ್ಮಲ್ಲಿ ಏಕಲವ್ಯ ಪ್ರಶಸ್ತಿ ಅಂತ ಮಾಡಿದಂತೆ ಎಲ್ಲ ಉಂಟು. ಅದು ಬಿಟ್ಟರೆ ನಾನು ಯಾವುದೋ ಜಗ್ಗೇಶ್ನ ಚಲನಚಿತ್ರವೇ ದ್ರೋಣ ಅಂತ ಕೇಳಿದ್ದು. ಕಾಗೆಗೆ ದ್ರೋಣ ಅಂತನ್ನುವ ಹೆಸರು ಉಂಟು. ಒಂದು ಅಳತೆಯ ಪ್ರಮಾಣಕ್ಕೆ ದ್ರೋಣ ಅಂತ ಕರೀತಾರೆ. ಭೀಷ್ಮ ದ್ರೋಣ ಇತ್ಯಾದಿಗಳು ಎಷ್ಟು ಆಚಾರ್ಯ ಪಾಚಾರ್ಯ ಅಂತೆಲ್ಲ ಕೊಂಡಾಡಿಕೊಂಡ್ರೂ ಕೂಡ ಪುರಾಣವಂತರು ಯಾರಿಗೂ ಹೆಸರಿಟ್ಕೊಳ್ಳೋದಿಲ್ಲ, ಅಯೋಗ್ಯರು ಕೌರವ ಪಕ್ಷೀಯರು ಅಂತ. ಬ್ರಾಹ್ಮಣ, ಅವನಿಗೆ ದ್ರೋಣ ಅಂತ ಹೆಸರು. ಅವನು ದಾನ ಧರ್ಮಾದಿಗಳಿಂದಲೇ ಬದುಕಬೇಕಾಗಿತ್ತು. ಪ್ರತಿಗ್ರಹ ಧನ ಅಷ್ಟೇ, ಇನ್ನೇನೂ ಇಲ್ಲ. ಅವನಿಗೆ ಒಳ್ಳೆಯ ಬಟ್ಟೆಯಾಗಲಿ, ಚಂದನವಾಗಲಿ, ಮಾಲೆ ಆಗಲಿ, ಕಡಗ, ಕೇಯೂರ ಇತ್ಯಾದಿಗಳು ಯಾವುದೂ ಅಲಂಕಾರವಿಲ್ಲ. ಜೊತೆಗೆ ಅವನು
ಒಳ್ಳೆಯ ಆಯುಷ್ಕರ್ಮ, ಕ್ಲುಪ್ತ ಕೇಶ ನಖ ಶ್ಮಶ್ರು ಇತ್ಯಾದಿಯೂ ಆಗಿರಲಿಲ್ಲ. ಅವನಿಗೆ ಬಿಸಿಲು ಗಾಳಿ ಇತ್ಯಾದಿಯಲ್ಲಿ ಒದ್ದಾಡಿಕೊಂಡು ಯಾವುದೋ ಶ್ರಾದ್ದ, ಯಾವುದೋ ಹಬ್ಬ ಹರಿದಿನ ಅದಕ್ಕೆ ಏನೋ ಒಂದಿಷ್ಟು ಕೆಲಸ ಮಾಡಿಸ್ತಕ್ಕಂಥದ್ದೊಂದು ದೊಡ್ಡ ಪಂಡಿತನೂ ಆಗಿರಲಿಲ್ಲ ಅಂತ ಅನಿಸುತ್ತದೆ. ಹಾಗಾಗಿ ಅಲ್ಲಿ ಒಣಕ್ಕೊಂಡು ಹೋಗಿದ್ದ ಪಾಪ ಬಡವ. ಇಲ್ಲಿ ನಾವು ಗಮನಿಸಬೇಕಾದ್ದೇನೆಂದರೆ, ಪ್ರಾಚೀನ ಭಾರತದ ಎಷ್ಟೋ ಕಥೆಗಳಲ್ಲಿ ಬರುವ ಬ್ರಾಹ್ಮಣರೆಲ್ಲ ಬಡವರೇನೆ. ಒಂದೂರಲ್ಲೊಬ್ಬ ಬಡ ಬ್ರಾಹ್ಮಣ ಇದ್ದ ಅಂತಲೇ ಶುರು ಆಗತಕ್ಕಂಥದ್ದು. ಎಲ್ಲೋ ಕೆಲವರು ಆಗ್ರಹಾರಿಕರು ಸ್ವಲ್ಪ ಶ್ರೀಮಂತರು ಇರ್ತಾಯಿದ್ರು, ಮಿಕ್ಕಂತೆ ಬಡತನದ ಪ್ರಮಾಣ ಇದ್ದದ್ದೇ ಹೌದು. ಸಾಮಾಜಿಕವಾದಂತಹ ಹೀನ ಇರಲಿಲ್ಲವಾದರೂ ಆರ್ಥಿಕವಾದ ಕ್ಲೇಶ ಇತ್ತು ಅಂತ ಗೊತ್ತಾಗುತ್ತದೆ. ತಸ್ಯ ಕೇನಾಪಿ ಯಜಮಾನೇನ ಅನುಕಂಪೆಯ ಶಿಶುಗೋಯುಗಂ ದತ್ತಂ. ಯಾವುದೋ ಒಬ್ಬ ಶ್ರೀಮಂತ ಪಾಪ ಇವನ ಮೇಲೆ ಅಯ್ಯೋ ಬಡಪಾಯಿ ಅಂತ ಗೌರವದಿಂದ, ಕನಿಕರದಿಂದ 2 ಎತ್ತಿನ ಕರುಗಳು, ಕಡಸು ಅಂತ ನಾವೇನು ಹೇಳ್ತೀವಿ, ಅವುಗಳನ್ನು ಕೊಟ್ಟದ್ದು. ವತ್ಸತರ ಅಂತ ಕರೀತಾರೆ. ಬ್ರಾಹ್ಮಣ ಬಾಲಭಾವಾದಾರಭ್ಯ ಯಾಚಿತ ಘೃತ ತೈಲ ಯವಸಾದಿಭಿ ಸಂವರ್ಧ್ಯ ಸುಪುಷ್ಟಂ ಕೃತಂ. ಅವನು ಆ 2 ಕರುಗಳನ್ನು ಚೆನ್ನಾಗಿ ಹುಲ್ಲು ನೀರು ಎಲ್ಲ ಕೊಟ್ಟು ಬೆಳೆಸೋದಕ್ಕೆ ಆರಂಭ ಮಾಡ್ದ. ತಚ್ಚ ದೃಷ್ಟ ಸಹಸೈವ ಕಶ್ಚಿಚ್ಚೌರ ಚಿಂತಿತವಾನ್. ಈ ಒಳ್ಳೆ ಕಡಸುಗಳನ್ನು ನೋಡಿ ಒಬ್ಬ ಕಳ್ಳ ಅಂದುಕೋತಾನೆ, ಅಹಮಸ್ಯ ಬ್ರಾಹ್ಮಣಸ್ಯ ಗೋಯಿಗಂ ಇದಂ ಅಪಹರಿಷ್ಯಾಮಿ. ಈ ದನಗಳನ್ನು ನಾನು ಅಪಹರಣ ಮಾಡ್ತೀನಿ ಅಂತಂದುಕೊಂಡು ರಾತ್ರಿಯಲ್ಲಿ ಅವನು ಹೋಗ್ತಾ ಇದ್ದ. ಬಂಧನ ಪಾಶಂ ಗೃಹೀತ್ವ, ಇವುಗಳನ್ನು ಎಳ್ಕೊಂಡು ಬರೋಕ್ಕೆ ಹಗ್ಗಾಗಿಗ್ಗ ತಾನು ಇಟ್ಕೊಂಡು ಹೋಗ್ತಾ ಇದ್ದಾನೆ. ಆಗ ಅರ್ಧ ಮಾರ್ಗದಲ್ಲೇ ಪ್ರವಿಲತರ ತೀಕ್ಷ್ಣ ದಂತ ಪಂಕ್ತಿ ಉನ್ನತ ನಾಸಾಂಶಃ ಪ್ರಕಟಿತ ರಕ್ತಾಂತನಯನ ಉಪಚಿತ ಸ್ನಾಯು ಸಂತತ ಗಾತ್ರ ಶುಷ್ಕ ಕಪೋಲ ಮುಹುಹು ಸುಹುತ ಹುತವ ಪಿಂಗಲ ಶ್ಮಶ್ರುಕೇಶ ಶರೀರ ಕಶ್ಚಿದೃಷ್ಟ. ಒಳ್ಳೆ ಸೊಗಸಾಗಿ ಬ್ರಹ್ಮರಾಕ್ಷಸದ ವರ್ಣನೆ ಮಾಡಿದ್ದಾನೆ. ದಾರಿಯಲ್ಲಿ ಹೋಗ್ತಾ ಇದ್ದರೆ ತುಂಬ ಭಯಂಕರವಾದ ಕೋರೆಗಳು, ದಾಡೆಗಳು ಇರ್ತಕ್ಕಂಥ, ಎದ್ದು ತೋರುವ ಮೂಗು ಮತ್ತು ಕೆಂಪಾದ ಕಣ್ಣುಗಳು, ಆಮೇಲೆ ಬಲಿಷ್ಠವಾದ ಆಕಾರ ಇರುವ, ಬೆಂಕಿ ಹವಿಸ್ಸಿಂದ ಹೇಗೆ ವರ್ಧಿಸುತ್ತೋ ಹಾಗೆ ಜ್ವಾಲಾಮಾಲೆಯಾಗಿರ್ತಕ್ಕಂಥ ಅಗ್ನಿಯ ಆಗಿರುವ ಕೆಂಚಾದ ಗಡ್ಡ ಮೀಸೆಗಳಿಂದ ಕೂಡಿರುವ ವಿಚಿತ್ರಾಕಾರ ಕಾಣಿಸ್ತಾನೆ. ದೃಷ್ಟ್ವಾಚಿತಂ ತೀವ್ರ ಭಯತ್ರಸ್ತೋಪಿ ಚೌರಃ ಬ್ರವೀತ್. ಭಯ ಆದರೂ ಹೇಳ್ತಾನೆ, ಕೋ ಭವಾನ್, ಯಾರು ನೀನು ಅಂತ. ಅವನು ಹೇಳ್ತಾನೆ, ಸತ್ಯವಚನೋಹಂ ಬ್ರಹ್ಮರಾಕ್ಷಸ, ನನ್ನ ಹೆಸರು ಸತ್ಯವಚನ ಅಂತ, ಬ್ರಹ್ಮರಾಕ್ಷಸ ಅಂತ. ಭವಾನಪ್ಯಾತ್ಮಾನಂ ನಿವೇದಯಿತು, ನೀನು ಪರಿಚಯ ಮಾಡ್ಕೊ. ಅಹಂ ಕ್ರೂರಕರ್ಮ ಚೌರಃ, ನನ್ನ ಹೆಸರು ಕ್ರೂರಕರ್ಮ ಅಂತ, ಕಳ್ಳ. ದರಿದ್ರ ಬ್ರಾಹ್ಮಣಸ್ಯ ಗೋಯಿಗಂ ಹರ್ತುಂ ಪ್ರಸ್ಥಿತೋಸ್ಮಿ, ಆ ಬಡಬ್ರಾಹ್ಮಣನ ಕರುಗಳನ್ನೆರಡನ್ನು ಕದ್ದುಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ ಅಂತ. ಆಗ ರಾಕ್ಷಸನಿಗೆ ತುಂಬ ಸಂತೋಷವಾಯಿತು, ಜಾತ ಪ್ರತ್ಯಯ ವಿಶ್ವಾಸವಾಯಿತು. ಭದ್ರ ಷಷ್ಟಾನ್ನ ಕಾಲಿಕೋಹಂ ಅತಃ ತಮೇವ ಬ್ರಾಹ್ಮಣಂ ಅದ್ಯ ಭಕ್ಷಯಿಷ್ಯಾಮಿ. ನಾನು 6 ದಿನಕ್ಕೊಮ್ಮೆ ಪಾರಣೆ ಮಾಡ್ತೀನಿ ಅಂತ. ಬ್ರಹ್ಮರಾಕ್ಷಸಂಗೆ ನೋಡಿ ಏನು ವ್ರತ, 5 ದಿವಸ ಉಪವಾಸ, 6ನೇ ದಿವಸ ಊಟ. ನನ್ನ ಪಾರಣೆ ಅಂತಂದರೆ ಬ್ರಾಹ್ಮಣ ಒಬ್ಬ ತಿನ್ನೋದಕ್ಕೆ ಬೇಕು. ಬ್ರಹ್ಮರಾಕ್ಷಸ ಬ್ರಾಹ್ಮಣರ ಮೇಲೆ ಬದುಕ್ತಾನೆ, ಕಾಳಿಂಗ ಸರ್ಪ ಹೇಗೋ ಹಾಗೆ. ಅದಕ್ಕೆ ದುರ್ಜನಸ್ಯ ವಿಶೇಷತ್ವಂ ಪರೋಪದ್ರವ ಕಾರಣಂ ವ್ಯಾಘ್ರಸ್ಯ ಚೋಪವಾಸೇನ ಪಾರಣಂ ಪಶುಮಾರಣಂ ಅಂತ. ದುಷ್ಟರು ತಮ್ಮದೇನಾದರೂ ಮಡಿ ವ್ರತ ಅಂತ ಇಟ್ಕೊಂಡ್ಬಿಟ್ರೆ ಅದು ಇನ್ನೂ ಲೋಕಕಂಟಕ ಆಗುತ್ತದೆ. ಏನಾದರೂ ಹುಲಿ ಏಕಾದಶಿ ಮಾಡಿಬಿಟ್ರೆ ಅದು ದ್ವಾದಶಿ ದಿವಸ ಒಂದು ಹಸುವನ್ನೇ ತಿನ್ನಬೇಕಾಗುತ್ತೆ. ಮಡಿಮಡಿಯಾಗಿರ್ತಕ್ಕಂಥ ಆಹಾರ ಬೇಕು ಅಂದರೆ ಅದಕ್ಕೆ ಆಗತಕ್ಕಂಥದ್ದು. ಹೀಗೆ ಬ್ರಹ್ಮರಾಕ್ಷಸನಿಗೆ. ಆಗ ಕಳ್ಳ ಹೇಳ್ತಾರೆ, ಭದ್ರ ನೈಷನ್ಯಾಯ ಯತಃ ಗೋಯುಗೆ ಮಯಾಪಹೃತೆ ಪಶ್ಚಾತ್ತಂ ಏನಂ ಬ್ರಾಹ್ಮಣಂ ಭಕ್ಷ್ಯ. ನಾನು ಮೊದಲು ಕರುಗಳನ್ನು ಕದೀತೀನಿ, ಆಮೇಲೆ ಬ್ರಾಹ್ಮಣನ ತಿನ್ನು ಅಂತ. ಆಗ ಅವನು ಹೇಳ್ತಾನೆ, ಕದಾಚಿದಯಂ ಗೋಶಬ್ದೇನ ಬುದ್ಧೇತ ತಥಾ ಅನರ್ಥಕೋಯಂ ಮಮಾರಂಭ ಸ್ಯಾತ್. ಇಲ್ಲ, ನೀನು ಕರುಗಳನ್ನು ಎಳ್ಕೊಂಡು ಹೋದರೆ ಆ ಒಂಬೆ ಅಂತ ಶಬ್ದ ಮಾಡಿದ್ರೆ ಬ್ರಾಹ್ಮಣ ಎದ್ದು ಬಿಡ್ತಾನೆ, ಆಗ ನನ್ನ ಕೆಲಸ ಕೆಡುತ್ತದೆ ಅಂತ. ಆ ಕಳ್ಳ ಹೇಳ್ತಾನೆ, ತವಾಪಿ ಯದಿ ಭಕ್ಷಣಾಯ ಉಪಸ್ಥಿತ ತಸ್ಯ ಅಂತರಃ ಏಕಃ ಅಪಿ ಅಂತರಾಯ ಸ್ಯಾತ್ ತದಾ ಅಹಮಪಿ ನ ಶಕ್ನೋಮಿ ಗೋಯುಗಂ ಅಪಹರ್ತುಂ. ನೀನು ಅವನನ್ನು ಹಿಡ್ಕೊಂಡ್ರೆ ಅವನು ಕುಯ್ಯೋ ಮರ್ರೋ ಅಂತಂದರೆ ಆಗ ಗಲಾಟೆ ಆಗುತ್ತದೆ, ನಾನು ಅಪಹರಣ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ನಾನೇ ಮೊದಲು ಹೋಗ್ತೀನಿ, ನೀನು ಬೇಡ ಅಂತಾನೆ. ಇತ್ಯೇವಂ ಅಹಮಹಮಿಕಿಯ ತಯೋ ವಿವದತೋ ಸಮುತ್ಪನ್ನೇ ದ್ವೈಧೇ ಪ್ರತಿರವವಶಾತ್ ಬ್ರಾಹ್ಮಣ ಜಜಗಾರ. ನಾನು ಅಂತ ಕೋಲಾಹಲ ಮಾಡ್ತಾ ಇದ್ದರೆ ಆ ಗಲಾಟೆಯನ್ನು ಕಂಡು ಬ್ರಾಹ್ಮಣ ಹೇಳ್ತಾನೆ. ಅಥ ಚೌರಬ್ರವೀತ್ ಬ್ರಾಹ್ಮಣ ತ್ವಮೇವ ಅಯಂ ರಾಕ್ಷಸೋ ಭಕ್ಷಯಿತು ಇಚ್ಛತಿ. ಕಳ್ಳ ಜೋರಾಗಿ ಕೂಕ್ಕೊಳ್ತಾನೆ, ನಿನ್ನನ್ನು ತಿನ್ನೋದಕ್ಕೆ ಬ್ರಹ್ಮರಾಕ್ಷಸ ಬಂದಿದ್ದಾನೆ ಅಂತ.
ಬ್ರಹ್ಮರಾಕ್ಷಸ ಹೇಳ್ತಾನೆ, ಬ್ರಾಹ್ಮಣ ಚೌರೋಯಂ ಗೋಯುಗಂತೆ ಅಪಹರ್ತುಮಿಚ್ಛತಿ, ನಿನ್ನ ಕಡಸಗಳನ್ನು ಕದಿಯೋದಿಕ್ಕಿ ಕಳ್ಳ ಬಂದಿದ್ದಾನೆ ಅಂತ. ಆಗ ಬ್ರಾಹ್ಮಣ ಸಾವಧಾನ ಭೂತ್ವ ಇಷ್ಟದೇವತಾ ಮಂತ್ರಧ್ಯಾನೇನ ಆತ್ಮಾನಂ ರಾಕ್ಷಸ ದುರ್ಗುಣ ರಾಕ್ಷಸಾತ್ ದುರ್ದೃರ್ಣ ಲಗುಣೇನ ಚೌರಾತ್ ಗೋಯುಗುಂಚ ರಕ್ಷ. ಆಗ ಅವನು ಇಷ್ಟದೇವತೆಯನ್ನು ಮಂತ್ರಜಪ ಮಾಡಿಕೊಂಡು ರಾಕ್ಷಸನಿಂದ ತನ್ನನ್ನು ಒಳ್ಳೆಯ ಮುಳ್ಳು ಗಂಟು ಕಟ್ಟಿರ್ತಕ್ಕಂಥ ದೊಣ್ಣೆಯನ್ನು ಹಿಡ್ಕೊಂಡು ಕಳ್ಳನ್ನು ಹೊಡೆಯೋದಕ್ಕೆ ಅಂತ ತೆಗೆದುಕೊಂಡು ತನ್ನ ಕರುಗಳನ್ನು ಕಾಪಾಡಿಕೊಂಡ. ಅಥೋಹಂ ಬ್ರವೀಮಿ ಶತ್ರುವೋಪಿ ಹಿತಾಯೈವ. ಹಾಗಾಗಿ ಶತ್ರುಗಳು ಹಿತವಾಗ್ತಾರೆ, ಅವರು ಪರಸ್ಪರ ಛಿದ್ರಗಳನ್ನು ತೋರ್ಪಡಿಸಿಕೊಳ್ಳೋದ್ರಿಂದ ಅದರಿಂದ ನಾವು ಚಿಂತೆ ಮಾಡಬೇಕಾಗಿಲ್ಲ ಅಂತ. ಎಷ್ಟು ಸೂಕ್ಷ್ಮವಾದ ನೀತಿ ನೋಡಿ. ಮೈ ಎನಿಮೀಸ್ ಎನಿಮಿ ಇಸ್ ಮೈ ಫ್ರೆಂಡ್ ಅಂತಂತಾರಲ್ಲ, ಇದು ನಾವು ಗಮನಿಸಬೇಕಾದದ್ದು. ಇವತ್ತು ನಮ್ಮ ದೇಶದಲ್ಲಿ ಈ ಥರದ ಸ್ಥಿತಿ ಉಂಟು. ಎಷ್ಟೋ ಕಡೆ ಮೈ ಎನಿಮೀಸ್ ಎನಿಮಿ ಇಸ್ ಮೈ ಫ್ರೆಂಡ್ ಅಂತ. ಕಮ್ಯುನಿಸ್ಟ್ಗಳಿಗೆ ಅದೇ ಆಗಿರೋದು. ಹಿಂದುಳಿಗೆ ಮುಸಲ್ಮಾನರು ವೈರಿಗಳಾಗಿದ್ದಾರೆ, ಅಥವಾ ಮುಸಲ್ಮಾನರು ಹಿಂದೂಗಳನ್ನು ವೈರಿಗಳು ಅಂತ ಭಾವಿಸಿದ್ದಾರೆ ಅಂದರೆ ಮುಸಲ್ಮಾನರನ್ನು ತಮ್ಮ ಪಕ್ಷಕ್ಕೆ ಇಟ್ಕೋತಾರೆ, ಕ್ರೈಸ್ತರನ್ನು ತಮ್ಮ ಪಕ್ಷಕ್ಕೆ ಇಟ್ಕೊಳ್ತಾರೆ. ಹಾಗೆ ಈ ಜೆಂಡರ್ ಮೈನಾರಿಟಿ ಅಂತ ಯಾರಿದ್ದಾರೆ ಅವರನ್ನು ಕೂಡ ಇಟ್ಟುಕೊಳ್ತಾರೆ ತಮ್ಮ ಪಕ್ಷಕ್ಕೆ. ಯಾರ್ಯಾರು ಸನಾತನ ಧರ್ಮವನ್ನು ಕಂಡೋ ಕಾಣದೆಯೋ ವಿರೋಧಿಸ್ತಾರೋ ಅವರೆಲ್ಲ ತನಗೆ ಮಿತ್ರರು ಅಂತ. ಯಾಕೆಂದರೆ ಸನಾತನ ಧರ್ಮ ಈ ದೇಶದಲ್ಲಿ ನೆಲೆಯಾಗಿರುವವರೆಗೂ ತಮಗೆ ಚುಂಚು ಪ್ರವೇಶಕ್ಕೆ ಅವಕಾಶ ಇಲ್ಲ ಅಂತ ಇವರಿಗೆ ಕಮ್ಯುನಿಸ್ಟ್ಗಳಿಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಅವರು ಎಂದೂ ಮತ ಇಲ್ಲದ ಜಾಗದಲ್ಲೇ ಇರುವುದು, ಮತ ನಿರ್ನಾಮಕ್ಕೆ ಅವರಿರ್ತಕ್ಕಂಥದ್ದು ಅಂತ ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಹಾಗಾಗಿ ಸ್ಟ್ರೇಂಜ್ ಬೆಡ್ಮೇಟ್ಸ್. ಅದರಿಂದಲೇ ನೋಡಿ ಎಷ್ಟು ಸೆಕ್ಯುಲರಿಸಮ್ಮು ಎಷ್ಟು ಕೋಲಾಹಲವಾಗಿ ಮೇಲ್ಹೊಳೆ ಹರಿಸುವಷ್ಟು ಮಾಡ್ತಲೇ ಇರ್ತಾರೆ. ನಮಗೆ ಗೊತ್ತಾಗ್ತಾನೇ ಇರ್ತದೆ, ಏನು ಪ್ರತೀಕಾರ ಮಾಡೋಕ್ಕಾಗದಂಥ ಸ್ಥಿತಿ ಬಂದುಬಿಡುತ್ತದೆ. ಹೀಗಾಗಿ ವಕ್ರನಾಸ ಹೇಳುತ್ತದೆ, ಇಲ್ಲ ಇವನನ್ನು ಕೊಲ್ಲಬಾರದು, ಇವನಿಂದ ನಮಗೆ ಪ್ರಯೋಜನ ಉಂಟು ಅಂತ. ಆಗ ಅರಿಮರ್ದನ ಪ್ರಾಕಾರಕರ್ಣ 5ನೇ ಮಂತ್ರಿಯನ್ನು ಕೇಳುತ್ತೆ, ಕಥೆಯ ಕಿಮತ್ರ ಗಮ್ಯತೆ ಭವಾನ್, ಹೇಳು ಏನು ಮಾಡೋದು ಅಂತ. ಆಗದು ಹೇಳ್ತದೆ, ದೇವ ಅವಧ್ಯೇಯವಾಯಂ, ಇದನ್ನು ಕೊಲ್ಲಬಾರದು. ಯಾಕೆ? ರಕ್ಷಿತೇನ ಅನೇನ ಕದಾಚಿತ್ ಪರಸ್ಪರ ಪ್ರೀತ್ಯ ಕಾಲ ಸುಖೇನ ಗಚ್ಚತಿ, ಪರಸ್ಪರಸ್ಯ ಮರ್ಮಾಣಿ ಏನು ರಕ್ಷಂತಿ ಜಂತವಃ ತಯೇವ ನಿಧನಂ ಯಾಂತಿ ವಲ್ಮೀಕೋದರ ಸರ್ಪವತ್. ಯಾರು ಪರಸ್ಪರ ಛಿದ್ರಗಳನ್ನು ಕಾಪಾಡಿಕೊಳ್ತಾರೋ ಅವರು ಬಚಾವಾಗ್ತಾರೆ, ಪರಸ್ಪರ ಛಿದ್ರಗಳನ್ನು ಬಯಲು ಮಾಡ್ತಕ್ಕಂಥವ್ರು ಹಾಳಾಗ್ತಾರೆ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಎಲ್ಲಿವರೆಗೂ ಇದು ತನ್ನ ಸ್ವಾಮಿಯ ಛಿದ್ರವನ್ನು ತೋರಿಸೋಲ್ಲ ಅಲ್ಲಿವರೆಗೂ ಪರವಾಗಿಲ್ಲ, ತೋರಿಸಿದ ಮೇಲೆ ಇದನ್ನು ಕೊಲ್ಲೋಣ ಅದನ್ನು ಕೊಲ್ಲೋಣ ನಡೆಯುತ್ತದೆ ಅಂತ. ಅಂದರೆ ಈ ಹಿಂದೆ ವಕ್ರನಾಸ ಹೇಳಿದ್ದಕ್ಕೂ ಪ್ರಾಕಾರಕರ್ಣ ಹೇಳಿದ್ದಕ್ಕೂ ಒಂದು ಸಣ್ಣ ವ್ಯತ್ಯಾಸ ಇದೆ. ವಕ್ರನಾಸ ಹೇಳಿದ್ದೇನು, ನಮ್ಮ ವೈರಿಯ ವೈರಿ ಮತ್ತು ವೈರಿ ಇಬ್ಬರೂ ಕೂಡ ನಮಗೆ ಅನುಕೂಲವಾಗಿಬಿಡ್ತಾರೆ. ಹೇಗೆ ಅಂತಂದರೆ ಅವರಿಬ್ಬರು ತಗಾದೆ ಮಾಡಿಕೊಂಡು ಅಂತ. ಇದು ಹೇಳ್ತಾ ಇದೆ ಇನ್ನೊಂದು ರೀತಿಯಲ್ಲಿ, ಇವನನ್ನು ಒಂದು ಸ್ವಲ್ಪ ಕಾಲ ನಮ್ಮಲ್ಲಿ ಇಟ್ಕೊಂಡು ಪೋಷಣೆ ಮಾಡೋಣ, ಮಾಡಿದಾಗ ಅದರ ಚಿತ್ರವನ್ನು ಇದು ತೋರ್ಪಡಿಸಿಕೊಡ್ತದೆ, ಅಲ್ಲಿವರೆಗೂ ತೋರ್ಪಡಿಸಿಕೊಡೋದಿಲ್ಲ ಅಂತ. ಅದಕ್ಕೆ ಒಂದು ಸೊಗಸಾದ ಕಥೆಯನ್ನು ಹೇಳುತ್ತದೆ. ಹೊಟ್ಟೆಯಲ್ಲಿರುವ ಹಾವು ಹುತ್ತದಲ್ಲಿರುವ ಹಾವು ಪರಸ್ಪರ ತಮ್ಮ ಗುಟ್ಟುಗಳನ್ನು ರಟ್ಟು ಮಾಡಿಕೊಂಡು ಚಟ್ಟ ಏರಿದವು, ಅದರಿಂದಾಗಿ ನಮಗೆ ಗೊತ್ತಾಗುತ್ತದೆ ಅಂತ. ಅದೇನು? ಅದಕ್ಕೊಂದು ಸುಂದರವಾದ ಕಥೆ. ಅಸ್ತಿ ಕಸ್ಮಿಂಚಿತ್ ನಗರೇ ದೇವಶಕ್ತಿರ್ನಾಮ ರಾಜ ತಸ್ಯ ಚ ಪುತ್ರೋ ಜಠರವಲ್ಮೀಕಾಶ್ರಯ ರೋಗೇಣ ಪ್ರತಿದಿನಂ ಪ್ರತ್ಯಂಗಂ ಕ್ಷೀಯತೆ. ಒಂದು ಊರಿನಲ್ಲಿ ಒಬ್ಬ ರಾಜ, ಆ ರಾಜನ ಹೆಸರು ದೇವಶಕ್ತಿ ಅಂತ. ಅವನಿಗೊಬ್ಬ ರಾಜಕುಮಾರ. ಆ ರಾಜಕುಮಾರನಿಗೆ ಅದು ಹೇಗೋ ಬಾಲ್ಯದಲ್ಲಿ ಹೊಟ್ಟೆ ಒಳಗೆ ಒಂದು ಹಾವಿನ ಮರಿ ಸೇರಿಕೊಂಡು ಬಿಡ್ತು. ಅದು ಇವನ ಅನ್ನಪಾನಾದಿಗಳನ್ನೆಲ್ಲ ಹೀರಿ ಬೆಳೆಯಿತು. ಇವನಿಗೆ ದೇಹಕ್ಕೆ ಪೋಷಣೆ ಇಲ್ಲ, ಸ್ವರ್ಗತಿದ್ದಾನೆ. ಅನೇಕೋಪಚಾರೈ ಸದ್ವೈದ್ಯೈ ಸಚ್ಚಾಸ್ತ್ರೋಪದಿಷ್ಟ ಔಷಧ ಯುಕ್ತಿಭಿ ಅಪಿ ಚಿಕಿತ್ಸ್ಯಮಾನ ನ ಸ್ವಾಸ್ಥ್ಯಮಾಪ್ನೋತಿ. ಎಷ್ಟೆಷ್ಟು ವೈದ್ಯ, ಎಷ್ಟೆಷ್ಟು ಚಿಕಿತ್ಸೆ, ಎಷ್ಟೆಷ್ಟು ಭೈಷಜ್ಯ ಏನೇನು ಮಾಡಿದರೂ ಕೂಡ ಇವನ ರೋಗ ಕುದುರ್ತಾ ಇಲ್ಲ, ದೇಹ ಪುಷ್ಟವಾಗ್ತಾ ಇಲ್ಲ. ಅತಾಸೋ ರಾಜಪುತ್ರ ನಿರ್ವೇದ ದೇಶಾಂತರಂಗತ. ಅವನು ಬೇಸರಪಟ್ಟು ಈ ಅನಾರೋಗ್ಯದಿಂದ ದೇಶಾಂತರ ಹೋದ. ಕಸ್ಮಿಶ್ಚಿನ್ ನಗರೇ ಭಿಕ್ಷಾಟನಂ ಕೃತ್ವ ಮಹತಿ ದೇವಾಲಯೇ ಕಾಲಂ ಯಾಪಯತಿ. ಅಲ್ಲಿ ಅವನು ಭಿಕ್ಷಾಟನೆ ಮಾಡಿಕೊಂಡು ಯಾವುದೋ ದೇವಾಲಯದಲ್ಲಿ ಇದ್ದ. ಆ ನಗರದಲ್ಲಿ ಬಲಿರ್ನಾಮ ರಾಜ ಅಸ್ತೆ. ಬಲಿ ಅಂತ ಒಬ್ಬ ರಾಜ ಆ ಊರಿಗೆ. ತತ್ರ ಚ ದ್ವೇ ದುಹಿತರು ಯೌವನಸ್ಥೆ ತಿಷ್ಠತಃ. ಇಬ್ಬರು ಹೆಣ್ಣು ಮಕ್ಕಳು ಅವನಿಗೆ ಇದ್ದರು. ತೇಚ ಪ್ರತಿ ದಿವಸಂ ಆತ್ಮೀಯ ಆದಿತ್ಯೋದಯೇ ಪಿತು ಪಾದಾಂತಿಕಂ ಆಗತ್ಯ ನಮಸ್ಕಾರಂ ಚಕ್ರತು. ಅವರ ತಂದೆ ಕಾಲಿಗೆ ಬಂದು ಪ್ರತಿದಿನ ನಮಸ್ಕಾರ ಮಾಡ್ತಾಯಿದ್ರು. ಮಾಡಿದ ಮೇಲೆ
ಆಗ ತತ್ರ ಚ ಏಕಾಬ್ರವೀತ್ ವಿಜಯಸ್ವ ಮಹಾರಾಜ ಯಸ್ಯ ಪ್ರಸಾದಾತ್ ಸರ್ವಂ ಸುಖ ಲಭ್ಯತೆ. ಮಹಾರಾಜ, ತಂದೆ, ನೀನು ಜಯಿಸಬೇಕು, ನಿನ್ನಿಂದಲೇ ಜಗತ್ತೆಲ್ಲ ಸುಖವಾಗಿದೆ ಅಂತ. ದ್ವಿತೀಯ ವಿಹಿತಂ ಭುಂಕ್ಷ್ವ ಮಹಾರಾಜ, ಏನಿದೆಯೋ ಅದಾಗುತ್ತೆ ಮಹಾರಾಜ ಅಂತ ಹೇಳ್ತಾ ಇದ್ದಳು. ಹೀಗಾಗಿ ಮಗಳ ಬಗ್ಗೆ, ಎರಡನೇ ಮಗಳ ಬಗ್ಗೆ ಅವನಿಗೆ ಉಪೇಕ್ಷೆ ಬಂತು. ವಿಹಿತಂ ಭುಂಕ್ಷ್ವ ಅಂದರೆ ಏನಾಗುತ್ತೆಯೋ ಅದನ್ನು ಅನುಭವಿಸು ಮಹಾರಾಜ ಅಂತ, ನಿನ್ನಿಂದಲೇ ಜಗತ್ತಾಗುತ್ತೆ ಅಂತ ಒಬ್ಬಳು. ಇದು ಒಳ್ಳೆ ಕಿಂಗ್ಲಿಯರ್ನ ಹೋಲ್ತಕ್ಕಂಥದ್ದು. ಕಿಂಗ್ಲಿಯರಲ್ಲಿ ಕೊನೆಯವಳು ಕಾರ್ಡಿಲಿಯಾ ಹೇಳಿದ್ದು, ಮೊದಲಿಬ್ಬರು ಹೇಳಿದ್ದು ನಮಗೆ ನೆನಪಾಗುತ್ತಿದೆಲ್ಲ. ಇಲ್ಲಿಬ್ಬರು ಹೆಣ್ಣು ಮಕ್ಕಳಷ್ಟೇ. ಅದನ್ನು ಕೇಳಿ ಕೇಳಿ ರಾಜನಿಗೆ ಕೋಪ ಬಂತು. ಬಹುಮಂತ್ರಿನ್ ಏನಾಂ ದುಷ್ಟಭಾಷಿಣೀಂ ಕುಮಾರಿಕಾಂ ಕಸ್ಯಚಿದ್ ವೈದೇಶಿಕಸ್ಯ ಭಿಕ್ಷುಕಸ್ಯ ಪ್ರಯಚ್ಛ ಏನ ನಿಜ ಜೀವಿತಂ ಏನ ನಿಜ ವಿಹಿತಂ ಯಮೇವ ಭುಂಕ್ತೆ. ಇವಳನ್ನು ಯಾವುದಾದ್ರೂ ವೈದೇಶಿಕನಾದ ಭಿಕ್ಷುವಿಗೆ ಕೊಟ್ಟು ಮದುವೆ ಮಾಡಿ ಇವಳು ತಾನು ಏನು ತಿನ್ನಬೇಕು ಅಂತ ನನಗಂತಾಳೋ ಹಣೆಯಲ್ಲಿ ಬರೆದಿದ್ದು ಅನುಭವಿಸ್ಬೇಕು ಅಂತ ಇದನ್ನು ಇವಳೇ ಅನುಭವಿಸ್ಲಿ. ತಥಾ ಇತಿ ಪ್ರತಿಪದ್ಯ ಮಂತ್ರಿ. ಅವನು ಅಲ್ಪ ಪರಿವಾರ ಸಾ ಕುಮಾರಿಕಾ ಮಂತ್ರಿ ಬಿಹಿ ತಸ್ಯ ದೇವಕುಲ ಆಶ್ರಿತ ರಾಜಪುತ್ರಸ್ಯ ಪ್ರತಿಪಾದಿತ. ಈ ದೇವಸ್ಥಾನದಲ್ಲಿರ್ತಕ್ಕಂಥ ಸ್ವರ್ಗಿರೋ ಭಿಕ್ಷುಕನಿಗೆ ಕೊಟ್ಟು ಮದುವೆ ಮಾಡೋಣ ಅಂತ ಮದುವೆ ಮಾಡಿಬಿಟ್ಟಿದ್ದಾಯಿತು. ಸಾಪಿ ಪ್ರಹೃಷ್ಟ ಮಾನಸ ತಮ್ಮ ಪತಿಂ ದೇವವತ್ ಪ್ರತಿಪದ್ಯ ಆದಾಯ ಚ ಅನ್ಯ ವಿಷಯಂಗತ. ಆಗಳು ಗಂಡನ ಕರ್ಕೊಂಡು ಬೇರೆ ಊರಿಗೆ ಹೊರಟೋದ್ಲು. ತತಃ ಕಸ್ಮಿಂಚಿತ್ ನಗರ ಪ್ರದೇಶೆ ತಡಾಕತಟೆ ರಾಜಪುತ್ರಂ ಆವಾಸರಕ್ಷಾಯೈ ನಿರೂಪ್ಯ ಸ್ವಯಂಚ ಘೃತತೈಲ ಲವಣ ತಂಡುಲಾದಿ ಕ್ರಯ ನಿಮಿತ್ತಂ ಸಪರಿವಾರ ಗತ. ಆಗ ಅವಳು ಗಂಡನನ್ನು ಅಡುಗೆಗೆ ಏನು ಬೇಕೋ ಆ ಪದಾರ್ಥಗಳನ್ನು ತೊಗೊಂಡು ಬರ್ತೀನಿ ಅಂತ ಹೇಳಿಬಿಟ್ಟಿದ್ರೂ ಊರಾಚೆ ಒಂದು ಕಡೆಗೆ ಒಂದು ಪ್ರಾಂತದಲ್ಲಿ ಇಳಿಸಿಬಿಟ್ಟು ಹೋಗ್ತಾಳೆ. ಅವಳು ಹಾಗೆ ಹೋಗಿ ಕ್ರಯ ವಿಕ್ರಯಂ ಕೃತ್ವ ಯಾವದಾಗಚ್ಚತಿ ಬರ್ತಾಳೆ. ಅಷ್ಟೊತ್ತಿಗೆ ರಾಜ ಒಂದು ಹುತ್ತದ ಮೇಲೆ ತಲೆ ಇಟ್ಕೊಂಡು ರಾಜಕುಮಾರ ಮಲಗಿದ್ದ. ವಲ್ಬೀಕೋಪರಿಕೃತ ಮೂರ್ಧ ಪ್ರಸುಪ್ತ ಮಲಗಿದ್ದ. ತಸ್ಯ ಚ ಮುಖಾತ್ ಭುಜಗಃ ಫಣಾಂ ನಿಷ್ಕ್ರಮ್ಯ ವಾಯುಮಶ್ನಾತಿ. ಆಗ ಅಂತ ಬಾಯಿ ತೆಕ್ಕೊಂಡು ಮಲಗಿದ್ದ. ಎಷ್ಟೋ ಜನ ನಿದ್ರೆಯಲ್ಲಿ ಬಾಯಿ ತೆಕ್ಕೊಂಡಿರ್ತಾರೆ. ಆ ಬಾಯಿಯೊಳಗಿಂದ ಹೊಟ್ಟೆಯೊಳಗಿಂದ ಬಾಯಿ ಮೂಲಕವಾಗಿ ಹಾವು ಒಂದು ಹೊಟ್ಟೆಯಲ್ಲಿರೋದು ಬಂದು ಹೊರಗಡೆ ಗಾಳಿ ಸೇವನೆ ಮಾಡ್ತಾ ಇತ್ತಂತೆ. ಸರ್ಪಗಳು ಗಾಳಿನ ಕೊಡುತ್ತವೆ, ಸರ್ಪಾ ಪಿಬಂತಿ ಪವನಂ ಅಂತಲೇ ಉಂಟಲ್ಲ ಮಾತು. ವಸ್ತುತಃ ಹಾವುಗಳು ಗಾಳಿನ ಕುಡ್ಕೊಂಡು ಬದುಕೋಲ್ಲ. ಒಂದು ಇಲಿಯನ್ನೋ ಹೆಗ್ಗಣವನ್ನೋ ಕಪ್ಪೇನೋ ನುಂಗಿದ್ರೆ ವಾರ 10 ದಿವಸ ಏನೂ ಬೇಕಾಗೋಲ್ಲ. ಹಾಗಾಗಿ ಅವುಗಳು ಗಾಳಿ ಕುಡ್ಕೊಂಡು ಬದುಕುತ್ತವೆ ಅಂತ ಅಂದ್ಕೋತಾರೆ ಅಷ್ಟೇ. ಆಗ ಅಲ್ಲಿ ತತ್ರೈವ ಚ ವಲ್ಮೀಕೆ ಅಪರಹ ಸರ್ಪ ನಿಷ್ಕ್ರಮ್ಯ ತಥೈವ ಆಸೀತ್. ಆಗ ಹುತ್ತದ ಒಳಗಿಂದ ಒಂದು ಹಾವು ಬಂದು ಕಿಂಡಿಯ ಮೂಲಕವಾಗಿ ನೋಡ್ತಾ ಇತ್ತು. ಅತ ತಯೋ ಪರಸ್ಪರ ದರ್ಶನೇನ ಕ್ರೋಧ ಸಂರಕ್ತ ಲೋಚನೆಯೋ ಮಧ್ಯಾತ್ ವಲ್ಮೀಕಸ್ತೇನ ಸರ್ಪೇಣ ಉಕ್ತಂ. ಎರಡೂ ಕೋಪ ಮಾಡಿಕೊಂಡು ಕಣ್ಣು ಕೆಂಪಗೆ ಮಾಡಿಕೊಂಡು ದಬಾಯಿಸ್ಕೊಂಡಿದ್ವು. ಹುತ್ತದ ಹಾವು ಹೇಳ್ತು, ಭೋಹ ದುರಾತ್ಮನ್ ಕಥಂ ಸುಂದರ ಸರ್ವಾಂಗಂ ರಾಜಪುತ್ರಂ ಇತ್ತಂ ಕದರ್ಥಯಿಸಿ. ಅಯ್ಯೋ ಪಾಪಿ, ಇಷ್ಟು ಚೆನ್ನಾಗಿರೋ ರಾಜಪುತ್ರನನ್ನು ಹೀಗೆ ಹಾಳು ಮಾಡ್ತಾ ಇದೆಯಲ್ಲ. ಮುಖಸ್ಥಃ ಅಹಿಹಿ ಅಬ್ರವೀತ್. ಆಗ ಹೊಟ್ಟೆ ಒಳಗಿಂದ ಹೊರಗೆ ಬಂದಂಥ ಹಾವು ಹೇಳುತ್ತದೆ, ಭೋಹ ತ್ವಯಾಪಿ ದುರಾತ್ಮನಃ ಅಸ್ಯ ವಲ್ಮೀಕಸ್ಯ ಮಧ್ಯೆ ಸ್ಥಿತಂ ಕಥಮಿದಂ ದೂಷಿತಂ ಹಾಟಕ ಪೂರ್ಣಂ ಕಲಶಯುಗಲಂ. ನೀನು ಕೂಡ ನಿನ್ನ ಅಸ್ತಿತ್ವದಿಂದ ಈ ಹುತ್ತದ ಒಳಗಿರ್ತಕ್ಕಂಥ 2 ಬಂಗಾರದ ಕೊಪ್ಪರಿಗೆಗಳನ್ನು ಮೈಲಿಗೆ ಮಾಡ್ತಾ ಇದೆಯಲ್ಲ ಅಂತ. ಇತ್ಯೇವಂ ಪರಸ್ಪರ ಮರ್ಮಾಣಿ ಉದ್ಘಾಟಿತವಂತು. ಪುನಃ ವಲ್ಮೀಕಸ್ಥಃ ಸರ್ಪ ಅಹಿರಬ್ರವೀತ್. ಆಗ ಹುತ್ತದ ಹಾವು ಹೇಳ್ತು, ಬಹು ದುರಾತ್ಮನ್ ಭೇಷಜಿಬಿಜಂತೆ ಕಿಂ ಕೋಪಿ ನ ಜಾನಾತಿ ಯಜ್ಜೀರ್ಣೋತ್ಕಾಲಿತ ಕಾಂಚಿಕಾ ರಾಜಿಕ ಪಾನೇನ ಭವಾನ್ ವಿನಾಶಂ ಉಪಯಾತಿ. ಅದು ಗೊತ್ತಿಲ್ವಾ ನಿನಗೆ? ಒಂದು ಜೀರ್ಣಕಾರಕವಾದ ಔಷಧಿಗಳನ್ನು ಹಾಕಿದ ಗಂಜಿ ಕುಡಿಸ್ಬಿಟ್ರೆ ನೀನು ಸತ್ತೋಗಿ ವಾಂತಿ ಮೂಲಕ ಹೊರಗೆ ಬಂದುಬಿಡ್ತೀಯಾ ಅಂತ. ಆಗ ಉದರ ಸರ್ಪ ಹೇಳ್ತದೆ, ತವಾಪಿ ಏತದ್ ಭೇಷಜಂ ಕಿಂ ಕಶ್ಚಿದಪಿ ನವೇತ್ತಿ ದುಷ್ಟತೈಲೇನ ಚ ಮಹೋಷ್ಣೋದಕೇನ ಚ ತವ ವಿನಾಶ ಸ್ಯಾತ್. ಕಾದ ಎಣ್ಣೆಯನ್ನೋ ಕಾದ ನೀರನ್ನೋ ನಿನ್ನ ಹುತ್ತಕ್ಕೆ ಸುರಿದ್ರೆ ನೀನು ಸಾಹಿತ್ಯ ನಿಧಿ ಸಿಗುತ್ತೆ ಅವರಿಗೆ ಅಂತ ಯಾರಿಗಾದ್ರೂ ಗೊತ್ತಾಗೋಲ್ಲ. ಯಾರೋ ವೈದ್ಯನಿಗೆ ಅದು ಗೊತ್ತಾಗುತ್ತೆ ಅಂದರೆ ಯಾವ ಸಾಮಾನ್ಯನಿಗೂ ಇದು ಗೊತ್ತಾಗುತ್ತದೆ ಅಂತ. ಏವಂಚ ಸಾ ರಾಜಕನ್ಯಾ ವ್ಯಟಪಾಂತರಿತ ತಯೋ ಪರಸ್ಪರ ಆಲಾಪಂ ಮರ್ಮ ದರ್ಶನಾನಿ ಆಕರ್ಣ್ಯ ತಥೇವ ಅನುಷ್ಠಿತವತಿ. ಅವಳು ಮರೆಯಿಂದ ಇದ್ದವಳು ಎರಡನ್ನೂ ಕೇಳಿಕೊಂಡು ಮೊದಲು ಹೇಗೂ ತಂದಿದ್ಲು, ಅಂಗಡಿಗೆ ಹೋಗ್ಬಿಟ್ಟಿದ್ನುವೆ ಕಷಾಯದ ಸಾಮಗ್ರಿನ ಗಂಜಿ ಮಾಡಲು ಗಂಡನ ಕುಡಿಸಿದ್ಲು, ಹಾವು ಹೊರಗೆ ಬಂತು, ಸತ್ತೋಯ್ತು. ಆಮೇಲೆ ಅದೇ ಬಿಸಿನೀರು ಕಾಯಿಸಿ ಹುತ್ತಕ್ಕೆ ಸುರಿದು ಕೊಪ್ಪರಿಗೆ ಹಣವನ್ನು 2 ಕೊಪ್ಪರಿಗೆ ತೆಗೆದುಕೊಂಡ್ಳು. ಹೀಗಾಗಿ ವಿಧಾಯ ಅವ್ಯಂಗಂ ನೀರೋಗಂ ಭರ್ತಾರಂ ನಿಧಿಂಚ ಪರಂ ಆಸಾದ್ಯ ಸ್ವದೇಶಾಭಿಮುಖಂ ಪ್ರಾಯಾತ್.
ಪಿತೃಮಾತ್ರ ಸ್ವಜನೈ ಪ್ರತಿಪೂಜಿತ ವಿಹಿತೋಪಭೋಗಂ ಪ್ರಾಪ್ಯ ಸುಖೇನ ಅವಸ್ಥಿತ ಅಥೋಹಂ ಬ್ರವೀಮಿ ಪರಸ್ಪರ ಮರ್ಮಾಣಿ ಅಂತ ಹಾಗೆ ಹೇಳ್ತಿದ್ದೀನಿ. ಅದರಿಂದಾಗಿ ಇವನನ್ನು ಸ್ವಲ್ಪ ಕಾಲ ಕಾಪಾಡಿದ್ರೆ ಇವನು ಇನ್ನೂ ನಮಗೆ ಸುಮುಖನಾಗ್ತಾನೆ ಅಂತ. ನೋಡಿ, ಕ್ರಮವಾಗಿ ಸಾಯಿಸಬೇಕು ಅನ್ನೋನಿಂದ ಇವನನ್ನು ನಾವು ಹತ್ತಿರ ಇಟ್ಟುಕೊಂಡು ಪಾಲಿಸಬೇಕು, ಆಗ ನಮಗೆ ಅನುಕೂಲ ಅಂತ ಬಂದಿದೆ. ಮೆಜಾರಿಟಿ ಇರುವುದು ಇವನನ್ನು ಕಾಪಾಡಬೇಕು ಅಂತ, ಮೈನಾರಿಟಿ ರಕ್ತಾಕ್ಷ ಒಂದು. ಆಗ ರಕ್ತಾಕ್ಷ ಅದನ್ನು ನೋಡಿ ಹೇಳ್ತಾರೆ, ತಥಾಚ ಅನುಷ್ಠಿತಂ ದೃಷ್ಟ್ವಾ, ಹಾಗೆ ಸ್ಥಿರಜೀವಿಯನ್ನು ತಮ್ಮ ಗುಹೆಗೆ ಕರ್ಕೊಂಡು ಹೋಗಿ ಉಪಚಾರ ಮಾಡಿ ವ್ರಣ ಪರಿಹಾರದ ಚಿಕಿತ್ಸೆಯೆಲ್ಲ ಮಾಡಿ ಅದಕ್ಕೊಂದು ಗೌರವವನ್ನು ಕೊಡ್ತಾರೆ. ಅದನ್ನು ನೋಡಿ ರಕ್ತಾಕ್ಷ ತುಂಬ ಸಂಕಟ ಪಡ್ಕೊಂಡು ಹೇಳ್ತದೆ, ಇದು ನಮಗೆ ನಾಶಕ್ಕೆ ಕಾರಕವಾದದ್ದು. ಅಪೂಜ್ಯ ಯತ್ರ ಪೂಜ್ಯಂತೆ ಪೂಜಾನಂತು ವಿಮಾನನ ತ್ರೀಣಿ ತತ್ರ ಪ್ರವರ್ತಂತೆ ದುರ್ಭಿಕ್ಷಂ ಮರಣಂ ಭಯಂ. ಅಯೋಗ್ಯರಿಗೆ, ಅಪೂಜ್ಯರಿಗೆ, ಗೌರವನೀಯರಲ್ಲದವರಿಗೆ ಎಲ್ಲಿ ಗೌರವ ಕೊಡ್ತಾರೆ, ಅರ್ಹರಲ್ಲದವರಿಗೆ ಎಲ್ಲಿ ಅರ್ಹತೆಯನ್ನು ಕೊಡ್ತಾರೆ, ಅಲ್ಲಿ 3 ಬೆಳೆಯುತ್ತೆ: ದುರ್ಭಿಕ್ಷ, ಸಾವು, ಭಯ. ಅದೇ ಆಗ್ತಕ್ಕಂಥದ್ದು. ಹಾಗಾಗಿ ಇದು ಒಳ್ಳೆಯದಲ್ಲ ಅಂತ ಒಂದು ಅದ್ಭುತ ಕಥೆಯನ್ನು ಹೇಳುತ್ತದೆ. ಅದನ್ನು ನಾಳೆ ನೋಡೋಣ. ನಮಸ್ಕಾರ.